ಉಪನ್ಯಾಸಕ್ಕೆ ಮುಂಚೆ ಒಂದು ವಿಷಾದದ ಸುದ್ದಿಯನ್ನು ತಮಗೆಲ್ಲ ತಿಳಿಸಬೇಕಾಗಿದೆ. ನಮ್ಮ ಸಂಸ್ಥೆಯ ಕಾರ್ಯಕಾರಿಣಿ ಸಮಿತಿಯ ಹಿರಿಯ ಸದಸ್ಯರಾದ ಸನ್ಮಾನ್ಯ ನ್ಯಾಯಮೂರ್ತಿ ಟಿ ವೆಂಕಟಸ್ವಾಮಿ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ನೀವೆಲ್ಲ ಅವ್ರನ್ನ ನೋಡಿಯೇ ಇರ್ತೀರಿ. ಅನೇಕ ವರ್ಷಗಳಿಂದ ನಮ್ಮ ಸಂಸ್ಥೆಯ ಭಾಗವಾಗಿದ್ದರು. ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಅವಕ್ಕೆ ಶೋಭೆ ತಂದಿದ್ದರು. ಶಿವಮೊಗ್ಗ, ಬೆಳಗಾವಿ ಮೊದಲಾದ ಅನೇಕ ಕಡೆ ಮ್ಯಾಜಿಸ್ಟ್ರೇಟ್ ಆಗಿ, ಜಡ್ಜ್ ಆಗಿ ಇದ್ದರು. ಲಾ ಸೆಕ್ರೆಟರಿ ಆಗಿದ್ದು, ಕಾನೂನು ವಿಭಾಗದ ಸೆಕ್ರೆಟರಿ ಟು ಗೌರ್ಮೆಂಟ್ ಆಗಿದ್ದರು. ನಮ್ಮ ಲೆಜಿಸ್ಲೇಚರಿನ ಸೆಕ್ರೆಟರಿ ಆಗಿದ್ದರು. ಮತ್ತು ಅವರಿಗೆ ರಾಷ್ಟ್ರವ್ಯಾಪಿ ಕೀರ್ತಿ ತಂದುಕೊಟ್ಟ ಒಂದು ಕೆಲಸವನ್ನು ಅವರು ಮಾಡಿದ್ದು ಅಂದರೆ, ರಾಮಕೃಷ್ಣ ಹೆಗಡೆ ಸರ್ಕಾರ ನೇಮಿಸಿದ್ದ ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಏನಿತ್ತು, ಅದರ ಅಧ್ಯಕ್ಷರಾಗಿ ಅವರು ಎಷ್ಟು ಉತ್ತಮವಾದ ಕಾರ್ಯ ಮಾಡಿದ್ರು ಅಂದರೆ, ಅದು ಅವರಿಗೆ ರಾಷ್ಟ್ರವ್ಯಾಪಿ ಕೀರ್ತಿ ತಂದುಕೊಡ್ತು. ಅವರು ಆ ವರದಿಯಲ್ಲಿ ಅವರು ಆವಿಷ್ಕಾರ ಮಾಡಿದ ತತ್ವಗಳು ಕರ್ನಾಟಕ ಮಾಡೆಲ್ ಅಂತ ಹೇಳಿ ಇಡೀ ಭಾರತದಲ್ಲಿಯೇ ಅದು ಪ್ರಖ್ಯಾತವಾಯಿತು. ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅಂತ. ಅದಕ್ಕೆ ಹಿಂದೆ ಬರೀ ಜಾತಿಯ ಆಧಾರದ ಮೇಲೆ ಆರಕ್ಷಣೆ ಸವಲತ್ತುಗಳು ಅನ್ನೋ ಕಲ್ಪನೆ ಇತ್ತು. ಅವರು ಇಷ್ಟು ಸಾಲೋದಿಲ್ಲ, ಜಾತಿ ಒಂದು ಪರಿಗಣನೆ ಮಾತ್ರ, ಒಂದೊಂದು ಜಾತಿಯಲ್ಲೂ ಸಂಪನ್ನರಿರ್ತಾರೆ, ಅವರನ್ನು ಹೊರತುಪಡಿಸಿ ನಿಜವಾಗಿ ಅಗತ್ಯ ಇರೋವಂಥವರಿಗೆ ಸವಲತ್ತುಗಳು ತಲುಪೋ ಹಾಗಾಗಬೇಕು ಅನ್ನುವ ಒಂದು ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು. ಅದು ಅವ್ರಿಗೆ ತುಂಬ ಕೀರ್ತಿ ತಂದುಕೊಡ್ತು. ಅನೇಕ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದರು. ನಮ್ಮ ಸಂಸ್ಥೆ ಅಲ್ಲದೆ ನಮ್ಮ ಸೋದರ ಸಂಸ್ಥೆ ಅಂತ ಹೇಳಬಹುದಾದ DVG ರಸ್ತೆಯಲ್ಲಿರುವ ಅಬಲಾಶ್ರಮ, ಅದರ ಅಧ್ಯಕ್ಷರಾಗಿದ್ದರು. ನ್ಯಾಷನಲ್ ಕಾಲೇಜಿನ ಸೋಷಲ್ ಸೈನ್ಸ್ ಫೋರಮ್, ಅದರ ಉಪಾಧ್ಯಕ್ಷರಾಗಿದ್ದರು. ಅದರ ಎಲ್ಲ ಕಾರ್ಯಕ್ರಮಗಳಲ್ಲೂ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದರು. ಒಳ್ಳೆಯ ಅಧ್ಯಯನಶೀಲರು. ಇತ್ತೀಚೆಗೆ ಬಂದ ಒಳ್ಳೆಯ ಕೃತಿಗಳನ್ನು ಕೂಡ ವಿಚಾರಿಸಿ ಅಧ್ಯಯನ ಮಾಡಿ ಅದರ ಬಗ್ಗೆ ನಮ್ಮ ಹತ್ರ ಎಲ್ಲ ಸದಾ ಮಾತಾಡ್ತಾ ಇದ್ದರು. ಹೀಗೆ ತುಂಬ ಸಾತ್ವಿಕ ವ್ಯಕ್ತಿ. 85 ವರ್ಷ ಆಗಿತ್ತು. ಹೀಗಾಗಿ ವಯೋಧರ್ಮದಿಂದ ನಿಧನರಾದರು ಅಂತ ಹೇಳಬೇಕು. ಈಗ 4 ದಿವಸದ ಹಿಂದಿನವರೆಗೆ, 5 ದಿವಸ ಹಿಂದಿನವರೆಗೆ ಅವರ ಮಾಮೂಲು ಓಡಾಟ, ಮಾತುಕತೆ ಎಲ್ಲವೂ ನಡೆದಿತ್ತು. ಕಳೆದ ವಾರವಷ್ಟೇ ನಡೆದ ನಮ್ಮ ಸಂಸ್ಥೆಯ ಕಾರ್ಯಸಮಿತಿಯ ಮಾಸಿಕ ಸಭೆಯಲ್ಲೂ ಕೂಡ ಬಂದು ಭಾಗವಹಿಸಿದ್ರು. ಒಂದು 5 ದಿವಸಗಳಿಂದ ಈಚೆಗೆ ಸ್ವಲ್ಪ ಹೃದಯದ ತೊಂದರೆ ಶುರುವಾಯಿತು. ಜಯದೇವಕ್ಕೆ ಸೇರಿಸಿದ್ರು. ಅಲ್ಲಿ 2 ದಿವಸ ಆದ ಮೇಲೆ ಸ್ಥಿತಿ ಸುಧಾರಿಸಿದೆ ಅಂತ ಡಾಕ್ಟ್ರುಗಳಿಗೆ ಅನ್ನಿಸಿ ಅವರು ಮನೆಗೆ ಬಂದರು. ಆಮೇಲೆ ಮತ್ತೆ ಏನೋ ತೊಂದರೆ ಶುರುವಾಯಿತು. ಇನ್ನೊಂದು ನರ್ಸಿಂಗ್ ಹೋಮ್ಗೆ ಸೇರಿಸಿದ್ರು. ಆಮೇಲೆ ಒಂದೊಂದಾಗಿ ಅಂಗಕ್ರಿಯೆಗಳು ಎಲ್ಲ ನಿಷ್ಕ್ರಿಯವಾಗೋದಕ್ಕೆ ಪ್ರಾರಂಭ ಆಯಿತು. ಇನ್ನೂ ಏನು ಸಾಹಸ ಮಾಡೋದು ಬೇಡ ಅಂತ ಅವರಿಗೆ ತಮ್ಮ ಅಂತ್ಯ ಸಮೀಪಿಸಿದೆ ಅನ್ನಿಸಿ ನೆಮ್ಮದಿಯಾಗಿ ನಾನು ಹೊರಡ್ತೇನೆ, ನಾನು ಬೀಳ್ಕೊಡಿ ಅಂತ ಹೇಳಿ ಎಲ್ಲ ಮಕ್ಕಳು, ಅವರು ಅಮೆರಿಕಾದಲ್ಲಿದ್ದ ಮಗಳು ಕೂಡ ಆ ವೇಳೆಗೆ ಬಂದಿದ್ದರು. ಹೀಗೆ ಎಲ್ಲ ಅವರ ಪತ್ನಿ ಕೆಲವು ವರ್ಷ ಹಿಂದೆಯೇ ತೀರಿಕೊಂಡಿದ್ದರು. ಹೀಗಾಗಿ ಎಲ್ಲ ಮಕ್ಕಳ ಪಕ್ಕದಲ್ಲಿ ಇದ್ದಾಗಲೇ ನಿನ್ನೆ ರಾತ್ರಿ ಎಲ್ರಿಗೂ ಸಮಾಧಾನ ಹೇಳಿ, ತುಂಬು ಜೀವನ ನಡೆಸಿದ್ದೇನೆ, ದೇವರು ಆನಂದವಾಗಿ ನಡೆಸಿದ್ದಾನೆ, ಏನೂ ಕೊರತೆ ಇಲ್ಲ, ನಿಮ್ಮನ್ನೂ ಎಲ್ಲ ಚೆನ್ನಾಗಿಟ್ಟಿದ್ದಾನೆ, ನಿಮಗೆಲ್ಲ ಶುಭವಾಗಲಿ, ಯಾರೂ ಶೋಕ ಪಡಬೇಡಿ ಅಂತ ಮಕ್ಕಳಿಗೆಲ್ಲ ಸಮಾಧಾನ ಹೇಳಿ ನಿನ್ನೆ ರಾತ್ರಿ 11:30 ಅಷ್ಟೊತ್ತಿಗೆ ಕೊನೆಯುಸಿರೆಳೆದಳು. ಹೀಗೆ ಸುಖ ಮರಣ ಅಂತಲೇ ಹೇಳಬೇಕಾಗಿದೆ. ಅವರ ಒಡನಾಟ ಇದ್ದದ್ರಿಂದ ನಮ್ಮ ಸಂಸ್ಥೆಗೆ ತುಂಬ ಪ್ರತಿಷ್ಠೆ ಬಂದಿತ್ತು. ಹೀಗಾಗಿ ಅವರ ನಷ್ಟವನ್ನು ನಾವು ಭರಿಸೋದು ಕಷ್ಟವಾಗತ್ತೆ. ಅಂಥ ಹಿರಿಯರ ನಿಧನವಾಗಿದೆ. 1 ನಿಮಿಷ ಕೂತಲ್ಲಿಯೇ 1 ನಿಮಿಷ ಶೋಕಾಚರಣೆ ಮಾಡಿ ಶಾಂತಿ ಮಂತ್ರದೊಡನೆ ಅವರಿಗೆ ಸದ್ಗತಿಯನ್ನು ಕೋರೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೆ ನಮಸ್ಕಾರ. ಕಾಶ್ಮೀರ ಶೈವ ದರ್ಶನದ ಪರಿಚಯ ಕಾರ್ಯಕ್ರಮದಲ್ಲಿ 2ನೇ ದಿವಸಕ್ಕೆ ಬಂದಿದ್ದೀವಿ. ನಿನ್ನೆ ಸಾಮಾನ್ಯವಾಗಿ ಕಾಶ್ಮೀರದ ಸಾಂಸ್ಕೃತಿಕ ನೇಪಥ್ಯವನ್ನು, ಅಲ್ಲಿಯ ಕವಿ ವಿದ್ವಾಂಸರ ಶಾಸ್ತ್ರಜ್ಞರ ಪರಂಪರೆಯ ಮತ್ತು ಅವರುಗಳ ಸಾಧನೆಯ ತುಂಬ ಸ್ಥೂಲವಾದ ಒಂದು ಪಕ್ಷಿ ವೀಕ್ಷಣೆಯ ವಿಹಂಗಮ ದೃಷ್ಟಿಯ ಪರಿಚಯ ಮಾಡಿಕೊಂಡಿದ್ದಾಯಿತು. ಹಾಗೆಯೇ ಪ್ರತ್ಯಭಿಜ್ಞಾ ಶೈವ ದರ್ಶನದ ಕೆಲವೊಂದು ಆರಂಭಿಕ ಪ್ರಮೇಯಗಳ ಬಗ್ಗೆ ಕೂಡ ನೋಡಿದ್ದಾಯಿತು. ಅದರ ಶಬ್ದಾರ್ಥ ಏನು ಅನ್ನೋದನ್ನು ಕೂಡ ಚಿಂತನೆ ಮಾಡಿದ್ದು ಆಯಿತು. ಅದರ ಮುಂದುವರಿಕೆಯನ್ನು ನಾವು ನೋಡಬಹುದು. ಪ್ರತ್ಯಭಿಜ್ಞಾ ಶೈವ ದರ್ಶನದಲ್ಲಿ ಒಟ್ಟು 36 ತತ್ವಗಳು ಅಂತ ಬಹಳ ಪ್ರಸಿದ್ಧಿ ಇರುವಂಥದ್ದು. ಇವನ್ನು ಪ್ರಮೇಯಗಳು ಅಂತ ಕರೆಯಬಹುದು. ಪ್ರಮೇಯ ಅಂದರೆ ಯಾವುದು ತಿಳ್ಕೊಳ್ಬೇಕಾಗಿದೆ, ಯಾವುದರ ಕುರಿತು ನಮಗೆ ಚಿಂತನೆ ನಡೆಯಬೇಕಾಗಿದೆ ಅದು. ಸಾಮಾನ್ಯ ಮೊದಲಿಗೆ ಶಾಸ್ತ್ರಗ್ರಂಥಗಳಲ್ಲಿ ಹೆಚ್ಚು ವಿಶದವಾಗಬೇಕಾಗಿದ್ದು ಪ್ರಮೇಯ ಭಾಗ. ಅದನ್ನು ನಾವು ಶುದ್ಧಶಾಸ್ತ್ರಗಳು ಅಂತ ಕರಿತೀವಿ. ಪ್ರಮಾಣ ಭಾಗ ಹೆಚ್ಚಾಗಿ ಚರ್ಚೆಗೆ ಬಂದಾಗ ಅದು ಸ್ವಲ್ಪ ವಾದಗ್ರಂಥಗಳ ಜಾಡನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ಯಾವುದನ್ನು ಆಂಟಾಲಜಿ ಅಂದರೆ ಪ್ರಮೇಯ ಭಾಗ ಮತ್ತು ಎಪಿಸ್ಟಮಾಲಜಿ ಪ್ರಮಾಣ ಭಾಗ ಅಂತೀವಿ, ಅದೆರಡೂ ಸೇರಿಕೊಂಡು ಒಂದು ಶಾಸ್ತ್ರಕ್ಕೆ ಸಮಗ್ರತೆ ಬರುತ್ತದೆ. ಎರಡನ್ನೂ ಕೂಡ ಚಿಂತನೆ ಮಾಡಬೇಕಾಗುತ್ತದೆ. ನಮ್ಮ ಷಡ್ದರ್ಶನಗಳಲ್ಲಿ ವೈಶೇಷಿಕವನ್ನು ಪ್ರಮೇಯ ಭಾಗದ ಪಾರಮ್ಯ ಇರುವಂಥದ್ದು ಅಂತ, ನ್ಯಾಯದರ್ಶನವನ್ನು ಪ್ರಮಾಣ ಭಾಗದ ಪಾರಮ್ಯ ಇರುವಂಥದ್ದು ಅಂತ ಹೇಳ್ತೀವಿ. ಹಾಗೆಯೇ ಪ್ರತಿ ದರ್ಶನವೂ ಕೂಡ ಬೆಳೆದಿರುವಂಥದ್ದು ಗೊತ್ತಾಗುತ್ತದೆ. ಇನ್ನು ಈ ಸಾಂಖ್ಯದಲ್ಲಿ 24 ತತ್ವಗಳು, 24 ಪ್ರಮೇಯಗಳು ಅಂತ, ನ್ಯಾಯದರ್ಶನದಲ್ಲಿ 16 ಪ್ರಮೇಯಗಳು ಅಂತ ಅನ್ನುವಂಥದ್ದು, ವೈಶೇಷಿಕದಲ್ಲಿ ಸಪ್ತಪದಾರ್ಥಿ ಅಂತಲೇ ಆ ದರ್ಶನವನ್ನು ಕರೀತಾರೆ. 7 ಪದಾರ್ಥಗಳ 7 ಪ್ರಮೇಯಗಳ ಚಿಂತನೆ ನಡೆಯುವಂಥದ್ದು ಅಂತ. ಮೀಮಾಂಸೆಯಲ್ಲಿ ಇನ್ನೂ ಹಲವು ಬರುತ್ತೆ, ಅದು ನಿಶ್ಚಿತವಾದ ಸಂಖ್ಯೆಯನ್ನು ಸಾಮಾನ್ಯವಾಗಿ ಹೇಳೋಲ್ಲ. ಯೋಗದಲ್ಲಿ 25 ಅಂತ ಹೇಳ್ಬಿಟ್ಟಂತಾರೆ. ಮತ್ತು ವೇದಾಂತದಲ್ಲಿ ಬೇರೆ 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 ದರ್ಶನಗಳ ಪ್ರಕಾರ ಬೇರೆ ಬೇರೆ ಆಗ್ತಾ ಹೋಗುತ್ತದೆ. ಈಗ ಉದಾಹರಣೆಗೆ ರಾಮಾನುಜ ಮತ, ಮಧ್ವ ಮತ, ಶಂಕರ ಮತ ಈ ಥರದ್ದೆಲ್ಲ ಉಂಟು. ಹೀಗೆ ಶಂಕರ ಮತದ ಪ್ರಕಾರ ವೇದಾಂತಕ್ಕೆ ಪ್ರಮಾಣವೂ ಒಂದೇ, ಪ್ರಮೇಯವೂ ಒಂದೇ, ಬಹಳ ಸುಲಭ, ಚಿಂತೆಯೇ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ನೋಡಬಹುದು. ಹಾಗಲ್ಲದೆ ರಾಮಾನುಜ ಮತದಲ್ಲಿ ನಾವು ನೋಡುವಂಥದ್ದು ವಿಶೇಷವಾಗಿ ತತ್ವತ್ರಯ ಅನ್ನುವಂಥದ್ದು, ಚಿತ್, ಅಚಿತ್ ಮತ್ತು ಈಶ್ವರ ಅಂತನ್ನುವಂಥದ್ದು ಯಾವುದಿದೆ ಅದು 3 ಚಿದಚಿತ್ ಮತ್ತು ಈಶ್ವರ ಅಂತ, ಚಿದಚಿತ್ಗಳನ್ನು ಶೇಷ ಅಂತ ಮತ್ತು ಈಶ್ವರನನ್ನು ಶೇಷಿ ಅಂತ ಕರೆಯುವ ಮೂಲಕವಾಗಿ ಆ 3 ಪ್ರಮೇಯಗಳು ಅಂತ ಹೀಗೆಲ್ಲ ಮಾಡಿಕೊಂಡಿದ್ದಾರೆ. ಅದು ಒಂದು ಕ್ರಮ. ಈ ಕ್ರಮ ನಾವು ಸ್ವಲ್ಪ ತಲೆಗೆ ಭಾರ ಆಗುತ್ತದೆ ಅಂತ ಬಿಟ್ಟರೆ ಮುಂದೆ ಏನೂ ಅರ್ಥವಾಗೋದಿಲ್ಲ. ಆ ಕಾರಣದಿಂದ ಆ ಒಂದು 36 ತತ್ವಗಳನ್ನು ಕುರಿತು ಸ್ಥೂಲವಾಗಿ ಆದರೂ ಆಲೋಚನೆ ಮಾಡಬೇಕಾಗುತ್ತೆ. ಇಷ್ಟು ತತ್ವಗಳನ್ನು ಯಾಕೆ ಇಟ್ಟುಕೊಂಡಿರೋದು ಅನ್ನೋ ಪ್ರಶ್ನೆ ಬರುತ್ತೆ. ಸಾಂಖ್ಯದಲ್ಲಿ 24 ಇದೆ, ಅದನ್ನು ಮತ್ತಷ್ಟು ಇನ್ನಷ್ಟು ವಿಭಾಗ ಮಾಡಿರುವಂಥದ್ದು ಯಾತಕ್ಕೆ? ಸಾಮಾನ್ಯ ಭಾರತೀಯ ದರ್ಶನಗಳ ಪೈಕಿ ಅತ್ಯಂತ ಹೆಚ್ಚು ಪ್ರಮೇಯಗಳಿರ್ತಕ್ಕಂಥದ್ದು, ತತ್ವಗಳಿರುವಂಥದ್ದು ಪ್ರತ್ಯಭಿಜ್ಞಾ ಶೈವ ದರ್ಶನದಲ್ಲಿಯೇ. ಯಾಕೆ ಹೀಗೆ ಮಾಡಿಕೊಂಡಿದ್ದಾರೆ ಅಂತಂದರೆ, ಕೆಲವರು ಹೇಳ್ತಾರೆ ಇದು ವಿಭಾಗ ಪ್ರೀತಿಯಿಂದ ಆದದ್ದು ಅಂತ. ಆದರೆ ಮತ್ತೊಂದು ನೋಡಬೇಕು ಅಂದರೆ, ಇರುವ ತತ್ವವನ್ನೇ ಇನ್ನಷ್ಟು ಮತ್ತಷ್ಟು ಪೃಥಕ್ಕರಣ ಮಾಡಿದ್ರೆ ಸಾಧಕನಿಗೆ ಜಿಜ್ಞಾಸೆಯ ಕಾಲದಲ್ಲಿ, ಸಾಧನೆ ಉಪಾಸನೆಗಳ ಕಾಲದಲ್ಲಿ ಬೇರೆ ಬೇರೆ ಭೂಮಿಕೆಗಳನ್ನು ಗುರುತಿಸಿಕೊಳ್ಳುವ ಅನುಕೂಲತೆ ಇರುತ್ತದೆ ಅಂತ. ಯಾವುದೇ ಶಾಸ್ತ್ರ ಬೆಳೀತಾ ಬಂದಂತೆ ಅಲ್ಲಿ ವಿಭಾಗಗಳು ಹೆಚ್ಚಾಗ್ತಾ ಹೋಗುತ್ತವೆ. ಕಾಶ್ಮೀರದ ಮತ್ತೊಂದು ವಿಶಿಷ್ಟವಾದ ಶಾಸ್ತ್ರವಾಗಿ ಇಡೀ ಭರತಖಂಡವನ್ನು ವ್ಯಾಪಿಸಿದ ಅಲಂಕಾರ ಶಾಸ್ತ್ರದ ಉಲ್ಲೇಖವನ್ನು ನಿನ್ನೆ ಮಾಡಿದೆ. ಅಂದರೆ ಕಾವ್ಯ ಮೀಮಾಂಸಾ ಶಾಸ್ತ್ರ, ಅಲ್ಲಿ ಕಾಶ್ಮೀರದಲ್ಲಿ ಅನೇಕ ತತ್ವಗಳು, ಥಿಯರೀಸ್ ಅಂತೀವಲ್ಲ, ಪ್ರಮೇಯ ಭಾಗ ಅಲ್ಲಿ ಬೆಳೆಯಿತು. ಅಲ್ಲಿ ಮೊದಲು ಒಂದು ಕೆಲವೇ ಅಲಂಕಾರಗಳಿದ್ದದ್ದು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಾ ಬಂತು. ಉದಾಹರಣೆಗೆ ದಂಡಿಯಲ್ಲಿ ನಾವು ಒಂದು 40ಕ್ಕೂ ಹೆಚ್ಚು ಅಲಂಕಾರಗಳನ್ನು ನಾವು ನೋಡಿದ್ರೆ, ಮಮ್ಮಟದಲ್ಲಿ 68ಕ್ಕೂ ಹೆಚ್ಚು ಅಲಂಕಾರಗಳು ನೋಡ್ತೀವಿ. ಕಡೆಗೆ ರುಯ್ಯಕನಲ್ಲಿ ಅದು ಹತ್ತತ್ರ 100ರ ಸಂಖ್ಯೆಯನ್ನು ಮುಟ್ಟುವಂಥದ್ದನ್ನು ನಾವು ನೋಡ್ತೀವಿ. ಮುಂದೆ ಅಪ್ಪೈ ದೀಕ್ಷಿತ ಮೊದಲಾದವರಲ್ಲಿ ಇನ್ನೂ ಹೆಚ್ಚು 124 ಈ ಥರದ್ದೆಲ್ಲ ಬೆಳ್ಕೊಂಡು ಬರುವಂಥದ್ದು ನೋಡ್ತೀವಿ.
ಏನಂದರೆ ಇನ್ನಷ್ಟು ಮತ್ತಷ್ಟು ವಿಭಾಗಗಳನ್ನು, ವ್ಯತ್ಯಾಸಗಳನ್ನು ಸ್ಫುಟೀಕರಿಸಿ ತನ್ಮೂಲಕ ಅಚ್ಚುಕಟ್ಟುತನವನ್ನು ತಂದುಕೊಡೋಣ, ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾಗುವ ಆಯಾಮಗಳನ್ನು ಹಿಗ್ಗಿಸೋಣ ಅನ್ನುವ ತಾತ್ಪರ್ಯ ಇಲ್ಲಿ ಕೂಡ ಅದೇ ಕಾಣಿಸುತ್ತದೆ. ಮತ್ತು ಇದು ಹೆಚ್ಚಾಗಿ ದರ್ಶನಶಾಸ್ತ್ರಗಳಲ್ಲಿ ನಾವು ನೋಡುವ ಈ ಮನಃಶಾಸ್ತ್ರೀಯವಾದ ಪರಮಾನಸ ಶಾಸ್ತ್ರೀಯವಾದ ಸೈಕಲಾಜಿಕಲ್ ಆ್ಯಂಡ್ ಪ್ಯಾರಾಸೈಕಲಾಜಿಕಲ್ ಅಂತ ಏನು ಹೇಳ್ತೀವಿ, ಅವುಗಳ ವಿವರಗಳು ತುಂಬಿಕೊಂಡು ಬಂದಾಗ ಬೇರೆ ಬೇರೆ ಚಿತ್ತ ಭೂಮಿಕೆಗಳು, ಲೇಯರ್ಸ್ ಆಫ್ ಮೈಂಡ್ ಅಂತ, ಲೇಯರ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಏನು ಕರಿತೀವಿ, ಅವುಗಳ ಕುರಿತು ಚಿಂತನೆ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಈ ಕ್ರಮಗಳು ಉಂಟು ಅಂತ. ಆದರೆ ವಸ್ತುತಃ ಶಾಂಕರ ವೇದಾಂತದಂತೆ ಒಂದೇ ಪ್ರಮೇಯವನ್ನು ಇಟ್ಟುಕೊಂಡೇ ಎಲ್ಲವನ್ನೂ ಸುಲಭವಾಗಿ ಮಾಡಬಹುದು. ಆದರೆ ಮಾಡುವಲ್ಲಿ ಬರುವಂಥದ್ದೊಂದು ಏನಂದರೆ, ಯೋಗಿ ಪ್ರತ್ಯಕ್ಷದ ಎಷ್ಟೋ ಆಯಾಮಗಳನ್ನು ಅದು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಕಾರಣ ಅದು ವೇದಾಂತಕ್ಕೆ ನೇರವಾಗಿ ಸಂಬಂಧಪಟ್ಟಿಲ್ಲ ಅಂತ. ಆದರೆ ಯೋಗಿ ಪ್ರತ್ಯಕ್ಷದ ಬಗ್ಗೆ ಒಬ್ಬ ಕೇವಲಾದ್ವೈತದ ಒಂದು ಪ್ರಕಾರದಲ್ಲಿ ಬಂದಂಥವರಿಗೆ ಬಿಟ್ಟರೆ ಮಿಕ್ಕ ಎಲ್ಲರಿಗೂ ಕೂಡ ಮೋಹ ಉಂಟು. ಆ ಕೇವಲಾದ್ವೈತದಲ್ಲಿ ಕೂಡ ಅತ್ಯಂತ ಅಜಾತಿವಾದದ ಅನುಯಾಯಿಗಳಾದಂಥವ್ರು ಯಾರಿದ್ದಾರೆ, ಉದಾಹರಣೆಗೆ ರಮಣರಂಥವ್ರನ್ನ ಬಿಟ್ಟರೆ ಇನ್ನು ಮಿಕ್ಕ ಎಲ್ಲರಲ್ಲಿಯೂ ಕೂಡ ಇದು ಬಂದೇ ಬಂದಿದೆ. ಅದಕ್ಕೊಂದು ದೊಡ್ಡ ಉದಾಹರಣೆಯಾಗಿ ಕೊಡಬಹುದು ಅಂತಂದರೆ ಯೋಗ ವಾಸಿಷ್ಠವನ್ನು. ಕಾಶ್ಮೀರದ ಶೈವ ದರ್ಶನದ ಬಗ್ಗೆ ಹೇಳುವಾಗಲೇ ಯೋಗ ವಾಸಿಷ್ಠವನ್ನು ಕುರಿತು ಚಿಂತನೆ ಮಾಡುವುದು ಬಹಳ ಒಳ್ಳೆಯದು ಅನಿಸುತ್ತೆ. ವಿದ್ವಾಂಸರು ಯೋಗ ವಾಸಿಷ್ಠ ಮತ್ತು ಕಾಶ್ಮೀರ ಶೈವ ದರ್ಶನಕ್ಕೆ ಸಾಕಷ್ಟು ಸಾಮ್ಯಗಳನ್ನು ಕಾಣ್ತಾರೆ. ಕಾಶ್ಮೀರ ಶೈವ ದರ್ಶನ ಒಂದು ಕಡೆ ಬೌದ್ಧರ ವಿಜ್ಞಾನವಾದವನ್ನು, ಮತ್ತೊಂದು ಕಡೆ ವೇದಾಂತಿಗಳ ಕೇವಲಾದ್ವೈತವನ್ನು ಎರಡನ್ನೂ ಒಳಗೊಂಡು, ಮತ್ತೊಂದು ಕಡೆ ಶೈವ ಶಾಕ್ತ ಆಗಮಗಳಲ್ಲಿ ಕಂಡುಬರುವಂತಹ ಆ ಶಿವಶಕ್ತಿ ಅಭೇದವಾದವನ್ನು, ಇದನ್ನೆಲ್ಲವನ್ನು ಬೆಸೆದುಕೊಂಡು ಬಂದಿರುವಂಥದ್ದಾಗಿದೆ. ಅದರಿಂದಲೇ ಯೋಗ ವಾಸಿಷ್ಠದಲ್ಲಿ ಯೋಗ ಮತ್ತು ವೇದಾಂತಗಳ ಸಮನ್ವಯವನ್ನು ಮಾಡುವ ದಾರಿಯನ್ನು ನೋಡ್ತೀವಿ. ಕಟ್ಟುನಿಟ್ಟಾದ ವೀರಾದ್ವೈತಿಗಳಿಗೆ ಯೋಗ ವಾಸಿಷ್ಠದಲ್ಲಿ ಎಷ್ಟೋ ಹೆಚ್ಚು ಕಡಿಮೆಗಳು ಕಾಣಿಸುತ್ತವೆ. ಆ ಗ್ರಂಥಗಳನ್ನು ನಾನು ನಿರಾಕರಿಸೋದಕ್ಕೆಲ್ಲ ಹೇಳ್ತಾ ಇರೋದು. ಅದು ಅಜಾತಿವಾದದ ದೃಷ್ಟಿಯಿಂದ ನೋಡಿದಾಗ, ಕೇವಲ ಸಾರ್ವತ್ರಿಕ ನಿರ್ವಿಶೇಷಾನುಭವದ ದೃಷ್ಟಿಯಿಂದ ನೋಡಿದಾಗ ಎಷ್ಟೋ ಯೌಗಿಕವಾದ ಅಂಶಗಳು ಬಹಳ ಸೂಪರ್ಫ್ಲೂಯಸ್ ಅನ್ನುವಂಥದ್ದು ಕಾಣಿಸುತ್ತೆ. ಅವುಗಳಿಂದ ಪ್ರಯೋಜನ ಇಲ್ಲ ಅಂತಲ್ಲ, ಸಾಧಕರಿಗೆ ಒಂದು ಮಟ್ಟಕ್ಕೆ ಪ್ರಯೋಜನವಾಗುತ್ತೆ. ಆದರೆ ಅಡ್ಡದಾರಿಯನ್ನು ಕೂಡ ತಂದುಕೊಡುವ ಪ್ರಮಾದ ಕೂಡ ಉಂಟು ಅಂತ. ಯಾಕೆಂದರೆ ಬೇರೆ ಸಿದ್ಧಿಗಳು, ಬೇರೆ ಅನುಭವಗಳು ಸಾಮಾನ್ಯ ವಾರದಲ್ಲಿ ಒಂದು 2 ಬಾರಿಯಾದರೂ ಈ ಬಗ್ಗೆ ನನಗೆ ಒಂದು ಫೋನ್ ಬಂದಿರುತ್ತೆ, ಇಲ್ಲ ಯಾರಾದರೂ ಬಂದು ಎದುರಿಗೆ ಮಾತಾಡಿರ್ತಾರೆ, ನಮಗೇನೋ ವಿಶೇಷ ಅನುಭವಗಳಾಗ್ತಾ ಇವೆ, ಅದನ್ನು ಏನಂತೀರ ಅಂತ. ನನಗೇನೂ ಗೊತ್ತಾಗೋದಿಲ್ಲ ಸ್ವಾಮಿ, ನಿಮ್ಮ ಅನುಭವಗಳು ನನಗೆ ಹೇಗೆ ಗೊತ್ತಾಗುತ್ತೆ? ಆನಂದ ಮಾರ್ಗಿಗಳು ಅಂತ ಹಿಂದೆ ಕೆಲವರಿದ್ದರು. ಎಮರ್ಜೆನ್ಸಿ ಕಾಲದಲ್ಲಿ ಒಂದು ಸ್ವಲ್ಪ ಅವರಿಗೆಲ್ಲ ತೊಂದರೆನೂ ಆಗಿತ್ತು. ಅವರು ಪ್ರಭಾಕರ ನಿರಂಜನ ಸರ್ಕಾರ ಅಂತಲೂ ಯಾರೋ ಬಂಗಾಳಿಗಳು ಅದನ್ನು ಪ್ರವರ್ತನ ಮಾಡಿದವರು. ಅಲ್ಲಿಯ ಕೆಲವರು ಕಾರ್ಯಕರ್ತರು DVG ಅವ್ರನ್ನ ಬಂದು ಕೇಳಿದ್ರಂತೆ, ನೀವು ಉಪನ್ಯಾಸ ಮಾಡಿ ಅಂತ. ಇವರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ಮು, ಹಾಗಾಗಿ ನನಗೆ ಆಗ್ತಾ ಇಲ್ಲ ಅಂದರೆ, ಇಲ್ಲ ಬನ್ನಿ ಅಂದರೆ DVG ಅವ್ರು ಹೇಳಿದ್ರಂತೆ, ಜಸ್ಟ್ ಆ್ಯಸ್ ಯುವರ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಆರ್ ಯುವರ್ ಓನ್, ಸೋ ಈಸ್ ಮೈ ಆರ್ಥರೈಟಿಸ್ ಪ್ರಾಬ್ಲಮ್ ಇಂಡಿಸ್ಕ್ರೈಬಬಲ್ ಆ್ಯಂಡ್ ಮೈ ಓನ್ ಅಂತ ಹೇಳ್ಬಿಟ್ಟು ಅಂದ್ರಂತೆ. ಅಂದರೆ ತುಂಬ ಜನಕ್ಕೆ ಯಾರನ್ನೂ ನಾನು ನಿರಾಕರಿಸೋಕ್ಕಾಗಲಿ ಖಂಡನೆ ಮಾಡೋಕ್ಕಾಗಲಿ ಹೇಳ್ತಾ ಇಲ್ಲ, ದಯಮಾಡಿ ಅದನ್ನು ಗಮನಿಸಿಕೊಳ್ಬೇಕು. ನಮಗೇನೋ ವಿಶೇಷ ಅನುಭವಗಳಾಗ್ತಾ ಇವೆ, ಏನೋ ಆಗ್ತಾ ಇವೆ ಅಂತಾರೆ. ಅವು ಅವ್ರ ಮಟ್ಟಿಗೆ ನಿಜವೇ ಇರಬಹುದು. ಅದಕ್ಕೆ ನನ್ನಿಂದಲೋ ಮತ್ತು ಯಾರಿಂದಲೋ ಒಂದು ಅಂಗೀಕೃತಿಯ ಮುದ್ರೆ ಬೇಕು ಅಂತಂದರೆ, ನಾನೇನೋ ದೊಡ್ಡ ಘನಾಂಧಾರಿ ಅಂತ ಭಾವಿಸಿಕೊಂಡು ಬಂದರೆ ನಾನು ಏನು ಮಾಡಬಲ್ಲೆ? ಶಾಸ್ತ್ರಗಳಲ್ಲಿ ಅಂಥದ್ದನ್ನು ಹೇಳಿದರೆ ಇಂಥದ್ದು ಹೇಳಿದೆಯಪ್ಪ ಅಂತ ಅನ್ನಬಹುದು. ಹೇಳಿದೆ ಅಂತಂದರೆ ಅವ್ರಿಗೊಂದು ಸಮಾಧಾನ ಆಗಬಹುದು. ಆದರೆ ಆ ಶಾಸ್ತ್ರಗಳಲ್ಲಿ ಕೊಟ್ಟಿರುವ ವಿವರಗಳು ನನ್ನ ಅರಿವಿಗೆ ಬಂದಿಲ್ಲ ಮತ್ತು ಅವರ ಅನುಭವ ಎಂಥದ್ದು ಅಂತ ಅನ್ನೋದನ್ನು ನಾನು ಅವರಾಗಿ ಅನುಭವಿಸಿಲ್ಲ. ಹೀಗಿದ್ದಾಗ ಏನನ್ನೋಣ? ಯಾವುದೋ ಒಂದು ಹೆಸರು ಕುಲ ಗೋತ್ರ ಗೊತ್ತಿಲ್ಲದ ತಿಂಡಿಯನ್ನು ಯಾರೋ ತಿಂದು ಬಂದು ಅದು ರುಚಿ ಬಗ್ಗೆ ನೀವು ಹೇಳಿ ಅಂತಂದರೆ ನಾನು ಏನು ಹೇಳೋದು? ನೀವು ಹೇಳಿದ್ರೂ ನನಗೆ ಅರ್ಥ ಆಗೋಲ್ಲ, ಕಾರಣ ನಾನು ತಿಂದವನಲ್ಲ. ಅದು ಹೀಗಿರುತ್ತಾ ಅಂದರೆ ಹೌದು ಆಗಿರುತ್ತೆ, ಸ್ವಲ್ಪ ಹುಳಿಗಿರುತ್ತಾ ಅಂದರೆ ಹೌದು ಹುಳಿಗಿರುತ್ತೆ. ಉದಾಹರಣೆಗೆ ಹುಣಸೆ ಹಣ್ಣು ಬೆಲ್ಲ ಜಾಸ್ತಿ ಹಾಕಿರ್ತಕ್ಕಂಥ ಗೊಜ್ಜಿನ ರುಚಿನ ಏನಂತ ನೋಣ. ಅದು ಒಂದಷ್ಟು ಹುಳಿಯೂ ಹೌದು, ಒಂದಷ್ಟು ಸಿಹಿಯೂ ಹೌದು. ಅದನ್ನು ಅದರ ಕಲ್ಪನೆಯೇ ಇಲ್ಲದೇ ಇದ್ದವನಿಗೆ, ಅದರ ಇಂಗ್ರೀಡಿಯೆಂಟ್ಸ್ ಏನು ಅಂತ ಗೊತ್ತಿಲ್ಲದೇ ಇದ್ದವನಿಗೆ ಯಾವ ರೀತಿಯೂ ಹೇಳೋಕ್ಕಾಗೋದಿಲ್ಲ. ಹಾಗೆ ಬಂದವರಲ್ಲಿ ಎಷ್ಟೋ ಜನ ಏನಾಗಿರ್ತಾರೆ ಅಂದರೆ, ನಾವು ಮಿಕ್ಕವರಿಗಿಂತ ವಿಶಿಷ್ಟರಾದವರು ಅನ್ನುವ ಒಂದು ಭಾವ ಇಟ್ಟುಕೊಂಡು ಬಂದಿರ್ತಾರೆ. ಅದನ್ನು ಗಮನಿಸಿದ್ದೀನಿ.
ನಮ್ಮ ಈ ಅನುಭವಗಳ ಕಾರಣ ನಮಗೆ ಇನ್ಯಾವುದೋ ಒಂದು ಅಲೌಕಿಕತೆ ಪ್ರಾಪ್ತವಾಗ್ತಾ ಇದೆ, ಇನ್ಯಾವುದೋ ಮೇಲಿನ ಹಂತಗಳಿಗೆ ಹೋಗ್ತಾ ಇದ್ದೀವಿ ಅಂತ. ಅದು ನಿಜವಾಗಿದ್ದರೆ ಸಂತೋಷ, ಆಗದೇ ಇದ್ದರೆ ದೊಡ್ಡ ಪ್ರಮಾದವಾಗುತ್ತದಲ್ಲ. ನಾನು ಮಿಕ್ಕವರಿಗಿಂತ ಸ್ಪೆಷಲ್ ಅನ್ನುವ ಭಾವವೇ ನಮ್ಮ ಅವನತಿ ಕಾರಣ ಅಂತ ಅನಿಸುತ್ತೆ. ಮಿಕ್ಕವರಿಗಿಂತ ವಿಶಿಷ್ಟವಾದದ್ದು ನನ್ನಲ್ಲಿ ಯಾವುದೂ ಇಲ್ಲ ಅಂತ ಆಗ್ತಾ ಇದ್ದಂತೆ ಸಮಾಜದಲ್ಲಿ ಹೆಚ್ಚು ಬೆರೆಯುವಂಥದ್ದು, ಜನಗಳ ಮಧ್ಯದಲ್ಲಿ ಅನ್ಯೋನ್ಯ ಪ್ರೀತಿ ಬರುವಂಥದ್ದು, ವಸ್ತುಸ್ಥಿತಿಯ ಬಗ್ಗೆ ಆದರ ಬರುವಂಥದ್ದು, ಜಗದ್ಗೌರವ ಮತ್ತು ಈಶ್ವರಾಂಗೀಕಾರ ಇವೆಲ್ಲ ತಾನಾಗಿ ಬರುತ್ತದೆ. ಮತ್ತು ಅವು ಎಷ್ಟು ಅದರ ಬಗ್ಗೆ ಅಲೌಕಿಕ ಅನುಭವಗಳ ಬಗ್ಗೆ ಹಿಂದೆ ಹೋದರೂ ಪ್ರತಿ ಅನುಭವವೂ ಆ ರೀತಿಯಾದದ್ದೇ ಅಲ್ಲವೇ, ಅನನ್ಯವಾದದ್ದೇ ಅಲ್ಲವೇ. ಡಿ ವಿ ಜಿಯವರು ಆರ್ಥರೈಟಿಸಿನ ಉದಾಹರಣೆ ಹೇಳಿರೋದು ವಿನೋದಕ್ಕಲ್ಲ. ನನಗೆ ಒಬ್ಬರು ಸ್ನೇಹಿತರು ಹೇಳಿದ್ರು, ಸ್ನೇಹಿತರ ಮನೆಯವರು ಪಾಪ ಬಂದವರು ಹೇಳಿದ್ರು, ಕಾಲು ನೋವಲ್ಲಿ ನಾನು ಒದ್ದಾಡ್ತಿದ್ದಾಗ, ನೋಡಿ ಗಣೇಶ್, ಇದು ಏನೂ ದೊಡ್ಡದಲ್ಲ, ನಾನು ಇಂಥ ನೋವುಗಳನ್ನು ಅನುಭವಿಸಿದ್ದೀನಿ, ಆದರೆ ಚಿಕನ್ಗುನಿಯಾ ಬಂದಿದೆಯಲ್ಲ ಅದಕ್ಕೆ ಮಿಗಿಲಾದ ನೋವು ಯಾವುದೂ ಇಲ್ಲ. ಹೆರಿಗೆ ನೋವಿಂದ ಹಲ್ಲು ನೋವರೆಗೂ ಎಲ್ಲ ನೋವುಗಳು ಅನುಭವಿಸಿ ಹೇಳ್ತಾ ಇದ್ದೀನಿ, ಅದು ತುಂಬ ವಿಶಿಷ್ಟವಾದದ್ದಪ್ಪ, ನಿಮಗೆ ಗೊತ್ತಿಲ್ಲ ಅಂದರು. ಬೇಡಮ್ಮ, ಗೊತ್ತಾಗೋದು ನನಗೆ ಅಂತಂದೆ. ಅದು ವಿಶಿಷ್ಟವಾದದ್ದು. ಈಗ ಮಾಂಜರಾಗದ ಗತಿಗೂ ಭೈರವಿಗೂ ಯಾವುದೋ ಒಂದು ಸ್ವಲ್ಪ ವ್ಯತ್ಯಾಸ ಉಂಟು. ಮಾಂಜರಾಗ ಭೈರವಿಯ ಕೆಲವೊಂದು ವಿಶಿಷ್ಟ ಸಂಚಾರಗಳ ಸಂಪುಟೀಕರಣ, ಅದರ ಕೇಳ್ಮೆಯೇ ಬೇರೆ, ಹಾಗೆ ಬೇರೆ ಉಂಟು. ನಿನ್ನೆ ದಿವಸ ಭೈರಪ್ಪನವರು ಯಾವುದೋ ಒಂದು ಶೂ ಕಂಪನಿಯ ಬಗ್ಗೆ ಹೇಳ್ತಾ ಇದ್ರು. ಆ ಶೂನ ಹಾಕ್ಕೊಂಡು ಓಡಾಡುವ ನಡಿಗೆ ರೀತಿಯೇ ಬೇರೆ, 10 ಮೈಲಿ ಸಲೀಸಾಗಿ ನಡೆಯಬಹುದು ಅಂತಂದರು. ನಾನು ಶೂನೇ ಹಾಕಿದವನಲ್ಲ, ಇನ್ನು ಆ ಕಂಪನಿ ಶೂ ನಾನು ಏನು ಹಾಕಿದವನು? ಹೌದು ಅಂತ ಒಪ್ಕೊಳ್ಬೇಕು, ಇಲ್ಲ ಒಪ್ಪಬೇಕು, ನಮಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಇರಬೇಕು, ಏನೋ ಆಪ್ತವಾಕ್ಯ ಅಂತ ತೆಗೆದುಕೊಳ್ಳಬೇಕು. ಹೀಗೆ ಒಂದು ಚಪ್ಪಲಿ ಹಾಕೋದ್ರಿಂದ ಸಂಗೀತ ಕೇಳೋದ್ರವರೆಗೆ, ತಿಂಡಿ ತಿನ್ನೋದ್ರಿಂದ ಒಂದು ಬಟ್ಟೆಯನ್ನು ತೊಡುವುದರವರೆಗೆ. ನನ್ನ ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಅವರು ತುಂಬ ಈ ಬ್ರ್ಯಾಂಡೆಡ್ ಗೂಡ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಬಳಸುವಂಥ ಖಯಾಲಿ ಇರತಕ್ಕಂಥವ್ರು. ಇಂಥ ಶರ್ಟೇ ಆಗಬೇಕು, ಇಂಥ ಪ್ಯಾಂಟೇ ಆಗಬೇಕು, ಇಂಥ ಕೂಲಿಂಗ್ ಗ್ಲಾಸ್ ಆಗಬೇಕು, ಇಂಥ ಮೇಕ್ ಕಾರ್ ಬೇಕು, ಈ ರೀತಿಯಾದದ್ದು. ತುಂಬ ಒಳ್ಳೆಯವರು, ಬಹಳ ಆತ್ಮೀಯರಾದಂಥ ಸ್ನೇಹಿತರು, ಸಜ್ಜನರಾದವರು. ಅವ್ರ ರುಚಿ ಅದು. ಅವ್ರು ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ, ಆ ಶರ್ಟ್ ಹಾಕ್ಕೊಂಡ್ರೆ ಮೈಮೇಲೆ ಹಾಕ್ಕೊಂಡಂಗೆ ಇರೋಲ್ಲ ಅಂತ. ಅಯ್ಯೋ ಬಂತೆ ಪ್ರಮಾದ, ನೀವು ಮೈಮೇಲೆ ಬಟ್ಟೆ ಇದ್ದಂಗೆ ಇರಬೇಕಲ್ವಾ ಅಂತ. ಅಂದರೆ ಅವರವರ ದೃಷ್ಟಿಕೋನ ಅದು. ಹಾಗೆ ಪ್ರತಿ ಅನುಭವವೂ ವಿಶಿಷ್ಟವಾದದ್ದು. ಆದರೆ ಆ ಅನುಭವದ ಬಳಿಕ ನಾವು ಏನಾಗುತ್ತೀವಿ ಅನ್ನೋದು ತುಂಬ ಮುಖ್ಯ. ಅನುಭವ ತನ್ನಂತೆ ಎಷ್ಟೇ ದೊಡ್ಡದೋ ಸಣ್ಣದೋ ಆದರೂ ಅನುಭವ ಕೊಟ್ಟ ಸಂಸ್ಕಾರದ ಮೂಲಕವಾಗಿ ನಮ್ಮ ಅಂತರಂಗದಲ್ಲಿ ಬಂದ ಪರಿಪಾಕ ಏನು, ತನ್ಮೂಲಕ ಈ ಜಗತ್ತು ಜೀವಾದಿಗಳನ್ನು ಗ್ರಹಿಸುವ ಬಗೆ ಏನಾಯಿತು ಅಂತನ್ನುವಂಥದ್ದು. ಹೀಗಾಗಿ ಈ ಯೋಗಿ ಪ್ರತ್ಯಕ್ಷದ ಆಯಾಮಗಳನ್ನು ನಾವು ತುಂಬ ಬೆಳೆಸಿಕೊಂಡು ಹೋದರೆ ಒಂದಿಷ್ಟು ದಾರಿ ತಪ್ಪುವ ಸಾಧ್ಯತೆ ಉಂಟು. ಅದನ್ನು ಎಲ್ಲ ಅನುಭಾವಿಗಳು, ಎಲ್ಲ ಜ್ಞಾನಿಗಳು ಹೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರಂತೂ ಹೆಜ್ಜೆಗೆ ಅದನ್ನು ಹೇಳ್ತಾರೆ. ರಮಣರಂತೂ ಮತ್ತೆ ಮತ್ತೆ ಹೇಳ್ತಾರೆ. ಇಲ್ಲಿವರೆಗೆ ಹೇಳ್ತಾರೆ ಅಂತಂದರೆ, ಯಾರೋ ಬಂದು ಸ್ವರ್ಗ ನರಕಗಳು ಇವೆಯಾ ಅಂತಂದರೆ, ಇಫ್ ಯು ಬಿಲೀವ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ವರ್ಲ್ಡ್, ಈವನ್ ದೋಸ್ ವರ್ಲ್ಡ್ಸ್ ಆರ್ ದೇರ್, ಅಲ್ಟಿಮೇಟ್ಲಿ ಈವನ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ವರ್ಲ್ಡ್ ಈಸ್ ಕ್ವಶ್ಚನಬಲ್ ಅಂತನ್ನುವ ಮಾತನ್ನು ಹೇಳ್ತಾರೆ. ಇರಲಿ. ಹಾಗಾಗಿ ಯೋಗ ವಾಸಿಷ್ಠಾದಿಗಳಲ್ಲಿ ಅವುಗಳ ಬಗ್ಗೆ ಹೆಚ್ಚಿನ ವಿವರ ಕಾಣಿಸುತ್ತದೆ. ಆದರೆ ಆ ಗ್ರಂಥದ ಸ್ವಾರಸ್ಯ ಕಡಿಮೆ ಇದಲ್ಲ. ವೇದಾಂತವನ್ನು ರಸಮಯವಾಗಿ ಕಾವ್ಯಮಯವಾಗಿ ಕೊಡುವಂಥ ಅದ್ಭುತ ಪ್ರಯತ್ನ ಅಂತ ಅನ್ನಬೇಕು. ದಾಸಗುಪ್ತ ಮೊದಲಾದಂಥ ವಿದ್ವಾಂಸರು ಅದನ್ನು ಸಾಮಾನ್ಯ 8-9ನೇ ಶತಮಾನಗಳ ಆಸುಪಾಸಿನಲ್ಲಿ ರಚಿತವಾದದ್ದು, ಬಹುಶಃ ಕಾಶ್ಮೀರದಲ್ಲೇ ರಚಿತವಾದದ್ದು ಅಂತಂತಾರೆ. ಕಾಶ್ಮೀರದ ಶೈವ ದರ್ಶನಕ್ಕೂ ಅದಕ್ಕೂ ಸಾಕಷ್ಟು ವಿವರಗಳಲ್ಲಿ ಸಾಮ್ಯ ಕಾಣಿಸುತ್ತದೆ. ಹಾಗಾಗಿ ಒಂದು ಕಡೆ ಯೋಗ ವಾಸಿಷ್ಠ, ಇನ್ನೊಂದು ಕಡೆ ವಿಜ್ಞಾನ ಭೈರವ ಅಂತ ರುದ್ರಯಾಮಲ ಅನ್ನುವ ತಂತ್ರಗ್ರಂಥದ ಸಾರಭೂತವಾದದ್ದು. ಇದು ಶಿವಪಾರ್ವತಿಯರ ಸಂವಾದ ರೂಪವಾಗಿ ಬರುವಂಥದ್ದು ಆ ವಿಜ್ಞಾನ ಭೈರವ ಗ್ರಂಥ. ಮತ್ತು ನಿನ್ನೆಯೇ ಹೇಳಿದಂತೆ ವಸುಗುಪ್ತನಿಗೆ ಕನಸಿನಲ್ಲಿ ಒಂದು ಪರ್ವತದ ಬಂಡೆಯ ಮೇಲೆ ಶಿವನಿರ್ಮಿತವಾಗಿ, ಅಂದರೆ ಶಿವನಿಂದ ಕೆತ್ತಲ್ಪಟ್ಟಿದ್ದು ಅಂತಾದಂಥ ಆರ್ಷವಾದ ಪ್ರಾಚೀನವಾದ ಒಂದು ಸೂತ್ರ ಸಾಹಿತ್ಯ ಸಿಕ್ಕದ್ದು, ಅದು ಶಿವಸೂತ್ರಗಳು ಅಂತ. ಆಮೇಲೆ ಅವನ ಕಲ್ಲಟನಿಂದ ಬಂದಂತಹ ಆ ಪ್ರತಿಭಿಜ್ಞಾ ಕಾರಿಕೆಗಳು, ಸ್ಪಂದಕಾರಿಕೆ ಅಂತಲೂ ಅದನ್ನು ಕರೀತಾರೆ. ಹೀಗೆ ಬೆಳಕೊಂಡು ಬಂದ ಸಾಹಿತ್ಯ ಅಂತ ಯಾವುದಿವೆ ಇವುಗಳನ್ನು ಮುಖ್ಯವಾಗಿ ನೋಡಬಹುದು. ಅಭಿನವ ಗುಪ್ತರು ಮಾಲಿನಿ ವಿಜಯ ತಂತ್ರ ಅಂತ ಒಂದು ಮತ್ತೆ ಶೈವ ತಂತ್ರಾಗಮ ಗ್ರಂಥ, ಅದು ಪ್ರತಿಭಿಜ್ಞಾ ಶೈವ ದರ್ಶನದ ಮೂಲ ಆಕರ ಅಂತ ಕರೀತಾರೆ. ಇವುಗಳಲ್ಲೆಲ್ಲ
ನಾವು ನಿಶ್ಚಪ್ರಚವಾಗಿ ತರ್ಕಶುದ್ಧವಾದ ರೀತಿಯಲ್ಲಿ ವಿಚಾರವನ್ನು ದರ್ಶನವನ್ನು ನೋಡೋಕ್ಕಾಗೋಲ್ಲ. ಅಂದರೆ ಈಗ ವೇದಾಂತ ಪರಿಭಾಷಾ ಅಂತನ್ನುವಂಥ ಒಂದು ಧರ್ಮರಾಜಾಧ್ವರೀಂದ್ರನ ಒಂದು ಗ್ರಂಥ ಉಂಟು, ಅಥವಾ ಯತೀಂದ್ರ ಮತದೀಪಿಕಾ ಅಂತ ರಾಮಾನುಜ ಪರಂಪರೆಯ ಒಂದು ಗ್ರಂಥ ಉಂಟು, ಅಥವಾ ತರ್ಕತಾಂಡವ, ನ್ಯಾಯಾಮೃತ ಇತ್ಯಾದಿಯಾಗಿ ದ್ವೈತ ಪರಂಪರೆಯಲ್ಲಿ ಬಂದ ವ್ಯಾಸತೀರ್ಥರ ಗ್ರಂಥ ಉಂಟು. ಅವುಗಳಲ್ಲಿ ಯಾವ ಲಕ್ಷಣ ಶುದ್ಧಿ ಕಾಣಿಸುತ್ತದೋ, ಪರಿಷ್ಕಾರ ಕಾಣಿಸುತ್ತದೆಯೋ ಆ ರೀತಿಯಾಗಿ ಈ ತಂತ್ರಾಗಮ ಗ್ರಂಥಗಳಲ್ಲಿ ಆಗಲಿ, ಯೋಗ ವಾಸಿಷ್ಠ, ವಿಜ್ಞಾನ ಭೈರವದಂಥ ಗ್ರಂಥಗಳಲ್ಲಾಗಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಯಾಕೆ, ಈ ಶಿವಸೂತ್ರದಲ್ಲಿಯೇ ಆಗಲಿ, ಸ್ಪಂದಕಾರಿಕೆಯಲ್ಲೇ ಆಗಲಿ ನಮಗೆ ಆ ಮಟ್ಟಕ್ಕೆ ತರ್ಕಶುದ್ಧವಾದ ರೀತಿಯಲ್ಲಿ ಆ ಒಂದು ವಿಷಯಗಳ ನಿರೂಪಣೆ ನೋಡೋಲ್ಲ. ಅವು ಒಂದು ಭಾವುಕವಾದ, ಒಂದು ಸ್ಫುರಿತವಾದ ಉದ್ಗಾರಗಳಂತೆ ಎಮೋಷನಲ್ ಔಟ್ಪೋರ್ಸ್ ತರಹ ಕಾಣಿಸುತ್ತದೆ. ಉಪನಿಷತ್ತುಗಳ ಶೈಲಿ ಅಂತ ಕರೆಯಬಹುದು. ಭಾಷೆ ವ್ಯತ್ಯಾಸ ಇದ್ದರೂ ಉಪನಿಷತ್ತುಗಳ ಶೈಲಿ ಅಂತ ಅನ್ನಬಹುದು. ಅವುಗಳಿಂದ ನಮಗೆ ಆಗುವ ಪ್ರಯೋಜನ ಏನಂತಂದರೆ, ನಮ್ಮ ಭಾವನೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ. ನಮಗೆ ಅದನ್ನು ಓದುವಾಗ ಒಂದು ಮಟ್ಟದ ಆತ್ಮ ಸಂವೇದನೆಯ ಸ್ಫುರಣೆ ಆಗುತ್ತದೆ. ಉದಾಹರಣೆಗೆ ಅವಧೂತ ಗೀತ ಅದ್ಭುತವಾದಂಥ ಗ್ರಂಥ. ಅನೇಕ ಗೀತೆಗಳು ಉಂಟು. ಅವಧೂತ ಗೀತ ಉತ್ಕಟವಾದ ವೈರಾಗ್ಯದ ಒಂದು ಲಕ್ಷಣ ಗ್ರಂಥ. ಅಲ್ಲಿ ಪ್ರಮೇಯ ನಿರೂಪಣೆ ವಿಸ್ತಾರವಾಗಿ ಬರೋದಿಲ್ಲವಾದರೂ ಅನುಭವದ ಒಂದು ನಿವೇದನೆ ಕಾಣಿಸುತ್ತದೆ. ಈ ರೀತಿಯಾದದ್ದು ಭಗವದ್ಗೀತೆಯನ್ನೇ ತೆಗೆದುಕೊಳ್ಳಿ, ಅತ್ಯಂತ ಮಹನೀಯವಾದ ಗ್ರಂಥ ಅದು. ಭಗವದ್ಗೀತೆಯಲ್ಲಿ ಪ್ರಾಯಶಃ ಮುಟ್ಟದೇ ಇರುವಂತಹ ಪ್ರಮೇಯಗಳು ಇಲ್ಲ ಅನ್ಬೋದು, ಒಂದೆರಡು ಬಿಟ್ಟರೆ. ಆ ಭಗವದ್ಗೀತೆಯಲ್ಲಿ ನಾವು ತರ್ಕಶುದ್ಧವಾಗಿ ವಿಚಾರ ಮಾಡೋದಕ್ಕೆ ಹೋದಾಗ ಎಷ್ಟೋ ಕಡೆ ಇಲ್ಲಿ ಯಾಕೆ ಹೀಗೆ ಹೇಳಿದ್ದಾನೆ, ಅಲ್ಲಿ ಯಾಕೆ ಹೀಗೆ ಹೇಳಿದ್ದಾನೆ ಅಂತ ನಮ್ಮ ಪ್ರತಿನಿಧಿಯಾಗಿ ಅರ್ಜುನನೇ ಕೇಳಿಬಿಟ್ಟಿದ್ದಾನೆ. ಇದು ಯಾತಕ್ಕೆ ವ್ಯಾಮಿಶ್ರ ಇವ ಬೆರೆತೆ ಅಂತ ನೀನು ಹೇಳ್ತಾ ಇದೀಯಾ, ಇಲ್ಲಿ ಯಾತಕ್ಕೆ ನನಗೆ ಗಲಿಬಿಲಿ ಉಂಟು ಮಾಡ್ತಾ ಇದೀಯಾ, ಇಲ್ಲಿ ಜಾಯಸಿ ಕರ್ಮಗತಿ ಅಂತಂದರೆ ನೀನು ಯಾತಕ್ಕೆ ಜ್ಞಾನವನ್ನು ಹೇಳ್ತಾ ಇದೆಯಾ, ಕರ್ಮ ಹಿರಿದಾದರೆ ಜ್ಞಾನ ಯಾತಕ್ಕೆ ಬೇಕು, ಜ್ಞಾನ ಹಿರಿದಾದರೆ ಕರ್ಮ ಯಾತಕ್ಕೆ ಬೇಕು, ತದೇಕಂವದ ನಿಶ್ಚಿತ್ಯ, ಅದು ಯಾವುದು ಅಂತ ನಿಶ್ಚಯವಾಗಿ ಹೇಳು ಅನ್ನುವುದೆಲ್ಲ ಮಾತುಗಳಲ್ಲಿ ಭಗವದ್ಗೀತೆ ಶಾಸ್ತ್ರ ಸರಣಿಯಲ್ಲಿ ಬಂದಂಥದ್ದು ಅಲ್ಲ. ಆದರೆ ಶಾಸ್ತ್ರ ಸರಣಿಯ ಗ್ರಂಥಗಳಿಗೆಲ್ಲ ಮಾಣಿಕ ಅನ್ನುವಂಥ ರೀತಿಯ ಮಾಹಿತಿಯನ್ನು, ಆ ಅನುಭವ ಸಾಮಗ್ರಿಯನ್ನು ಅದು ಕೊಟ್ಟಿದೆ. ಇವನ್ನೆಲ್ಲವನ್ನು ನಾವು ಗಮನಿಸಿಕೊಂಡು ಒಂದು ಪ್ರತಿಭಿಜ್ಞಾ ಶೈವ ದರ್ಶನದಂಥ ದರ್ಶನವನ್ನು ಗಮನಿಸಬೇಕು. ಜೊತೆಗೆ ನೆನ್ನೆಯೇ ನಾನು ನಿವೇದಿಸಿದಂತೆ ಇದಕ್ಕೆ ಸೌಂದರ್ಯ ಮೀಮಾಂಸೆಯ, ಸಾಹಿತ್ಯ ವಿದ್ಯೆಯ ತುಂಬ ದೊಡ್ಡ ಯೋಗದಾನ ಉಂಟು. ಸಾಮಾನ್ಯವಾಗಿ ನಮ್ಮಲ್ಲಿ ದರ್ಶನಶಾಸ್ತ್ರಗಳ ಪೈಕಿ ಅತಿ ಹೆಚ್ಚು ಸೌಂದರ್ಯ ಶಾಸ್ತ್ರಕ್ಕೆ ಅಂಟಿಕೊಂಡಿರುವಂಥದ್ದು ಅಂದರೆ ಭಾರತೀಯ ದರ್ಶನಗಳ ಪೈಕಿ ಇದೆ, ಪ್ರತಿಭಿಜ್ಞಾ ಶೈವ ದರ್ಶನವೇ. ಅದಾದ ಮೇಲೆ ನಾವು ರಾಮಾನುಜ ದರ್ಶನವನ್ನು ಕಾಣಬಹುದು. ರಾಮಾನುಜ ದರ್ಶನದಲ್ಲಿಯೂ ಅಷ್ಟೇ ಈ ಸೌಂದರ್ಯದ ಬಗ್ಗೆ ತುಂಬ ಒಂದು ಅವಧಾರಣೆ ಕಾಣಿಸುತ್ತದೆ. ಕಾರಣ ಸಗುಣ ಸಾಕಾರವನ್ನು ಕುರಿತು ವಿಸ್ತರಿಸುವಾಗ ಅಲ್ಲಿ ಈ ಎಳೆಗಳು ಕಾಣಿಸಿಕೊಳ್ಳುತ್ತವೆ. ಇರಲಿ, ಹೀಗಾಗಿ ಕಾವ್ಯದ ವಿವರಗಳು ಬಂದ ತಕ್ಷಣವೇ ಅಲ್ಲಿ ಕೈ ತೂಕ ಬಾಯಿ ಬಣ್ಣ ಹೆಚ್ಚಾಗುತ್ತೆ, ಕತ್ತರಿಸಿದಂತೆ ಮಾತಾಡೋದು ತೊಡಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆ 36 ತತ್ವಗಳನ್ನು ನೋಡಿದ್ರೆ, ಮೊದಲು ಶುದ್ಧಾದ್ವ ಅಂತ ಹೇಳಿಬಿಟ್ಟು 5 ತತ್ವಗಳನ್ನು ಹೇಳ್ತಾನೆ. ಶಿವ, ಶಕ್ತಿ, ಸದಾಶಿವ, ಈಶ್ವರ, ಶುದ್ಧ ವಿದ್ಯಾ ಅಂತ. ಇದು ಶಿವನ ಮತ್ತು ಪಾರ್ವತಿಯ ಹೆಸರಿದ್ದರೂ ಶಿವ ಪಾರ್ವತಿ ಅಂತಲೇ ಅರ್ಥ ಅಲ್ಲ, ಇದೊಂದು ತತ್ವ ಅಂತ ಹೇಳಿಬಿಟ್ಟಿದ್ವಿ. ಶಿವ ಅನ್ನೋದು ಸರ್ವೋಚ್ಚವಾದಂಥ ತತ್ವ, ಆತನ ಒಂದು ಅಭಿವ್ಯಕ್ತಿಯ ಸಾಮಗ್ರಿಯೇ ಶಕ್ತಿ ಅಂತ ಗೊತ್ತಾಗುತ್ತೆ. ಇವರಿಬ್ಬರ ಸಮಾಯೋಗದಲ್ಲಿ ಸದಾಶಿವ ಅಂತ ಬರುವುದು ಮತ್ತು ಕಾರ್ಯಾಧ್ಯಕ್ಷನಾಗಿ ಈಶ್ವರ ಅಂತ ಬರತಕ್ಕಂಥದ್ದು. ಅದಾದ ಮೇಲೆ ಅದರ ಫಲವಾಗಿ ಬರುವಂಥ ಶುದ್ಧ ವಿದ್ಯಾ ಅಂತ. ಇವು ಶಿವನ ಚಿನ್ಮಾತ್ರಾವಸ್ಥೆಯ ಸ್ವರೂಪದಲ್ಲಿದ್ದು ಬರುತ್ತೆ ಅಂತ. ಚಿನ್ಮಾತ್ರ ಅಂದರೆ ನಿರಂಜನ ಜ್ಞಾನ ಅಂತ. ಇಲ್ಲಿ ಜ್ಞಾನ ಅಂತ ಒಂದು ಬರುತ್ತೆ, ಅದು ಸಾಂಜನವಾದದ್ದು, ಸೋಪಾಧಿಕವಾದದ್ದು, ನಿರಂಜನವಾದದ್ದನ್ನು ಚಿತ್ ಅಂತ ಕರೀತಾರೆ. ಇದಾದ ಮೇಲೆ ಇದಿಷ್ಟು ಶುದ್ಧಾದ್ವ ಅಂದರೆ ಶುದ್ಧವಾದ ದಾರಿ ಅಂತ. ಇದಾದ ಮೇಲೆ ಜಗದ್ರೂಪವಾದ ಆ ಒಂದು ಭಾಗ ಯಾವುದಿದೆ ಅದನ್ನು ಷಟ್ಕಂಚುಕ ಅಂತ 6 ಕವಚಗಳು ಅಂತ ಕರೀತಾರೆ. ಅಲ್ಲಿ ಮೊದಲಿಗೆ ಮಾಯೆ ಅಂತ ಕರೀತಾರೆ. ವೇದಾಂತಿಗಳು ಅಂದರೆ ಶಂಕರಾದ್ವೈತಿಗಳು ಹೇಳುವಂಥ ಮಾಯೆಯ ಲಕ್ಷಣಕ್ಕೂ ಇಲ್ಲಿಯ ಮಾಯೆಯ ಲಕ್ಷಣಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಕಡೆಗೆ ತೀರ್ಮಾನ ಮಾಡುವಾಗ ಇಲ್ಲಿ ಶೈವ ದರ್ಶನದಲ್ಲಿ, ಪ್ರತಿಭಿಜ್ಞಾ ಶೈವ ದರ್ಶನದಲ್ಲಿ ಚೇಂಜ್ ಆಫ್ ಗ್ರೌಂಡ್ಸ್ ಅಂತೀವಲ್ಲ, ಅಲ್ಲಿ ನಿಂತರೆ ಇಲ್ಲಿ ಬರೋದು, ಇಲ್ಲಿ ನಿಂತರೆ ಅಲ್ಲಿ ಬರೋದು, ಇದು ನನಗಂತೂ ತುಂಬ ಎದ್ದು ಕಾಣಿಸುವಂಥದ್ದಾಗಿದೆ. ಹಾಗಾಗಿ ಅವುಗಳ ಲಕ್ಷಣ ನಿರ್ವಚನ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಮಾಡೋಕ್ಕೆ ಹೋದರೆ ಅಲ್ಲಿ ಕೈ ಬಾಯಿ ಕಟ್ಟುತ್ತೆ.
ಅದು ತಪ್ಪು ಅಂತ ನನಗೆ ಹೇಳಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಅದರ ಸ್ವರೂಪ ವಿವರಣೆಗೆ ಹೋಗೋದಿಲ್ಲ, ಮಾಯೆ ಅಂತ ಕರೀತಾರೆ. ಆಮೇಲೆ ಮಾಯೆಯಿಂದ ಬರುವಂಥದ್ದು ಕಲಾ, ವಿದ್ಯಾ, ರಾಗ, ಕಾಲ, ನಿಯತಿ ಅನ್ನುವಂಥವು ಅವುಗಳು 5. ಇವಷ್ಟು ಸೇರಿ ಷಟ್ ಕಂಚುಕ 6 ಅಂತ ಆ ವಿವರಣೆಯನ್ನು ಮುಂದೆ ನಾನು ಕೊಡ್ತೀನಿ. ಅದಾದ ಮೇಲೆ ಈ ಜೀವಸ್ತರದಲ್ಲಿ ನಾವು ನೋಡುವಂಥದ್ದು ಪುರುಷ ಮತ್ತು ಪ್ರಕೃತಿ ಅಂತಕ್ಕಂಥದ್ದು. ಗ್ರಾಹಕವಾದ ಜೀವಾತ್ಮವೇ ಪುರುಷ ಅಂತ, ಗ್ರಾಹ್ಯ ವಸ್ತು ಆದ ಜಗತ್ತೇ ಅಂದರೆ ತ್ರಿಗುಣ ಸ್ವರೂಪವಾದದ್ದು, ಪಂಚಭೌತಿಕವಾದದ್ದು ಅದು ಪ್ರಕೃತಿ ಅಂತ. ಮತ್ತು ಜೀವನ ಒಳಗಿರುವ ದ್ರವ್ಯವನ್ನು ಅಂತಃಕರಣ ಅನ್ನುವಾಗ ಬುದ್ಧಿ, ಅಹಂಕಾರ, ಮನಸ್ಸು ಅಂತ. ಇಲ್ಲಿ ಚಿತ್ತವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಅಂತಃಕರಣ ಚತುಷ್ಟಯ ಅಂತ ಸಾಮಾನ್ಯವಾಗಿ ಹೇಳೋದು ಅಂತಃಕರಣ ತ್ರಿತಯ ಅಂತ ಆಗಿದೆ. ಈ ಅಹಂಕಾರ ಅನ್ನೋದು ಸಾತ್ವಿಕ, ರಾಜಸ, ತಾಮಸ ಅಂತ 3 ಹಂತಗಳಲ್ಲಿ ಬರುವಂಥದ್ದನ್ನು ಮಾಡಿಕೊಂಡಿದ್ದಾರೆ. ಅದಾದ ಮೇಲೆ ಈ ಅಂತಃಕರಣ ತ್ರಿತಯ ಅಂತ ಯಾವುದಿದೆ ಅದಕ್ಕೆ ಬೇಕಾದ ಮಾಹಿತಿಯನ್ನು ಒದಗಿಸಿಕೊಳ್ಳೋದಕ್ಕಿರುವಂತಹ ಪಂಚ ಜ್ಞಾನೇಂದ್ರಿಯಗಳು ಎಲ್ಲರಿಗೂ ಗೊತ್ತಿರುವಂತೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನು ಸಂವೇದನೆ ಮಾಡಿಕೊಳ್ತಕ್ಕಂಥ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಗೊತ್ತಾಗುತ್ತೆ. ಆಮೇಲೆ ಇದು ಸಾತ್ವಿಕಾಹಂಕಾರದಿಂದ ಬಂದಂಥವು ಜ್ಞಾನೇಂದ್ರಿಯಗಳಾದರೆ, ರಾಜಸಾಹಂಕಾರದಿಂದ ಬಂದಂಥವು ಕರ್ಮೇಂದ್ರಿಯಗಳು ಅಂತ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಹೇಳಿಬಿಟ್ಟಿದನು ಇವು ಕರ್ಮೇಂದ್ರಿಯಗಳು ಆಗುತ್ತವೆ. ಅದಾದ ಮೇಲೆ ತಾಮಸಾಹಂಕಾರದಿಂದ ಬಂದಂಥದ್ದು ತನ್ಮಾತ್ರಗಳು, ಅಂದರೆ ಈ ಪಂಚ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗುವಂತಹ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಈ ತನ್ಮಾತ್ರಗಳಿಂದ ಬಂದಂಥದ್ದು ಈ ಗುಣಗಳನ್ನು ಹೊಂದಿದ ದ್ರವ್ಯಗಳು, ಅಂದರೆ ಶಬ್ದಕ್ಕೆ ದ್ರವ್ಯವಾದ ಆಕಾಶ, ಸ್ಪರ್ಶಕ್ಕೆ ದ್ರವ್ಯವಾದ ವಾಯು, ರೂಪಕ್ಕೆ ದ್ರವ್ಯವಾದ ಅಗ್ನಿ, ಮತ್ತು ರಸಕ್ಕೆ ದ್ರವ್ಯವಾದ ಅಪ್ಪು ಅಥವಾ ಜಲ, ಮತ್ತು ಗಂಧಕ್ಕೆ ದ್ರವ್ಯವಾದ ಪೃಥ್ವಿ ಅಂತ. ಇಷ್ಟಕ್ಕೆ 36 ತತ್ವ ಅಂತ ಮಾಡಿಕೊಂಡಿರುವಂಥದ್ದು. ಹಾಗಾಗಿಯೇ ಈ 36 ಸಂಖ್ಯೆಗೆ ಅಲ್ಲಿ ವಿಶೇಷವಾದ ಪ್ರಾಶಸ್ತ್ಯ ಉಂಟು. ನಾಟ್ಯಶಾಸ್ತ್ರ 36 ಅಧ್ಯಾಯಗಳಿಂದ ಕೂಡಿದೆ ಅಂತ ಒಂದು ಆವೃತ್ತಿ, ಇನ್ನೊಂದು ಆವೃತ್ತಿಯ ಪ್ರಕಾರ 37 ಅಧ್ಯಾಯ ಅಂತ. ವಸ್ತುತಃ 37 ಅಧ್ಯಾಯಗಳಲ್ಲಿ ಈ ಒಂದು ಅಧ್ಯಾಯವನ್ನು 2 ಒಡೆದಿರೋದಂಥದ್ದು ನೋಡ್ತೀವಿ, ಅಥವಾ 36 ಅಧ್ಯಾಯಗಳ ಆ ಒಂದು ಆವೃತ್ತಿಯಲ್ಲಿ 2 ಅಧ್ಯಾಯಗಳನ್ನು ಒಂದಾಗಿ ಬೆಸೆದಿರೋದನ್ನು ನೋಡ್ತೀವಿ. ಅಭಿನವಗುಪ್ತ ಅಭಿನವ ಭಾರತಿ ಅಂತ ನಾಟ್ಯಶಾಸ್ತ್ರಕ್ಕೆ ಅತ್ಯದ್ಭುತವಾದ ವ್ಯಾಖ್ಯಾನ ಬರೆದ. ಆ ವ್ಯಾಖ್ಯಾನಕ್ಕೆ ಅವನು ಆಯ್ಕೆ ಮಾಡಿಕೊಂಡದ್ದು 36 ಅಧ್ಯಾಯಗಳ ಆವೃತ್ತಿ. ಅದಕ್ಕೆ ಕಾರಣ ಏನಂತಂದರೆ ಈ 36 ತತ್ವಗಳ ಸಂಕೇತ ಅಂತ. ಆ ಶೈವ ದರ್ಶನದ 36 ತತ್ವಗಳ ಸಂಕೇತವೇ 36 ಅಧ್ಯಾಯಗಳು ಅಂತ ಮಾಡಿಕೊಂಡಿದ್ದಾನೆ. ಒಂದೊಂದು ಅಧ್ಯಾಯಕ್ಕೆ ವ್ಯಾಖ್ಯಾನ ಬರೆಯುವಾಗಲೂ ಆದಿಯಲ್ಲಿ ಒಂದೊಂದು ಶ್ಲೋಕ ಬರೆದು ಅದು ಯಾವ ತತ್ವದ ಜೊತೆಗೆ ಆ ಅಧ್ಯಾಯ ಸಮೀಕೃತವಾಗಿದೆ ಅಂತ ಮಾಡ್ತಾನೆ. ಜೊತೆಗೆ ಅವನು ಮತ್ತೊಂದು ಮಹಾಗ್ರಂಥವನ್ನು ಬರೆದ, ಅದು ವ್ಯಾಖ್ಯಾನ ಗ್ರಂಥ, ಧ್ವನ್ಯಾವಲೋಕಕ್ಕೆ ಬರೆದಂಥ ಲೋಚನ ಅನ್ನುವ ಗ್ರಂಥ, ಆನಂದವರ್ಧನನ ಕೃತಿಯ ಟೀಕಾ ರೂಪವಾದಂಥದ್ದು. ಅದು 4 ಭಾಗಗಳನ್ನು 4 ಅಧ್ಯಾಯಗಳನ್ನು ಹೊಂದಿದ್ದು, ಅದನ್ನು ಉದ್ಯೋತ ಅಂತ ಕರೀತಾರೆ, ಒಂದು ಹೊಳಹು ಅಂತ ಅರ್ಥ. ಆ 4 ಅವನು ದೇವಿ ತತ್ವವಾಗಿ ಗ್ರಹಿಸಿದ. ದೇವಿಯ ತತ್ವ ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತ ವಾಕ್ಯನ 4 ಸ್ತರಗಳು ಅಂತ. ಅದಕ್ಕೆ ಅವನು ಒಂದೊಂದು ಉದ್ಯೋತದ ಆದಿಯಲ್ಲಿ ಅಂತ್ಯದಲ್ಲಿ ಮಂಗಳಾಚರಣ ಶ್ಲೋಕಗಳನ್ನು ಬರೆಯುವಾಗ, ಉದಾಹರಣೆಗೆ ಯದುನ್ಮೀಲನ ಶಕ್ತಿಯೇವ ಉನ್ಮೀಲತಿ ಸ್ವಯಂ ಸ್ವಾತ್ಮಾಯತನ ವಿಶ್ರಾಂತಾಂ ವಂದೇಹಂ ಪ್ರತಿಭಾಂ ಪರಾಂ ಅಂತ ಪರಾವಾಕ್ಕು ಮೊದಲನೇ ಅಧ್ಯಾಯ ಅಂತ ಹೀಗೆ ಮಾಡ್ಕೊಂಡು ಹೋಗ್ತಾನೆ. 4 ಅಧ್ಯಾಯಗಳಿಗೂ ಮಾಡಿತು. ಅಂದರೆ ಅವನು ಶಿವಶಕ್ತಿಯರ ಸಂಕೇತವಾಗಿ ಒಂದು ಕಡೆ ರಸ ಸಿದ್ಧಾಂತವನ್ನು, ಇನ್ನೊಂದು ಕಡೆ ಧ್ವನಿ ಸಿದ್ಧಾಂತವನ್ನು ಇಟ್ಟುಕೊಂಡ. ಧ್ವನಿಯ ಮೂಲಕ ರಸದ ಪ್ರತ್ಯಭಿಜ್ಞಾನ ಆಗುತ್ತದೆ, ರಸದ ಅಭಿವ್ಯಕ್ತಿ ಧ್ವನಿಯ ಮೂಲಕ ಆಗುತ್ತದೆ ಅಂತನ್ನುವಂಥದ್ದು. ಹೀಗಾಗಿ ರಸದ ಪ್ರತ್ಯಭಿಜ್ಞೆ ರಿಕಾಗ್ನಿಷನ್ ಆಗುವಂಥದ್ದು ಧ್ವನಿಯಿಂದ, ವಾಕ್ಯನ ಮೂಲಕವಾಗಿ ಅರ್ಥದ ರಿಕಾಗ್ನಿಷನ್ ಆಗುವಂಥದ್ದು, ಅಂದರೆ ಅರ್ಥದ ಪ್ರತ್ಯಭಿಜ್ಞಾನ. ಅರ್ಥ ಅನ್ನುವಲ್ಲಿ ರಸ ಅಂತ, ಅರ್ಥ ಅನ್ನುವಲ್ಲಿ ಪರಮಾರ್ಥ ಅಂತೆಲ್ಲ ತಾತ್ಪರ್ಯ ಉಂಟು. ವಾಕು ಅಂತನ್ನುವಲ್ಲಿ ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್ ಅಂತ. ಅಭಿನವಗುಪ್ತನ ಒಂದು ರಸ ಸಿದ್ಧಾಂತದ ವಾದವನ್ನೇ ಅಭಿವ್ಯಕ್ತಿವಾದ ಅಂತ ಕರೀತಾರೆ. ಅದು ಯಾಕೆ ಅಂದರೆ ಅವನು ಪ್ರತಿಭಿಜ್ಞಾ ಶೈವ ದರ್ಶನದ ಮಹಾ ನಾಯಕನಾಗಿದ್ದರಿಂದ ಅಲ್ಲಿ ಜಗತ್ತಿನ ನಿರ್ವಚನವನ್ನು ಅಭಿವ್ಯಕ್ತಿವಾದ ಅಥವಾ ಆಭಾಸವಾದದ ಮೂಲಕವಾಗಿ ಮಾಡ್ತಾರೆ. ಆಭಾಸ ಅಂದರೆ ಕನ್ನಡದಲ್ಲಿ ಇವತ್ತು ಆಭಾಸ ಅಂತ ಅರ್ಥ ಇದೆಯಲ್ಲ, ಅಯ್ಯೋ ಆ ಕೆಲಸ ಹೋಗಿ ಒಂದು ಆಭಾಸ ಆಗ್ಬಿಡ್ತು ಅಂತ ಆ ಥರ ಅರ್ಥ ಅಲ್ಲ. ಭಾ ಅಂದರೆ ಬೆಳಕು ಅಂತ, ಭಾಸ್
ಭಾತಿ ಭಾಸತೆ ಅಂತಂದರೆ ಹೊಳೆಯುತ್ತದೆ ಅಂತ. ಆಸಮಂತಾತ್ ಎಲ್ಲ ಕಡೆಯಿಂದಲೂ ಹೊಳಹು ಬರುವಂಥದ್ದು, ಎಲ್ಲ ಕಡೆಯಿಂದಲೂ ದೇದೀಪ್ಯಮಾನವಾಗಿ ಜ್ವಲತ್ ಆಗಿ ಕಾಣಿಸುವಂಥದ್ದು ಅನ್ನುವ ಅರ್ಥದಲ್ಲಿ ಆಭಾಸ ಅಂತ ಮಾಡಿಕೊಂಡದ್ದು. ನಿನ್ನೆ ನಾನು ಹಾವಿನ ಹೆಡೆಯ ಅರಳುವಿಕೆ ಯಾವುದಿದೆ ಅದನ್ನು ಉದಾಹರಣೆಯಾಗಿ ಅವರು ಕೊಡುವಂಥದ್ದನ್ನು, ಮತ್ತು ಮಯೂರಾಂಡ ರಸನ್ಯಾಯ ಅಂತ ಅವನ್ನೆಲ್ಲ ಹೇಳಿದ್ದು ಜ್ಞಾಪಕ ಇರಬಹುದು ತಮಗೆ. ಒಟ್ಟಿನಲ್ಲಿ ಈ 36 ತತ್ವಗಳನ್ನು ಅರ್ಥ ಮಾಡಿಕೊಂಡರೆ ಅವನು ಉತ್ತೀರ್ಣನಾದಂತೆ ಅಂತ ಗೊತ್ತಾಗುತ್ತದೆ. ಇಲ್ಲಿ ಭಗವಂತನ ಒಂದು ಸೃಷ್ಟಿ ಮಾಡಬೇಕು ಅನ್ನುವ ಬಯಕೆ ಅದು ಆನಂದಕ್ಕಾಗಿ ಅಂತ ಹೇಳಿಬಿಟ್ಟು, ಆನಂದ ಮತ್ತು ಬಯಕೆಗಳೇ ಅಂದರೆ ಆನಂದ ಮತ್ತು ಇಚ್ಛಾಶಕ್ತಿ ಇವುಗಳಿಂದ ಜಗತ್ತಿನ ಸ್ಫುಟೀಕರಣವಾಗ್ತಾ ಬರುತ್ತದೆ. ಅದರಿಂದ ಜ್ಞಾನಶಕ್ತಿ ಬೆಳೆಯುತ್ತದೆ. ಜ್ಞಾನಶಕ್ತಿ ಅಂತಂದರೆ ಚಿತ್, ಕೇವಲ ಜ್ಞಾನ, ನಿರಂಜನ ಜ್ಞಾನ ಅನ್ನುವ ಅರ್ಥದಲ್ಲಿ ಅಲ್ಲದೆ ಸವಿಕಲ್ಪವಾದ ಜ್ಞಾನ, ವಸ್ತು ಸಾಪೇಕ್ಷವಾದಂಥ ಜ್ಞಾನ ಅಂತ ಆಗುತ್ತದೆ. ಹಾಗಾಗ್ತಾ ಇದ್ದಂತೆ ಕೇವಲ ಅಸ್ಮಿ ಎನ್ನುವ ಪರಬ್ರಹ್ಮದ ಭಾವ, ಅದು ಕೇವಲ ಶಿವಭಾವ, ಸದಾಶಿವ ಭಾವ ಅನ್ನುವಂಥದ್ದು ಪ್ರಮಾತೃ ಪ್ರಮೇಯ, ಅಹಂಚ ತ್ವಂಚ ಅಸ್ಮತ್ ಯುಷ್ಮತ್ ಪ್ರತ್ಯಯ ಗೋಚರ ಅಂತ ಯಾವುದನ್ನು ಶಂಕರರು ಹೇಳ್ತಾರೆ, ನಾನು ನೀನು ಅನ್ನುವ 2 ಹಂತಗಳಿಗೆ ಬರುತ್ತದೆ ಅಂತ ಆಗುತ್ತದೆ. ಆಗಲೇ ಈ ಜಗತ್ತು ಶಿವನಿಂದ ಭಿನ್ನ ಅನ್ನುವಂತೆ ತೋರಿಕೊಳ್ಳುತ್ತದೆ ಅಂತ. ಅದುವರೆಗೂ ಶಿವನಿಂದ ಅಭಿನ್ನವಾದದ್ದು ಈಗ ಭಿನ್ನವಾಗಿ ತೋರಿಕೊಳ್ಳುತ್ತದೆ ಅಂತ ಗೊತ್ತಾಗುತ್ತದೆ. ಆಗ ಕ್ರಿಯಾಶಕ್ತಿಯ ಪಾರಮ್ಯ ಬರುತ್ತದೆ. ಆಗ ಮಾಯೆ ಅಂದರೆ ಪರಮಾತ್ಮನ ಒಂದು ಕಾರ್ಯರೂಪವಾದ ಶಕ್ತಿ ಮಾಯೆ ಅಂತ ಹೇಳ್ಬಿಟ್ಟು, ಇಟ್ಸ್ ಎ ಕ್ರಿಯೇಟಿವ್ ಫೋರ್ಸ್ ಅಂತ ಕರೀಬಹುದು, ಅದು ಬರುತ್ತದೆ. ಈ ಮಾಯೆಯ ಮೂಲಕವಾಗಿ ಕಲಾ, ವಿದ್ಯಾ, ರಾಗ, ಕಾಲ, ನಿಯತಿ ಅಂತಕ್ಕಂಥದ್ದು 5 ಆವರಣಗಳು ಬರುತ್ತವೆ ಅಂತ ಗೊತ್ತಾಗುತ್ತದೆ. ಇಲ್ಲಿ ವಿದ್ಯಾ ಅಂತನ್ನುವಲ್ಲಿ ಕೇವಲ ವಿದ್ಯಾ ಅನ್ನುವ ಅರ್ಥದಲ್ಲಿ ಅಲ್ಲ, ಅದು ಸಾಪೇಕ್ಷವಾದ ತಿಳಿವು ಅಂತಕ್ಕಂಥದ್ದು. ಕಲಾ ಅನ್ನುವುದು ಅಷ್ಟೇ ಪರಿಪೂರ್ಣತೆಯಲ್ಲ, ಒಂದು ಅಂಶ ಅನ್ನುವ ಅರ್ಥದಲ್ಲಿ. ರಾಗ ಅನ್ನುವಂಥದ್ದು ಆಕರ್ಷಣೆ ಅನ್ನುವ ಅರ್ಥದಲ್ಲಿ. ಕಾಲ ಅನ್ನುವಂಥದ್ದು ಕಲನ, ಪೃಥಕ್ಕರಣ, ಬೇರ್ಪಡಿಸುವಿಕೆ ಅನ್ನುವ ಅರ್ಥದಲ್ಲಿ. ನಿಯತಿ ಅಂತಂದರೆ ಈ ರೀತಿ ನಡೆಯಬೇಕು ಅನ್ನುವ ಡಿಕ್ಟಟೋರಿಯಲ್ ಟರ್ಮ್ಸ್, ಹೀಗಾಗಬೇಕು, ಇತ್ತಂ ನೇತ್ತಂ, ಹೀಗೆ ಹಾಗೆ ಅನ್ನುವಂಥ ಒಂದು ಪ್ರತ್ಯೇಕ ಮಾಡುವಿಕೆ, ಪೃಥಕ್ಕರಣ ಅನ್ನುವ ಅರ್ಥದಲ್ಲಿ ಬರುತ್ತದೆ. ಈ ಒಟ್ಟು ಮಾಯೆಯೂ ಸೇರಿದಂತೆ 6 ತತ್ವಗಳಿಂದ ಆವೃತವಾದಾಗ ಪುರುಷ ಅಂದರೆ ಜೀವ, ಅಣು, ಪಶು ಇತ್ಯಾದಿ ಶಬ್ದಗಳಿಂದ ರೂಪಿತನಾಗ್ತಾನೆ. ಇದನ್ನು ತ್ರಿಕದರ್ಶನ ಅಂತ ಕೂಡ ಕರೀತಾರೆ, ಪ್ರತ್ಯಭಿಜ್ಞಾ ಶೈವ ದರ್ಶನವನ್ನು. ತ್ರಿಕ ಅಂದರೆ 3 ಅಂತ, 3 ಕಪ್ರತ್ಯಯ ಸ್ವಾರ್ಥೆ ಅಂತ. ಯಾತಕ್ಕೆ 3 ಅಂತಂದರೆ ಇಲ್ಲಿರುವುದು 36 ತತ್ವಗಳು ಕಟ್ಟಕಡೆಗೆ ಬಾಯ್ಲ್ ಡೌನ್ ಆದರೆ 3ಕ್ಕೆ ಬರುತ್ತೆ. ಒಂದು ಪಶು, ಇನ್ನೊಂದು ಪಾಶ, ಮತ್ತೊಂದು ಪತಿ ಅಂತ. ಪತಿ ಅಂದರೆ ವಿಭು ಪರಮಾತ್ಮ, ಪಶು ಅಂದರೆ ಜೀವಾತ್ಮ, ಪಾಶ ಅಂದರೆ ಈ ಜಗತ್ತು ಅಂತಕ್ಕಂಥದ್ದು. ಈ ಜಗತ್ತಿನ ಮೂಲಕ ಬಂಧಕ್ಕೆ ತುತ್ತಾಗಿದ್ದಾನೆ ಅಂತ. ಪಶುಪತಿಯೇ ಉಪಾಸನೆ ಮಾಡುವುದು ಅಂತಂದರೆ ಪಾಶ ಮುಕ್ತನಾಗಿ ಪಶುಪತಿಯೇ ಆಗಿಬಿಡ್ತಾನೆ ಅನ್ನುವಂಥ ಒಂದು ಸಂಕೇತವನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ ಈ ಜೀವ ಅಣು, ಕಾರಣ ಅದು ಪರಮನಿಂದ ಬೇರೆ ಅಂತನ್ನುವುದು. ಇಲ್ಲಿ ನಮಗೆ ದ್ವೈತಾದಿಗಳನ್ನು ನೋಡೋದಕ್ಕೆ ಅವಕಾಶ ಆಗ್ತಾ ಬರುತ್ತೆ. ಆಮೇಲೆ ಮಾಯಾಶಬಲಿತವಾಗಿ ಪಂಚತತ್ವಗಳ ಮೂಲಕವಾಗಿ, ಈ ಪಂಚತತ್ವಗಳು ಅಂದರೆ ಆವರಣ ಯಾವುದ್ಯಾವುದು ಬಂದಿವೆ, ನಾವು ಷಟ್ಕಂಚುಕ ಅಂತಂದ್ವಲ್ಲ, ವಿದ್ಯಾ, ರಾಗ, ರತಿ, ಕಾಲ, ನಿಯತಿ, ಕಾಲ, ನೀತಿ, ವಿದ್ಯಾ, ರಾಗ, ಕಲಾ, ರಾಗ, ನೀತಿ ಇವುಗಳೆಲ್ಲ ಸೇರಿಕೊಂಡು ಬರುವಂಥದ್ದಾಗುತ್ತೆ. ಅದರಿಂದ ಬ್ರಹ್ಮವೇ ಅಂದರೆ ಶಿವನೇ ಜೀವ ಅಂತ ಅನಿಸಿಕೊಂಡು ಈ ಜಗತ್ತತ್ವವನ್ನು ಪ್ರಕೃತಿ ಅಂತ ಮಾಡ್ತಾನೆ. ಪ್ರಕೃತಿ ತ್ರಿಗುಣಾತ್ಮಕವಾದದ್ದು. ಆ ತ್ರಿಗುಣಗಳಲ್ಲಿಯೇ ನಾವು ನೋಡ್ತಾ ಇದ್ದೀವಿ. ಜಗತ್ತಿನ ಮೂಲ ಸಾಮಗ್ರಿಯಾದ ಪಂಚಭೂತಗಳು, ಅವುಗಳ ಗುಣಗಳಾದಂಥ ತನ್ಮಾತ್ರೆಗಳು, ಅವನ್ನು ಗ್ರಹಿಸ್ತಕ್ಕಂಥ ಇಂದ್ರಿಯಗಳು, ಆಮೇಲೆ ಕರ್ಮೇಂದ್ರಿಯಗಳು, ಹೀಗಿವೆಲ್ಲ ಗೋಚರವಾಗ್ತಾ ಬರುತ್ತವೆ, ಎಲ್ಲವೂ ಉದಿಸ್ತಾ ಬರುತ್ತದೆ ಅಂತ. ಮತ್ತು ಈ ಪಂಚಭೂತಗಳು ಶುದ್ಧ ಸ್ತರದಲ್ಲಿಯೂ ಇರ್ತವೆ, ಪಂಚೀಕೃತವಾದ ಸ್ತರದಲ್ಲಿಯೂ ಇರ್ತವೆ ಅಂತ. ಅಂದರೆ ನೀರಿನಲ್ಲಿ ಇನ್ನು ಮಿಕ್ಕ 5 ಭೂತಗಳಿರುವಂಥದ್ದು. ನೀರಿಗೆ ಒಂದು ವಾಸನೆ ಇದ್ದರೆ ಪೃಥ್ವಿಭೂತ ಸೇರಿದೆ, ನೀರಿಗೆ ಒಂದು ಚಲನೆ ಇದ್ದರೆ ವಾಯುಭೂತ ಸೇರಿದೆ, ನೀರಿಗೆ ಒಂದು ಶಬ್ದ ಇದ್ದರೆ ಅಲ್ಲಿ ಆಕಾಶಭೂತ ಸೇರಿದೆ, ನೀರಿನಲ್ಲಿ
ಒಂದು ಆಕಾರ ಕಾಣಿಸ್ತಾ ಇದ್ದರೆ, ನೀರು ನಮ್ಮ ಕಣ್ಣಿಗೆ ಗೋಚರವಾಗ್ತಾ ಇದ್ದರೆ ಅಲ್ಲಿ ಅಗ್ನಿಭೂತ ಸೇರಿದೆ, ನೀರಿಗೆ ಒಂದು ರುಚಿ ಇದ್ದರೆ ಅದರ ಸ್ವಯಂ ರೂಪವಾದಂಥ ಅಪ್ತತ್ವ ಇದೆ ಅಂತ. ಹೀಗೆ ಪಂಚಭೂತಗಳ ಪ್ರತಿಯೊಂದರೊಳಗೂ ಮಿಕ್ಕ 4 ಭೂತಗಳು ಇಲ್ಲದೇ ಇದ್ದರೆ ಅವು ನಮಗೆ ಇಂದ್ರಿಯ ಗೋಚರವಾಗ್ತಾನೇ ಇರಲಿಲ್ಲ. ಕಣ್ಣಿಗೆ ಕಾಣದ ನೀರು ಹೇಗಿರೋದಕ್ಕೆ ಸಾಧ್ಯ? ಸ್ಪರ್ಶಕ್ಕೆ ಗೊತ್ತಾಗದಿರುವ ನೀರು ಹೇಗಿರೋದಕ್ಕೆ ಸಾಧ್ಯ? ಈ ಕಾರಣದಿಂದ ಜಗತ್ತೆಲ್ಲ ಪಂಚೀಕೃತವಾಗಿ ಬರುತ್ತದೆ ಅಂತ. ವೇದಗಳಲ್ಲಿ ಅಂದರೆ ವೇದಾಂತ ದರ್ಶನದಲ್ಲಿ ತ್ರಿವೃತ್ಕರಣ ಕಾಣಿಸುತ್ತದೆ, ಪಂಚೀಕರಣ ಕಾಣಿಸೋಲ್ಲ. ಛಾಂದೋಗ್ಯೋಪನಿಷತ್ನಲ್ಲಿ ತ್ರಿವೃತ್ಕರಣ ಅಂತ ಬರುತ್ತೆ. ಆದರೆ ಕೇವಲಾದ್ವೈತಿಗಳು ಕೂಡ ಆಮೇಲೆ ಪಂಚೀಕರಣ ತತ್ವವನ್ನು ಹಿಡ್ಕೊಂಡು ಬಿಟ್ರು. ಶುದ್ಧ ಅದ್ವೈತ ಪರಂಪರೆಯಲ್ಲೇ ಪಂಚೀಕರಣ ತತ್ವ ಮೊದಲು ಮಣೆ ಹಾಕಿರಲಿಲ್ಲ, ಆಮೇಲೆ ಬಂತು. ಕುಪ್ಪಸ್ವಾಮಿ ಶಾಸ್ತ್ರಿಗಳಂತ ಮಹಾವಿದ್ವಾಂಸರಿದ್ದರು, ಹಿರಿಯಣ್ಣನವರ ಆತ್ಮೀಯರು ಆಗಿದ್ದರು, ಮದ್ರಾಸ್ನಲ್ಲಿದ್ದರು. ಅವರ ಶಿಷ್ಯೋತ್ತಮರೇ ಡಾಕ್ಟರ್ ವಿ ರಾಘವನ್ ಮೊದಲಾದವರು, ಪಂಚಾಬಗೇಶ್ ಶಾಸ್ತ್ರಿ, ಇನ್ನೂ ಹಲವರಿದ್ದಾರೆ, ಶಂಕರನ್ ಮೊದಲಾದವರು. ಎಲ್ಲರೂ ವಿಶೇಷವಾಗಿ ಅಲಂಕಾರ ಶಾಸ್ತ್ರಕ್ಕೆ ತಮ್ಮ ಜೀವವನ್ನು ತೆತ್ತುಕೊಂಡವರು. ಕುಪ್ಪಸ್ವಾಮಿ ಶಾಸ್ತ್ರಿಗಳು ಕಾಂಪ್ರಮೈಸಸ್ ಇನ್ ಅದ್ವೈತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ, ಸಣ್ಣದಾದರೂ ಮನೋಹರವಾದ ಪುಸ್ತಕ. ಅದೇ ರೀತಿಯಲ್ಲೇ ಹೈವೇಸ್ ಆ್ಯಂಡ್ ಬೈವೇಸ್ ಇನ್ ಅಲಂಕಾರ ಶಾಸ್ತ್ರ ಅಂತ ಅದು ಒಂದು ಬಹಳ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಇಲ್ಲಿ ಅವರು ಕಾಂಪ್ರಮೈಸಸ್ ಇನ್ ಅದ್ವೈತದಲ್ಲಿ ತೋರ್ಪಡಿಸ್ತಾರೆ ಹೇಗೆ ಇವರು ಶುದ್ಧ ಮಡಿಯಾಗಿ ಇಟ್ಟಿದ್ದನ್ನು ಹಿಂಬಾಗಲಿಂದ ಎಲ್ಲ ಆಮೇಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಬಂದರು ಅಂತ. ಮೀಮಾಂಸಾ ಶಾಸ್ತ್ರದ ಪ್ರಮೇಯಗಳನ್ನು ಎಷ್ಟನ್ನೋ ಶಂಕರರು, ಗೌಡಪಾದರು, ಸುರೇಶ್ವರರು ದೂರ ಇಟ್ಟಿದ್ರೆ ವಾಚಸ್ಪತಿ ಮಿಶ್ರರು ಮೊದಲಾದವರೆಲ್ಲ ಅದನ್ನು ವಾಪಸ್ ತಗೊಂಡು ಬಂದರು. ಕಾರಣ ಏನಂದರೆ, ಯಾವುದೇ ಮತವಾಗಲಿ ದರ್ಶನವಾಗಲಿ ಎಷ್ಟು ಶುದ್ಧವಾಗಿ ತಾನು ಬೇರೆಯೇ ಆದಂಥ ತೋರ್ಪಡಿಸ್ಕೊಳ್ಳುತ್ತೆ ಅಂದರೂ ಹಲವು ತಲೆಮಾರುಗಳಾದ ಮೇಲೆ ಅಲ್ಲಿಂದ ಇಲ್ಲಿಂದ ತಗೊಂಡು ಬರ್ತಾರೆ. ಈಗ ನಮ್ಮ ಅಡುಗೆಗಳನ್ನೇ ನೋಡಿ ಗೊತ್ತಾಗುತ್ತದೆ. ನಾವು ಈಗ ಒಂದು 40 ವರ್ಷಗಳ ಕೆಳಗೆ ಯಾವ ಅಡುಗೆಗಳನ್ನು ಮಾಡ್ತಾ ಇದ್ವಿ ಅದೇ ಅಡುಗೆನ ಈಗ ಮಾಡಿದ್ರು ಈಗಿನ ಪದಾರ್ಥಗಳು ಬೇರೆ ಹಾಕಿ ಅವುಗಳ ರುಚಿನೇ ಬೇರೆ ಆಗ್ತಾ ಇದೆ. ಟೇಸ್ಟ್ ಪೌಡರ್ ಅಂತ ನಾನು ಕೇಳೇ ಇರಲಿಲ್ಲ. ಸದಾನಂದಮಯ್ಯರ ಒಂದು ಪುಸ್ತಕವನ್ನು ಓದೋಕ್ಕೆ ಶುರು ಮಾಡಿದ ಮೇಲಿಂದ ಗೊತ್ತಾಯಿತು. ಅವರ ಅಂಕಣವನ್ನು ವಿಜಯ ಕರ್ನಾಟಕದಲ್ಲಿ ನೋಡೋಕ್ಕೆ ಶುರು ಮಾಡಿದ್ಮೇಲೆ ಟೇಸ್ಟ್ ಪೌಡರ್ ಅಂತ ಒಂದು ಬೇರೆ ಎಲ್ಲ ಕಡೆಯಲ್ಲೂ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಪ್ರತಿ ಪದಾರ್ಥಕ್ಕೂ ಅದು ಹಾಕ್ತಾರೆ ಅಂತ. ಹಾಗೆ ಈಗ ಕೆಲವು ಹೊಸ ಹೊಸ ಪದಾರ್ಥಗಳು ಬಂದು ಹಳೆ ಪದಾರ್ಥಗಳಲ್ಲಿ ಬೇರೊಂದಾಗುತ್ತೆ. ಉದಾಹರಣೆಗೆ ಜಾಮೂನು ಹಿಂದೆ ಶುದ್ಧವಾದ ಕೋವಾನ ಸೇರಿಸಿ ಮೈದಾ ಹಿಟ್ಟಲ್ಲಿ ಕಲಸಿ ಮಾಡುವಂಥದ್ದಾಗಿತ್ತು. ಈಗ ಜಾಮೂನ್ ಮಿಕ್ಸ್ ಅಂತಲೇ ಬಂದುಬಿಟ್ಟಿದೆ. ಆ ಜಾಮೂನಿನ ರುಚಿ ಈ ಜಾಮೂನಿನ ರುಚಿ ಬೇರೆ ಇರಬಹುದು, ಇದು ಅದಕ್ಕಿಂತ ಹಳೆಯದಕ್ಕಿಂತ ಉತ್ಕೃಷ್ಟವೂ ಆಗಿರಬಹುದು. ಒಟ್ಟಿನಲ್ಲಿ ಬದಲಾವಣೆ ಅಂತೂ ಬಂದಿದೆ. ಹೀಗೆ ನಾಲಿಗೆ ಹೇಗೋ ಮನಸ್ಸು ಹಾಗೆ ಹೊಸ ಹೊಸ ವಿಚಾರಗಳು ಬಂದು ಹಳೆಯದಕ್ಕೆಲ್ಲ ಬದಲಾವಣೆ ಬರ್ತಿರುತ್ತೆ. ಅಷ್ಟೇಕೆ ಒಂದೊಂದು ಹೊಸ ಆವಿಷ್ಕಾರ ಆದಮೇಲೆ ನಾವು ಹಳೆಯ ಸಾಹಿತ್ಯ ನೋಡುವ ದೃಷ್ಟಿಯೇ ನಮ್ಮದು ಬದಲಾಗ್ತಾ ಬರ್ತದೆ. ಪುತಿ ನರಸಿಂಹಾಚಾರ್ಯರ ಅತ್ಯಂತ ಮನೋಹರವಾದ ಗೋಕುಲ ನಿರ್ಗಮನ ಅನ್ನುವ ಗೀತ ರೂಪಕವನ್ನು ನಮ್ಮ ಸುಬ್ಬಣ್ಣನವರು, ಹೆಗ್ಗೋಡಿನ ನೀನಾಸಂನ ಸ್ಥಾಪಕರಾದಂಥ ಸುಬ್ಬಣ್ಣನವರು, ಕೆ ವಿ ಸುಬ್ಬಣ್ಣ ಅವರ ಒಂದು ಲೇಖನದ ಮೂಲಕ ವಿಮರ್ಶೆ ಮಾಡಿದ ತತ್ಕ್ಷಣವೇ ಗೋಕುಲ ನಿರ್ಗಮನವನ್ನು ನೋಡುವ ದೃಷ್ಟಿಯೇ ಬದಲಾಗ್ಬಿಡ್ತು. ಹಳ್ಳಿಯಿಂದ ನಗರಕ್ಕೆ ವಲಸೆ ಅನ್ನುವ ಕಲ್ಪನೆ ಅಲ್ಲಿ ಹೇಗೆ ಬರುತ್ತೆ ಅಂತ ತೋರ್ಪಡಿಸಿದ್ರು. ಅವರು ಬರೆಯೋ ಕಾಲಕ್ಕಾಗಲೇ ತುಂಬ ದೊಡ್ಡ ಪ್ರಮಾಣದಲ್ಲಿ ವಲಸೆಗಳಾಗಿ ಸ್ವದೇಶದಿಂದ ವಿದೇಶಕ್ಕೂ ವಲಸೆಗಳು ಹೋಗುವಂಥದ್ದೆಲ್ಲ ಬಂದಾಗ ಗೋಕುಲ ನಿರ್ಗಮನದಲ್ಲಿ ಕೃಷ್ಣ ಹೋಗುವಂಥದ್ದು, ಗೋಕುಲದಲ್ಲಿ ಬರೀ ಮುದುಕರು ಹೆಂಗಸರು ಉಳಿಯತಕ್ಕಂಥದ್ದು, ಅಲ್ಲಿ ಗೋಕುಲದ ಯುವಕರೆಲ್ಲ ಹೇಳ್ತಾರೆ ಈ ಹಳ್ಳಿಯನ್ನು ಬಿಟ್ಟು ಹಳುವಿಗೆ ಹೋಗೋಣ ಅಂತ ಉಲ್ಲಾಸದಿಂದ ಅವರು ಮಾಡುವಂಥದ್ದು, ಈ ಮುದಿತನ ನಮಗೆ ಬೇಡ, ಈ ದನಗಳನ್ನು ಮೇಯಿಸೋದು ಬೇಡ ಅಂತ ಹೇಳುವ ಎಲ್ಲ ಸಾಲುಗಳಿಗೂ ಬೇರೆ ಅರ್ಥ ಬಂದುಬಿಡುತ್ತೆ. ಹಾಗೆ ಬೇರೆ ಬೇರೆ ಅರ್ಥಗಳು ಒಂದು ಹೊಸ ನೋಟ ಕೊಟ್ಟು ಬಂದ ಮೇಲೆ ಆ ಮೂಲ ಕೃತಿಯೇ ಮೊದಲಿದ್ದದ್ದ ಅಥವಾ ಈಗಿದ್ದದ್ದ ಹೇಗೆ ಹೇಳೋಣ, ತುಂಬ ಕಷ್ಟ ಆಗಿಬಿಡುತ್ತೆ. ಶಂಕರಾದ್ವೈತಿಗಳು ಅನುಪಲಬ್ಧಿನ ಪ್ರಮಾಣ ಅಂತಲೇ ಒಪ್ಪಿರಲಿಲ್ಲ. ವೇದಾಂತ ಪರಿಭಾಷೆಯ ಕಾಲದಷ್ಟೊತ್ತಿಗೆ ಅದನ್ನೂ ಅನುಪಲಬ್ಧಿನ ಪ್ರಮಾಣ ಅಂತ ಒಪ್ಪಿಕೊಳ್ಬೇಕಾಯಿತು, ಒಪ್ಕೊಂಡ್ಬಿಟ್ರು. ಅಂದರೆ ಯಾವ ಥರದ ಕಾಂಪ್ರಮೈಸಸ್ಸಿನ ಅದ್ವೈತ ಅನ್ನುವಂಥದ್ದು ಪ್ರತಿ ದರ್ಶನಕ್ಕೂ ಈ ಥರದ್ದು ಆಗಿರುತ್ತೆ, ಹಿಂದೆ ಬಾಗಿಲಿಂದ ಬರುತ್ತವೆ. ಅದು ತಪ್ಪು ಸರಿ ಅಂತಲ್ಲ. ಇತಿಹಾಸ ಶಾಸ್ತ್ರಜ್ಞ ಯಾವುದರ ಮೇಲೆ ತೀರ್ಮಾನವನ್ನು ಕೊಡೋಲ್ಲ, ನಾವು ತೀರ್ಮಾನ ತಗೊಳ್ಳೋಕ್ಕೆ ಬೇಕಾದ ಮಾಹಿತಿಯನ್ನು ನಮ್ಮ ಮುಂದೆ ಇಡ್ತಾನೆ, ಸಾಕ್ಷ್ಯಗಳನ್ನು ನಮ್ಮ ಮುಂದೆ ಇಡ್ತಾನೆ, ತೀರ್ಮಾನಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಒಳ್ಳೆಯ ಗುರು ಮಾಡಬೇಕಾಗಿದ್ದು ಶಿಷ್ಯನನ್ನು ಪಾಸ್ ಮಾಡಿಸೋದಲ್ಲ, ಪಾಸ್ ಮಾಡೋದಕ್ಕೆ ಬೇಕಾದ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದಷ್ಟೇ. 100ಕ್ಕೆ 70 ಮಾರ್ಕ್ಸೋ 80 ಮಾರ್ಕ್ಸೋ 35 ಹಾಕುವುದಲ್ಲ, ಅದನ್ನು ಪಡೆಯುವುದು ಹೇಗೆ ಅಂತ. ಡೋಂಟ್ ಗಿವ್ ಹಿಮ್ ಎ ಫಿಶ್, ಟೀಚ್ ಹಿಮ್ ಹೌ ಟು ಕ್ಯಾಚ್ ಇಟ್ ಅಂತ ಒಂದು ಚೈನಿ ಗಾದೆ ಉಂಟಲ್ಲ, ಆ ರೀತಿಯಾದದ್ದು ಮಾಡುವುದು. ಆ ಕಾರಣದಿಂದ
ಈ ಪಂಚೀಕರಣ, ತ್ರಿವೃತ್ಕರಣ ಹೀಗೆಲ್ಲ ಬದಲಾವಣೆಗಳು ಗೋಚರವಾಗುತ್ತವೆ. ಇದು ಎಲ್ಲೂ ಕಾಣಿಸುತ್ತೆ, ಬೌದ್ಧ ದರ್ಶನದಲ್ಲಿ ಕಾಣಿಸುತ್ತೆ. ಬುದ್ಧ ಏನು ಆಕಾಶದಿಂದ ದುತ್ತಂತ ತಾನು ಹೊಸ ಸಿದ್ಧಾಂತ ಅಂತ ತಂದು ಕೊಟ್ಟದ್ದೇನೂ ಅಲ್ಲ, ಇದ್ದದ್ದೇನೆ ಅತ ಹೇಳಿದ್ದು ಒಟ್ಟಿನಲ್ಲಿ. ಅದನ್ನು ಅವನೇ ಪಾಪ ಹೇಳಿಕೊಂಡಿದ್ದಾನೆ. ಏಸೋಮೆ ಬ್ರಾಹ್ಮಣೋ ಧಮ್ಮೋ ಪುರಾಪೋಖೋ ಸನಾತನೋ ಅಂತ. ಇದು ಪ್ರಾಚೀನವಾದಂಥದ್ದು, ಹಿಂದೆ ಇದ್ದಂಥ ಬ್ರಾಹ್ಮಣ ಧರ್ಮ, ಅಂದರೆ ಬ್ರಹ್ಮ ಅಂದರೆ ವೇದ ಅನ್ನುವ ಅರ್ಥ. ವೇದ ಧರ್ಮವನ್ನು ನಾನು ಹೇಳ್ತಾ ಇದ್ದೀನಿ ಅಂತ. ಅಭಿನವಗುಪ್ತ ಬೌದ್ಧವನ್ನೂ ತುಂಬ ಮೆಚ್ಚಿಕೊಂಡಂಥವನು, ಔಪನಿಷದವಾದಿಯೂ ಆಗಿದ್ದವನು. ಮತ್ತು ಈ ಆಗಮಗಳ ಬಗ್ಗೆ ಕೂಡ ಅಪಾರವಾದ ಅಭಿಮಾನ ಇತ್ತು, ತಂತ್ರಾಗಮಗಳನ್ನು. ಇವುಗಳನ್ನು ತನ್ನದಾದ ದೃಷ್ಟಿಯಿಂದ ಸಮನ್ವಯ ಮಾಡೋದಕ್ಕೆ ಎಷ್ಟೋ ಕಡೆ ನೋಡಿದ್ದಾನೆ. ಎಲ್ಲಿ ಭಾವನೆ ಉಕ್ಕಿ ಬಂದಿದೆ ಅಲ್ಲಿ ನಮಗೆ ತರ್ಕದ ಪ್ರಶ್ನೆ ಇಲ್ಲದೆ ಒಪ್ಪಿಗೆ ಆಗುತ್ತದೆ. ಎಲ್ಲಿ ತರ್ಕಶುದ್ಧವಾಗಿ ಪ್ರತಿಪಾದನೆ ಮಾಡ್ತಾನೋ, ಅಭಿನವಗುಪ್ತನ ಸ್ತೋತ್ರಗಳಲ್ಲಿ ನನಗೆ ಕಾಣುವಂತಹ ಒಂದು ಪ್ರೀತಿ ಅವನ ಪ್ರತಿವಿಜ್ಞಾ, ವಿವೃತಿ, ವಿಮರ್ಶಿನಿ ಇತ್ಯಾದಿಗಳಲ್ಲಿ ಕಾಣೋಲ್ಲ. ಕಾರಣ ತರ್ಕಶುದ್ಧವಾಗಿ ಇದನ್ನು ಪ್ರತಿಪಾದಿಸಬೇಕು ಅಂತಾನೆ ಆಗುವಂಥದ್ದು ಅಲ್ಲ. ಇರಲಿ, ಅವನ ಪರಾತ್ರಿಷಿಕಾ ವಿವರಣೆಯಲ್ಲಾಗಲಿ ಇದೇ ಸಮಸ್ಯೆ ಕಾಣಿಸುತ್ತೆ. ಹೀಗೆ ಪಂಚ ತನ್ಮಾತ್ರಗಳು, ಪಂಚೀಕೃತವಾದ ಪಂಚಭೂತಗಳು ಇವೆಲ್ಲ ಆಗಿ 36 ತತ್ವಗಳು ಜಗತ್ತು, ಜೀವ ಮತ್ತು ಈಶ್ವರ ಅಂದರೆ ಪಶುಪತಿ ಪಾಶಗಳನ್ನು ನಿರ್ಮಾಣ ಮಾಡುತ್ತದೆ ಅಂತ ಗೊತ್ತಾಗುತ್ತದೆ. ಪರಮಾತ್ಮನಿಗೆ ಅಂದರೆ ಮಹೇಶ್ವರನಿಗೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಆಗ್ತಿದ್ದಂತೆಯೇ ಶಿವ ಮತ್ತು ಶಕ್ತಿ ಅಂತಕ್ಕಂಥದ್ದು, ಕಾರ್ಯಾಧ್ಯಕ್ಷನಾದ ಈಶ್ವರ ಅಂತ ಮತ್ತು ಪ್ರಕೃತಿ, ಪರಾಪ್ರಕೃತಿ ಅಂತ 2 ಜಗತ್ತು ಅಂತ 2 ರೂಪಗಳಾಗುತ್ತದೆ. ಶಿವನನ್ನು ಪ್ರಕಾಶ ರೂಪಿ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರಕಾಶ ಅಂತಂದರೆ ಇದು ವಿಶೇಷವಾದ ಒಂದು ಪರಿಭಾಷಾ ಶಬ್ದ ಇಲ್ಲಿ ಬರ್ತಕ್ಕಂಥದ್ದು, ಪಾರಿಭಾಷಿಕ ಶಬ್ದ, ಟೆಕ್ನಿಕಲ್ ಟರ್ಮ್. ಇನ್ನೊಂದು ವಿಮರ್ಶ ಅಂತ. ಪ್ರಕಾಶ ಸ್ವಯಂ ಸ್ಫುರಿಸುವಂಥದ್ದು. ಕನ್ನಡಿಗೆ ಯಾವುದೇ ಒಂದು ಹೊರಗಿನ ಬೆಳಕು ಬಂದಾಗ ಮಾತ್ರ ಪ್ರತಿಫಲನ ಸಾಧ್ಯ. ಆದರೆ ಈ ಶಿವ ಹಾಗಲ್ಲ, ಸ್ವಯಂ ಪ್ರಕಾಶ ರೂಪಿಯಾದವನು. ಒಂದು ಬೆಳಕನ್ನು ನೋಡೋದಕ್ಕೆ ಮತ್ತೊಂದು ಬೆಳಕು ಹೇಗೆ ಬೇಡವೋ ಆ ರೀತಿ ಸ್ವಯಂ ಪ್ರಮಾತ್ರವಾಗಿರ್ತಕ್ಕಂಥವನು, ಸ್ವಯಂ ಸಿದ್ಧನಾದವನು ಅಂತ. ಅವನಿಂದ ಪಕ್ಕಕ್ಕೆ ಬರ್ತಕ್ಕಂಥ ಶಕ್ತಿ ವಿಮರ್ಶ ರೂಪಿಣಿ ಅಂತಂದರೆ, ವಿಮರ್ಶ ಅನ್ನುವ ಶಬ್ದದಲ್ಲಿಯೇ ನೋಡಿ ಆ ಅರ್ಥ ಗೊತ್ತಾಗುತ್ತದೆ. ಪ್ರಕಾಶದಲ್ಲೂ ಹಾಗೆ ಕಾಣಿಸುತ್ತೆ. ಕಾಶ್ ಧಾತುವಿನಿಂದ ಪ್ರ ಉಪಸರ್ಗ ಹಾಕಿದರೆ ಬರುವಂಥದ್ದು ಪ್ರಕಾಶ ಅಂತ. ಕಾಶ್ ಅಂದರೆ ಹೊಳೆಯುವಂಥದ್ದು ಅಂತ, ವಿಶೇಷವಾಗಿ ಹೊಳೆಯುವಂಥದ್ದು, ಸ್ವಯಂ ಸ್ಫುರಿತವಾದದ್ದು, ಸ್ವಯಂ ಕಾಂತಿಶೀಲವಾದದ್ದು ಅಂತ. ವಿ ಅನ್ನೋ ಉಪಸರ್ಗ ಮೃಜಧಾತುವಿಗೆ ಬಂದು ವಿಮರ್ಶ ಅಂತ ಆಗಿರ್ತಕ್ಕಂಥದ್ದು. ಮರ್ಷಣ ಅಂದರೆ ಉಜ್ಜುವುದು, ರೂಪಣ ಮಾಡ್ತಕ್ಕಂಥದ್ದು, ಶೇಪಿಂಗ್ ಅನ್ನುವಂಥ ಅರ್ಥ. ಪ್ರಕೃತಿಯಲ್ಲಿ ರೂಪಣ ಕಲೆ ಕಾಣಿಸಿಕೊಳ್ಳುತ್ತದೆ, ಪುರುಷನಲ್ಲಿ ಸ್ವಯಂ ಸಂವಿತ್ ಆದಂಥ ಜ್ಞಾನ ಸ್ವರೂಪ ಅಂತ ಬರುತ್ತದೆ. ಇಲ್ಲಿ ಅಹಂ ಅನ್ನುವಂಥ ಸ್ಫೂರ್ತಿ, ನಾನು ಅನ್ನುವಂಥದ್ದು ಅದು ವಿಮರ್ಶ ಅಂತ ಗೊತ್ತಾಗುತ್ತದೆ. ಇದು ಅನ್ನುವಂಥದ್ದು ಇದಂತ ಅಂತ ಅನ್ನುವಂಥದ್ದು. ನಾನು ಅನ್ನುವಿಕೆ ಅಹಂತ, ಇದು ಅನ್ನುವಿಕೆ ಇದಂತ ಅಂದರೆ ನಾನು ನೀನುಗಳ ಭಾವ ಅಲ್ಲಿಂದ ಹುಟ್ಟುತ್ತದೆ ಅಂತ ಗೊತ್ತಾಗುತ್ತೆ. ಮತ್ತು ಇದು ಸೃಷ್ಟಿಕಾಲದಲ್ಲಿ ಮತ್ತು ಸ್ಥಿತಿಕಾಲದಲ್ಲಿ, ಲಯಕಾಲದಲ್ಲಿ ಬೇರೆ ಬೇರೆ ರೀತಿ ಕಾಣಿಸ್ಕೊಡುತ್ತೆ. ಸೃಷ್ಟಿಗೆ ಮೊದಲು ಅಭಿನ್ನವಾಗಿ, ಸೃಷ್ಟಿಯ ಬಳಿಕ ಭಿನ್ನವಾಗಿ, ಸೃಷ್ಟಿಯ ಕೊನೆ ಆಗಿ ಲಯವಾದ ಮೇಲೆ ಮತ್ತೆ ಅಭಿನ್ನವಾಗಿ ತೋರಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತು ಈ ಪರಾಪ್ರಕೃತಿಯನ್ನು ಚಿತ್, ಚೈತನ್ಯ, ಸ್ವಾತಂತ್ರ್ಯ, ಕರ್ತೃತ್ವ, ಸ್ಫುರತ್ತ, ಸಾರ, ಹೃದಯ, ಸ್ಪಂದ, ಮಹಾಸತ್ತ, ಪರಾವಾಕ್ ಅಂತೆಲ್ಲ ಹೇಳಿ ಕರೆದಿದ್ದಾರೆ. ಒಂದನ್ನೇ ಸಾವಿರಾರು ಶಬ್ದಗಳಿಂದ ಗುರುತಿಸುವಂಥದ್ದು. ಇದು ಯಾಕೆ ಮಾಡಿದ್ರು ಅಂದರೆ, ಎಷ್ಟು ಶಾಸ್ತ್ರಶುದ್ಧಿ ಮಾಡೋಕ್ಕೆ ಹೋದರೂ ಆ ಭಾವಗಳನ್ನು ಹೇಳಬೇಕಾದ್ರೆ ಹಲವು ಮಾತಲ್ಲಿ ತಿಳಿಸಬೇಕಾಗುತ್ತದೆ. ಅದಕ್ಕಾಗಿ ಡೈಗ್ರೇಷನ್ ಬಂದುಬಿಡುತ್ತೆ. ನೋಡಿ, ಆತ್ಮ ಅನ್ನೋದನ್ನೇ ಎಷ್ಟು ಥರ ಅರ್ಥಗಳಲ್ಲಿ ಬಳಸಿದ್ದಾರೆ. ಉಪನಿಷತ್ತುಗಳಲ್ಲೇ ಆಗಲಿ, ವೇದಾಂತ ದರ್ಶನಗಳಲ್ಲೇ ಆಗಲಿ ನೋಡಿದಾಗ ತುಂಬ ಜಾಸ್ತಿ ಅಂತ ಅನಿಸುತ್ತೆ. ಏನು ಮಾಡೋದು ಹೇಳಿಬಿಟ್ಟಿದ್ದಾರೆ. ಬುದ್ಧನಂತವನು ಕೂಡ 10 ಮಾತುಗಳಲ್ಲಿ ಹೇಳಬೇಕಾಯಿತು, ಇನ್ನೇನು ಮಾಡೋಣ. ಇದು ಈ ಶಿವಶಕ್ತಿಗಳ ಜ್ಞಾನ, ಪ್ರಕಾಶ ವಿಮರ್ಶೆಗಳ ಜ್ಞಾನವನ್ನು ಯಥಾರ್ಥ ಜ್ಞಾನ ಅಂತ ಕರೀತಾರೆ. ಅದು ಇದಮಂಶ ಮತ್ತು ಅಹಮಂಶ ಅಂತ ಹೇಳ್ಬಿಟ್ಟಿದ್ನುವೆ. ಅಂದರೆ ಶಿವತತ್ವದಲ್ಲಿ ಅಹಂತ, ನಾನು ಅನ್ನುವ ಭಾವ, ಶಕ್ತಿ ತತ್ವದಲ್ಲಿ ಜಗತ್ತು, ಇದು ಅನ್ನುವಂಥ ಭಾವ, ಇವೆರಡೂ ಕೂಡ ಉಂಟು ಅಂತ ಗೊತ್ತಾಗುತ್ತದೆ. ಇವೆರಡೂ ಸೇರಿದಾಗ ಅಹಮಿದಂತ ಅಂತ ಆಗುವಂಥದ್ದು ಉಂಟು. ಈ ಸಂದರ್ಭದಲ್ಲಿಯೇ ಇದರ ಜೊತೆಗೆ ತುಂಬ ನಿಕಟವಾಗಿ ಸೇರಿಕೊಂಡಿರುವಂಥ ಮತ್ತೊಂದು ವಿದ್ಯೆ, ಅದು ಶಾಕ್ತ ತಂತ್ರ, ಶ್ರೀವಿದ್ಯಾ, ಅವುಗಳ ಬಗ್ಗೆ ಕೂಡ ಹೇಳಬೇಕು. ಅದು ತುಂಬ ಬೆಸ್ತುಕೊಂಡು ಬಿಟ್ಟಿದೆ ಇದರ ಜೊತೆಗೆ. ಶ್ರೀವಿದ್ಯೆಯಲ್ಲಿ ಈ ನಾದ, ಬಿಂದು, ಕಲಾ ಇತ್ಯಾದಿ ಶಬ್ದಗಳನ್ನು ಬಳಸ್ತಾರಲ್ಲ,
ಅಲ್ಲಿ ಬಿಂದು ಅನ್ನುವಂಥದ್ದು ನೋಡಿದಾಗ ಶಿವತತ್ವವಾಗಿ, ನಾದ ಅನ್ನುವಂಥದ್ದು ಶಕ್ತಿ ತತ್ವವಾಗಿ ಕಾಣಿಸಿಕೊಳ್ಳುತ್ತದೆ ಅಂತ ಗೊತ್ತಾಗುತ್ತದೆ. ಬಿಂದುವನ್ನು ಕೇಂದ್ರ, ಅದು ಪ್ರಕಾಶ ಸ್ವರೂಪ, ಮತ್ತು ನಾದವನ್ನು ವಿಮರ್ಶ ಸ್ವರೂಪ ಅಂತ ಕೂಡ ಕರೀತಾರೆ. ಹೀಗೆ ಒಂದನ್ನೇ ಹಲವು ರೀತಿಯಲ್ಲಿ ಹೇಳುವಂಥದ್ದು ಕಾಣಿಸುತ್ತೆ. ನಮಗೆಲ್ಲ ತಲೆ ಕೆಡ್ತಾ ಇದೆ, ಇದು ಯಾತಕ್ಕೆಂದರೆ ಹಾಯಾಗಿ ಬಿಟ್ಟು ಬಿಡ್ಬೋದು, ಏನು ತೊಂದರೆ ಇಲ್ಲ. ವೇದಾಂತದಲ್ಲಿ ಇದನ್ನೇ ಬ್ರಹ್ಮ ಮತ್ತು ಮಾಯೆ ಅಂತ ಕರೀತಾರೆ. ಅಹಂತತ್ವವನ್ನು ಬ್ರಹ್ಮ ಅಂತ, ಇದಂತತ್ವವನ್ನು ಮಾಯೆ ಅಂತ. ಸಾಂಖ್ಯದಲ್ಲಿ ಅಹಂತತ್ವವನ್ನು ಪುರುಷ ಅಂತ, ಇದಂತತ್ವವನ್ನು ಪ್ರಕೃತಿ ಅಂತ ಕರೀತಾರೆ. ಕಡೆಗೆ ಇಷ್ಟು ಬಿಟ್ಟರೆ ಇನ್ನೇನು ಇರುವುದೇ ಇಲ್ಲ. ಸಾಮಾನ್ಯವಾಗಿ ನಮ್ಮ ಅರ್ಥದಲ್ಲಿ ಹೇಳಬೇಕು ಅಂದರೆ ಒಂದು ಜೀವತತ್ವ, ಇನ್ನೊಂದು ಜಗತ್ತತ್ವ ಅಂತ ಕರೀಬೇಕು. ಅದು ಬಿಟ್ಟು ಇನ್ಯಾವುದೂ ಅಲ್ಲ ಅಂತ ಗೊತ್ತಾಗುತ್ತದೆ. ಮತ್ತು ಈ ಜೀವಾಂತ ಆಗಿದ್ದರಿಂದ ಅವನು ಜೀವಾಂತ ಆಗುವುದಕ್ಕೆ ಕಾರಣವಾದಂಥದ್ದು 3 ಮಲತ್ರಯ ಅಂತ ಕರೀತಾರೆ. ಒಂದು ನಾನು ಅಣು ಅನ್ನುವಂಥ ಭಾವದಿಂದ ಬಂದದ್ದು, ಅದು ಆಣವ ಅಂತ ಹೇಳ್ಬಿಟ್ಟು ಅಂತಾನೆ. ಮತ್ತು ಈ ಅಜ್ಞಾನದ ಆವರಣದಿಂದ ಬಂದಂಥದ್ದು, ಅದು ಮಾಯೆಯಿಂದ ಬಂದದ್ದು ಅಂತ. ಮತ್ತು 3ನೇದು ಇವುಗಳ ಕಾರಣದಿಂದ ಉಂಟಾಗುವ ಕರ್ಮಬಂಧ, ಆ ಕಾರಣದಿಂದ ಕಾರ್ಮಣ ಅಥವಾ ಕಾರ್ಮ ಅಂತ, ಅಂದರೆ ಆಣವ ಮಲ, ಮಾಯೆಯ ಮಲ ಮತ್ತು ಕಾರ್ಮಣ ಮಲ ಅಂತ 3 ರೀತಿಯಾದಂಥ ಮಲ, ಮೈಲಿಗೆ ಅಂತ. ಇದಷ್ಟನ್ನು ಕೂಡ ಅವಿದ್ಯಾ ಅಂತ ವೇದಾಂತಿಗಳು ಹೇಳ್ತಾರೆ. ಇಗ್ನೊರೆನ್ಸ್ ಅನ್ನುವಂಥದ್ದು. ಜೀವನಿಗೆ ಜೀವತ್ವ ಬಂದಿದ್ದೇ ಇದರಿಂದ. ಇದು ಬಂದಿದೆ ಅಂತಲೇ ಜೀವತ್ವ. ಇದು ಒಳ್ಳೆ ಅನ್ಯೋನ್ಯಾಶ್ರಯವಾಯ್ತಲ್ಲ. ಇದು ಇದೆ ಅಂತ ಅದು ಆಗಿದ್ದರಿಂದ ಇದು ಅಂತಂದರೆ ಏನಿದೆಯೇ ಕಾರಣ? ಕಾರ್ಯಕಾರಣ ಭಾವಗಳಿಗೆ ಹಿಂದಿನ ಸ್ಥಿತಿಯನ್ನು ನಾವು ಕಾರ್ಯಕಾರಣ ಭಾವದ ಪ್ರಾಡಕ್ಟ್ ಆಗಿರ್ತಕ್ಕಂಥ ಅದರ ಫಲಿತವಾದ ಭಾಷೆಯಲ್ಲಿ ಹೇಗೆ ಹೇಳೋಣ? ಕಾರ್ಯಕಾರಣ ಭಾವ ಇಲ್ಲದೆ ಭಾಷೆ ಇಲ್ಲ, ಅದು ಇಲ್ಲದೆ ಜಗತ್ತಿಲ್ಲ, ಅದು ಇಲ್ಲದೆ ಆಲೋಚನೆ ಇಲ್ಲ. ಹಾಗಿರುವಾಗ ಕಾರ್ಯಕಾರಣ ಭಾವದ ಸಾಮಗ್ರಿಯನ್ನೇ ಬಳಸಿಕೊಂಡು ಕಾರ್ಯಕಾರಣ ಭಾವದ ಪ್ರಾಕ್ ಸ್ಥಿತಿ, ಹಿಂದಿನ ಸ್ಥಿತಿಯನ್ನು ಹೇಗೆ ಹೇಳೋಣ? ಅದು ಆಗುವಂಥದ್ದಲ್ಲ. ಅದಕ್ಕೋಸ್ಕರ ಹೇಗೇಗೋ ಶೀರ್ಷಾಸನ ಮಾಡಿ ಹೇಳುವಂಥದ್ದಾಗಿದೆ. ಒಟ್ಟಿನಲ್ಲಿ ಜೀವತ್ವ ಇರುವಂಥದ್ದೇ ಈ ಮಲತ್ರಯದಿಂದಾಗಿ. ಈ ಮಲತ್ರಯದಿಂದ ಬಿಡುಗಡೆ ಆಗಿ ತಾನು ಸದಾಶಿವ ಅಂತ ಗುರುತಿಸಿಕೊಳ್ತಕ್ಕಂಥದ್ದೇನೆ ಪ್ರತ್ಯಭಿಜ್ಞೆ. ಆ ಪ್ರತ್ಯಭಿಜ್ಞೆಯಿಂದಲೇ ಜೀವನ್ಮುಕ್ತಿ ಅನ್ನುವಂಥದ್ದು ಇದು ನಾವು ನೋಡ್ತೀವಿ. ಅರೆ, ಪ್ರತಿಭಿಜ್ಞಾ ಶೈವ ದರ್ಶನದಲ್ಲಿ ಪ್ರಾರಬ್ಧ ಒಂದಷ್ಟು ಇರುತ್ತೆ ಎನ್ನುವ ಸೂಚನೆ ಬರುತ್ತೆ. ಶಂಕರೋತ್ತರ ಅದ್ವೈತವಾದಿಗಳಲ್ಲಿ ಅದು ಕಾಣಿಸುತ್ತೆ. ಉದಾಹರಣೆಗೆ ವಾಚಸ್ಪತಿ ಮಿಶ್ರ ಮತ್ತು ಪಂಚಪಾದಿಕಾದ ಕರ್ತೃಗಳು ಪದ್ಮಪಾದರು ಅಂತ ಹೇಳ್ತಾರೆ ಅಲ್ಲಿ. ಆಮೇಲೆ ಇಷ್ಟಸಿದ್ಧಿಯನ್ನು ಬರೆದಂಥ ವಿಮುಕ್ತಾತ್ಮರಲ್ಲಿ, ಮಧುಸೂದನ ಸರಸ್ವತಿಗಳಲ್ಲಿ, ಅಪ್ಪಯ್ಯ ದೀಕ್ಷಿತರಲ್ಲಿ, ಈ ಥರದ ಮುಂದಿನವರಲ್ಲೆಲ್ಲ ಕಾಣಿಸಿಕೊಳ್ಳುತ್ತದೆ. ಅರೆ, ಸುರೇಶ್ವರ, ಶಂಕರ, ಗೌಡಪಾದರಲ್ಲಿ ನಮಗೆ ಈ ಪ್ರಾರಬ್ಧ ಅನ್ನುವುದು ಇತ್ತು, ಜೀವನ್ಮುಕ್ತನಿಗೂ ಅವಿದ್ಯಾಲೇಶ ಇತ್ತು ಅನ್ನುವಂಥದ್ದು ಗೊತ್ತಾಗೋಲ್ಲ. ಅಲ್ಲಿ ನೇರವಾಗಿ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಆದರೆ ಅದನ್ನು ಎಲ್ಲ ದರ್ಶನಗಳವರು ಒಪ್ಪಿಕೊಂಡಿದ್ದಾರೆ. ಕೇವಲ ಶಾಂಕರಾದ್ವೈತಿಗಳು ಬಿಟ್ಟರೆ ಮಿಕ್ಕವರೆಲ್ಲ ಒಪ್ಪಿಕೊಂಡಿದ್ದಾರೆ. ಹೀಗಾಗಿಯೇ ಜೀವನ್ಮುಕ್ತನ ದೇಹದ ಕಾರಣವನ್ನು ಹೇಳಬೇಕು ಅಂತಂದರೆ ಇದು ಬೇಕಾಗುತ್ತದೆ ಅಂತ. ಇರಲಿ, ಆ ವಿವರಗಳಿಗೆ ನಾನು ಹೋಗೋಲ್ಲ. ಸುಮ್ಮನೆ ಎಲ್ಲ ದರ್ಶನಗಳನ್ನು ಬೆರೆಸಿಕೊಂಡು ಹೋದರೆ ಇನ್ನಷ್ಟು ಕನ್ಫ್ಯೂಷನ್ ಹೆಚ್ಚಾಗುತ್ತೆ ಅಂತ. ಪ್ರತಿಭಿಜ್ಞಾ ಶೈವ ದರ್ಶನದವರು ಜಗತ್ತನ್ನು ಮಾಯೆಯಲ್ಲ, ಅಂದರೆ ಮಿಥ್ಯೆ ಅಲ್ಲ ಅಂತ ಅನ್ನುವಂಥವ್ರು. ಇದು ಸ್ವಲ್ಪ ತೊಡಕಾದದ್ದು. ಜಗತ್ತು ಪರಮಾರ್ಥವಲ್ಲ, ಆದರೆ ಜಗತ್ತು ಮಾಯೆಯಲ್ಲ, ಜಗತ್ತು ಮಿಥ್ಯೆ ಅಲ್ಲ, ಮತ್ತು ಈಶ್ವರ ನಿಷ್ಕ್ರಿಯನಲ್ಲ, ಅಂದರೆ ಬ್ರಹ್ಮವಸ್ತು ನಿಷ್ಕ್ರಿಯವಲ್ಲ, ಚೈತನ್ಯ ಸ್ವರೂಪ ಅಂತ. ಅಲ್ಲಿ ಇರ್ರಿಕನ್ಸೈಲಬಲ್ ಪ್ರಾಬ್ಲಮ್ಸ್ ಅಂತನ್ನುವುದು ಬರುತ್ತೆ. ಕಾರಣ, ಬ್ರಹ್ಮವಸ್ತು ವೇದಾಂತಿಗಳು ಅಂದರೆ ಶಾಂಕರಾದ್ವೈತಿಗಳು ನಿಷ್ಕ್ರಿಯ ಅಂತಾರೆ ಅಂತಂದರೆ ಯಾವ ಅರ್ಥದಲ್ಲಿ? ಯಾವುದೇ ಕ್ರಿಯೆ ಬರುವುದು ಅಪೂರ್ಣತೆಯ ಫಲವಾಗಿ. ಎನಿ ಆ್ಯಕ್ಷನ್ ಈಸ್ ಪ್ರಾಡಕ್ಟ್ ಆಫ್ ಡಿಸೈರ್, ಆ್ಯಂಡ್ ಡಿಸೈರ್ ಇಸ್ ದಿ ಪ್ರಾಡಕ್ಟ್ ಆಫ್ ಇನ್ಸಫಿಷಿಯನ್ಸಿ ಆರ್ ಡಿಫಿಷಿಯನ್ಸಿ. ಅದನ್ನು ಯಾರೂ ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಇಚ್ಛೆ ಬಂತು ಅನ್ನುವುದೇನೆ ಇನ್ಯಾವುದನ್ನೋ ತುಂಬಿಕೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿ. ಇಲ್ಲದೇ ಇದು ಇಚ್ಛೆ ಬರುವಂಥದ್ದೇ ಅಲ್ಲ. ನೀರಿನಲ್ಲಿ ಒಂದು ಅಲೆ ಏಳುತ್ತೆ ಅಂತಂದರೆ ನೀರಿನ ಮೇಲ್ಪದರದಲ್ಲಿ ಉಂಟಾದ ವಿಕಾರವನ್ನು ತಾನೇ, ಜಲದ ವಿಕಾರವನ್ನು ಅಲೆ ಅಂತ ಕರಿತೀವಿ, ಡಿಫಾರ್ಮೇಷನ್, ಅದನ್ನು ಅಲೆ ಅಂತ ಕರಿತೀವಿ. ಹೀಗಾಗಿ ಈಶ್ವರನಿಗೆ ಇಚ್ಛೆ ಬಂತು ಅಂತಂದ್ರೇ ಅಲ್ಲಿ ಅಪೂರ್ಣತೆ ಇದೆ ಅಂತ. ಹಾಗಿದ್ರೆ ವೇದಗಳಲ್ಲಿ ಹೇಳಿದೆಯಲ್ಲ ಅಂತ, ಏಕೋಹಂ ಬಹುಶ್ಯಾಂ ಪ್ರಜಾಯೇತಿ ಅಂತಂದರೆ ಅದು ಸಂಕೇತ ಮಾತ್ರ. ಇಟ್ಸ್ ಎ ಮೆಟಫಾರ್, ಇಟ್ ಶುಡ್ ನಾಟ್ ಬಿ ಟೇಕನ್ ಇನ್ ದಿ ಲಿಟ್ರಲ್ ಸೆನ್ಸ್ ಅಂತ. ಅಕ್ಷರಾರ್ಥದಲ್ಲಿ ತೆಗೆದುಕೊಂಡು ಬಿಟ್ಟರೆ ಬಹಳ ಕಷ್ಟವಾಗಿಬಿಡುತ್ತೆ.
ಜಗತ್ತು ಅನ್ನೋದನ್ನು ವಿವರಿಸಬೇಕಲ್ಲ, ಹೇಗಾದರೂ ವಸ್ತುತಃ ವಿವರಿಸೋಕೆ ಆಗೋಲ್ಲ, ಅನಿರ್ವಾಚ್ಯವಾದದ್ದು. ನನಗೆ ಬಹಳ ಬಾರಿ ಅನಿಸುತ್ತೆ, ಪರಮಾರ್ಥದ ಬಗ್ಗೆ ಸಲೀಸಾಗಿ ಹೇಳಿಬಿಡ್ಬೋದು, ವ್ಯವಹಾರದ ಬಗ್ಗೆ ಹೇಳೋದು ಕಷ್ಟ. ಈಚೆಗೆ ಒಂದು ನಮ್ಮ ರಘುವಂಶ ಅಧ್ಯಯನ ಗೋಷ್ಠಿಯಲ್ಲಿ ಮಾತಾಡ್ತಾ ಯಾವುದೋ ಒಂದಷ್ಟು ಕರ್ಮ ಇತ್ಯಾದಿಗಳ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಿದೆ. ಅಲ್ಲಿಗೆ ಬಂದಿದ್ದ ನನ್ನ ಸ್ನೇಹಿತರೊಬ್ಬರು ರಾತ್ರಿ ಫೋನ್ ಮಾಡಿ, ನೀವು ಹೀಗೆಲ್ಲ ಹೇಳಿಬಿಟ್ರಲ್ಲ, ಇದು ಕಷ್ಟ ಅಂತ. ನಾನು ಎಷ್ಟೋ ಬಾರಿ ಹೇಳೋದುಂಟು, ನನಗೆ ಯಾವ ಜ್ಞಾನಿಗಳನ್ನು, ಯಾವ ಜೀವನ್ಮುಕ್ತರನ್ನು, ಯಾವ ಯೋಗಿಗಳನ್ನು, ಯಾವ ಸಿದ್ಧಪುರುಷರನ್ನು ನೋಡಬೇಕು ಅಂತ ಬಯಕೆಲ್ಲ. ನೋಡಬಾರ್ದು ಅಂತ ಹಠ ಇಲ್ಲ, ನೋಡಬೇಕು ಅಂತಿಲ್ಲ, ಹುಡುಕೊಂಡು ಹೋಗಬೇಕು ಅಂತ, ಅವರ ಕೈನಲ್ಲಿ ಅನುಗ್ರಹ ಮಾಡಿಸ್ಕೊಳ್ಬೇಕು, ಶಕ್ತಿಪಾತ ಮಾಡಿಸ್ಕೊಳ್ಬೇಕು, ಉಪದೇಶ ಕೇಳಬೇಕು, ಮಂತ್ರದೀಶಿಗೆ ತಗೊಳ್ಬೇಕು, ಯಾವುದೂ ಇಲ್ಲ. ಅದೆಲ್ಲ ನನಗೆ ಸಿಕ್ಕಿಬಿಟ್ಟಿದೆ ಅಂತ ಅರ್ಥ ಅಲ್ಲ, ಅದೆಲ್ಲ ಉಪೇಕ್ಷೆ ಮಾಡಬೇಕು ಅಂತಲೂ ಅಲ್ಲ. ನನಗೇನೋ ಅವುಗಳ ಅವಶ್ಯಕತೆ ಕಾಣ್ತಾ ಇಲ್ಲ ಅಷ್ಟೇ. ಈಗ ನಾನು ಯಾತಕ್ಕೆ ಚೂಯಿಂಗಮ್ ತಿಂತಾ ಇಲ್ಲ ಅಂದರೆ ನನಗೆ ಅವಶ್ಯಕತೆ ಕಾಣಿಸ್ತಾ ಇಲ್ಲ ಅಂತ ಅರ್ಥವೋ ಅಷ್ಟೇ ಅರ್ಥ. ಅದಕ್ಕಿಂತ ಮೇಲೂ ಅಲ್ಲ, ಅದಕ್ಕಿಂತ ಕೆಳಗೂ ಅಲ್ಲ, ಅಷ್ಟೇ. ಕೆಲವು ನಮಗೆ ಬೇಡ ಅನಿಸುತ್ತೆ, ಅದು ಇಲ್ಲದೇನೂ ನೆಮ್ಮದಿಯಾಗಿದ್ದೀವಿ, ಅದರ ಬಗ್ಗೆ ನಮಗೆ ತಿರಸ್ಕಾರ ಏನೂ ಇಲ್ಲ. ಈಗ ಯಾವುದೋ ಐರ್ಲೆಂಡ್ನಲ್ಲಿ ಯಾವನೋ ಒಬ್ಬ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಇದ್ದರೆ ನಮಗೇನಂತೆ, ಅವನಿಲ್ಲದೆ ಇದ್ದರೆ ನಮಗೇನಂತೆ, ಅವನು ಇರೋದ್ರ ಬಗ್ಗೆ ನಮಗೆ ಕೋಪವೂ ಇಲ್ಲ, ಇಲ್ಲದೆ ಇರೋದ್ರ ಬಗ್ಗೆ ತಾಪವೂ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ಅಷ್ಟೇ. ಹೀಗ ಇದನ್ನು ನಾನು ಹೇಳಿದಾಗ ನಮ್ಮ ಸ್ನೇಹಿತರಿಗೆ ಪಾಪ ಸ್ವಲ್ಪ ಕಸಿವಿಸಿಯಾಗಿ ಅವರು ರಾತ್ರಿ ಸುದೀರ್ಘವಾಗಿ ದೂರವಾಣಿಯಲ್ಲಿ ಮಾತಾಡಿದ್ರು. ನೀವು ಹೀಗೆ ಹೇಳಿದಾಗ ಜನಕ್ಕೆ ಒಂದು ರೀತಿಯಾಗಿ ಭ್ರಮೆ ಉಂಟಾಗೋಲ್ವಾ, ಶಾಕ್ ಆಗೋದಿಲ್ವಾ, ಮತ್ತೊಂದು ಆಗೋಲ್ವಾ ಅಂತ. ನಾನು ಶಾಕ್ ಮಾಡಬೇಕು ಅಂತ ಏನೂ ಇಲ್ಲ, ಅರೆ ನನ್ನ ಪ್ರಾಮಾಣಿಕವಾದ ಮಿತಿ ಒಳಗೆ ನನಗೇನು ಅನ್ನಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ, ಮತ್ತು ನನ್ನನ್ನು ಪ್ರಮಾಣವಾಗಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳುವುದಕ್ಕೆ ಈ ಗ್ರಂಥಗಳು ಪ್ರಮಾಣ, ಈ ಬರವಣಿಗೆ ಪ್ರಮಾಣ, ಇದನ್ನು ನಾನು ಹೀಗೆ ಅರ್ಥ ಮಾಡಿಕೊಂಡಿದ್ದೀನಿ. ನನ್ನ ಅರ್ಥ ತಪ್ಪು ಅಂತ ತಮಗೇನಾದ್ರು ಅನಿಸಿದ್ರೆ ತರ್ಕಶುದ್ಧವಾಗಿ ಹೇಳಿ, ನನಗೂ ಅದು ಮನವರಿಕೆ ಯಾರು ಒಪ್ಕೊಳ್ತೀನಿ, ಇನ್ನೊಂದಷ್ಟು ವಿಚಾರ ಮಾಡ್ತೀನಿ ಅಂತ. ಈಗ ಮಾಹಿತಿ ಅನ್ನೋದು ವಿಶ್ವದಲ್ಲಿ ಎಲ್ಲ ಕಡೆಯಲ್ಲೂ ಸಿಗೋದ್ರಿಂದ ನಾವು ಯಾರಿಗೂ ಹೇಳದೆ ಉಳಿಸಬೇಕು. ಮತ್ತೊಂದು ಅಲ್ಲಿ ಇನ್ನೊಂದು ಹಿಡನ್ ಅಜೆಂಡಾನೂ ಇದೆ, ಮಂದಾಧಿಕಾರಿಗಳಿಗೆ ಹೇಳಿ ಬುದ್ಧಿ ಭ್ರಮೆ ಉಂಟು ಮಾಡಬಾರ್ದು. ನ ಬುದ್ಧಿವೇದಂ ಜನೇಯದ ಜ್ಞಾನಂ ಕರ್ಮಸಂಗಿನಾಂ ಅಂತಂದರೆ ಒಂದು ಫಿಂಗರ್ ಟಿಪ್ನಲ್ಲಿ ಜಗತ್ತೆಲ್ಲ ಸಿಕ್ಕಿಬಿಡುತ್ತೆ ಯೂಟ್ಯೂಬ್ನಲ್ಲಿ ಅಂತಂದಾಗ, ಈ ಗೂಗಲ್ನಲ್ಲಿ ಸಿಗುತ್ತೆ, ಯಾಹೂನಲ್ಲಿ ಸಿಗುತ್ತೆ, ಮಗದೊಂದ್ರೊಳಗೆ ಸಿಗುತ್ತೆ ಅಂತಂದರೆ ನಾವು ಹಾಹು ಅಂತ ಮುಚ್ಚಿಟ್ರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ಈ ಕಾಲದಲ್ಲಿ ನನ್ ಕೆನ್ ಕನ್ಸೀಲ್ ಇನ್ಫಾರ್ಮೇಷನ್. ದೆನ್ ವಾಟ್ ಈಸ್ ದ ಆಲ್ಟರ್ನೇಟಿವ್? ಬಿ ಸಿನ್ಸಿಯರ್ ವೈಲ್ ಗಿವಿಂಗ್ ಇನ್ಫಾರ್ಮೇಷನ್, ಬಿ ಮಾಡೆಸ್ಟ್ ವೈಲ್ ಗಿವಿಂಗ್ ಇನ್ಫಾರ್ಮೇಷನ್. ಇಷ್ಟಪ್ಪ ನಮಗೆ ಗೊತ್ತಿರೋದು, ನಮ್ಮ ಅಂಗಡಿ ಸಾಮಗ್ರಿ ಇಷ್ಟು ಅಂತ ಹೇಳಬೇಕಾಗುತ್ತದೆ, ನಮಗೆ ಗೊತ್ತಿರೋದು ಇಷ್ಟು ಅಂತ. ಪ್ರಾಂಜಲವಾಗಿ ನಮ್ಮ ಮಿತಿಗಳನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಮುಂಚಿನಂತೆ ಮಿತಿಗಳನ್ನು ನಾವು ಮರೆಮಾಚೋಕ್ಕಾಗೋಲ್ಲ, ಯಾಕೆಂದರೆ ಇನ್ಫಾರ್ಮೇಷನ್ ಸಿಗ್ತಾ ಇರಲಿಲ್ಲ. ಈಗ ಮತ್ತೆ ಅಧಿಕಾರ ಅನಧಿಕಾರದ ಪ್ರಶ್ನೆ ಇಲ್ಲದೆ ಎಲ್ಲರಿಗೂ ಕೂಡ ಮಾಹಿತಿ ಎಟುಕುವಂತೆ ಇದೆ. ಜೀರ್ಣವಾಗುತ್ತೋ ಬಿಡುತ್ತೋ ಬೇರೆ, ಬಾಧ್ಯತೆ ಹೆಚ್ಚಾಗಿದೆ ಅದರಿಂದ. ನನಗೆ ಒಂದಷ್ಟು ದುಡ್ಡು ಸಂಪಾದನೆ ಮಾಡದೇನೆ ಸಾಮಗ್ರಿ ಸಿಕ್ಕಿಬಿಡುತ್ತೆ ಅಂತಾದರೆ ಯಾವ ಅನರ್ಥ ಬರುತ್ತೆ ನೋಡಿ. ಕಷ್ಟಪಡದೇನೆ ಬಾಂಬಿಗೆ ಬೇಕಾದ ಸಾಮಗ್ರಿ ನನಗೆ ಸಿಗುತ್ತೆ ಅಂತಂದರೆ ಬಾಂಬ್ ಮಾಡೋದಕ್ಕೆ ಯಾತಕ್ಕೆ ಕಷ್ಟ ನನಗೆ? ಆವಾಗ ನನ್ನೊಳಗೆ ನನಗೆ ದೊಡ್ಡ ಶಿಸ್ತು ಬೇಕಾಗುತ್ತದೆ. ಹಿಂದೆ ಅಜ್ಞಾನಕ್ಕಿದ್ದ ಒಂದು ಅನುಕೂಲ, ಈಗ ಅಜ್ಞಾನಕ್ಕೆ ಇಲ್ಲ ಆ ಅನುಕೂಲ. ತುಂಬ ದೊಡ್ಡ ಪ್ರಮಾದ ಆಗಿದೆ. ಅನುಪಲಬ್ಧಿಗಿದ್ದ ಅನುಕೂಲ ಇವಾಗ ಇಲ್ಲವಂತೆ ಆಗಿದೆ. ಅದರಿಂದ ಜನ ಮತ್ತೂ ಹೆಚ್ಚು ಜವಾಬ್ದಾರಿ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಅದೇ ರೀತಿಯಾದದ್ದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನೂ ಕೂಡ ಸ್ವಾಮಿಯೇ ಆಗಿದ್ದರಿಂದ ಅವನಿಗೆ ಬೇರೊಂದು ನಿಯಂತ್ರಣ ಪರಮಾರ್ಥದಲ್ಲಿ ಇಲ್ಲದೆ ಇರೋದರಿಂದ ಅವನಿಗವನೇ ಉತ್ತರವಾದಿ ಆಗಬೇಕಾಗುತ್ತೆ. ಇಲ್ಲ ಯಾರೋ ಒಬ್ಬರು ನಡೆಸ್ತಾರೆ, ಕೈ ಮುಕ್ಕೊಂಡು ಕೂತ್ಕೊಳ್ಳೋಣ ಅಂತಂದರೆ ನಮಗೆ ತೊಂದರೆ ಇಲ್ಲ. ಏಕಕಾಲದಲ್ಲಿ ನಾನು ಸ್ವಾಮಿಯೂ ಆಗಬೇಕು, ಸೇವಕನೂ ಆಗಬೇಕು ಅಂದರೆ ಐ ಹ್ಯಾವ್ ಟು ಪ್ಲೇ ದಿ ಡ್ಯುಯಲ್ ರೋಲ್ ಆಫ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಇದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಗೆ ಆತ್ಮಚಿಂತನೆ ಮಾಡಿ ಆತ್ಮಮೌಲ್ಯ ಸಮುಜ್ಜೀವನವೇ ದಾರಿ, ಇನ್ಯಾವುದೂ ದಾರಿಯಲ್ಲ. ಒನ್ ಶುಡ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಮೋರ್ ಅಕೌಂಟಬಲ್. ಆ ಅಕೌಂಟಬಿಲಿಟಿ ಬರುವುದು ಹೇಗೆ? ಸುಮ್ಮನೆ ಬಂದ್ಬಿಡುತ್ತ್ಯಾ? ಸಾಧನೆಯಿಂದ ಬರುತ್ತೆ. ವೃದ್ಧ ಸೇವಾ, ಶುಶ್ರೂಷ ಇತ್ಯಾದಿಗಳು ಬೇಕಾದಷ್ಟು ಶಾಸ್ತ್ರಕಾರರು ಹೇಳಿದ್ದಾರೆ. ಅದು ನಮ್ಮ ಅರಿವಿಲ್ಲದಂತೆಯೇ ನಾವು ನಮ್ಮ ಲೋಕ ಜೀವನವನ್ನು ಸರಿಯಾಗಿ ಮಾಡಿದ್ರೆ, ಡಿ ವಿ ಜಿಯವರು ಹೇಳ್ತಾರಲ್ಲ, ಸಮ್ಯಕ್ ಜೀವನದ ಮೂಲಕ ತನ್ನಂತೆ ತಾನೇ ಆಗುತ್ತದೆ. 10 ಜನ ಇರುವ ಮನೆಯಲ್ಲಿ ಹೊಂದಿಕೊಂಡು ಬದುಕುವಾಗ ಸುಮಾರು ಭಾಗಗಳು ಇವೆಲ್ಲ ಸಾಧನೆಗಳು ಆಗಿಬಿಟ್ಟಿರುತ್ತವೆ. ನಮಗದು ಗೊತ್ತಿಲ್ಲ. ಯೋಗಶಾಸ್ತ್ರದಲ್ಲಿ ಏನಂತಾರೆ, ತಂತ್ರಶಾಸ್ತ್ರದಲ್ಲಿ ಏನಂತಾರೆ ಅಂತ ತನ್ನಂತೆ ತಾನೇ ಇವುಗಳೆಲ್ಲ ಬಡಿದು ನಮ್ಮನ್ನು ಹದ ಹಾಕಿರುತ್ತೆ. ಅದಕ್ಕೆ
ಶಾಸ್ತ್ರದ ಪರಿಭಾಷೆ ಹೇಳಬೇಕು ಅಂತಂದರೆ ಹೇಳಬೇಕು. ನಮಗೆ ಸಕ್ಕರೆ ಸಿಹಿ ಅಂತ ಗೊತ್ತಾಗಿರುತ್ತೆ, ಅದು ಸೂಕ್ರೋಸ, ಗ್ಲೂಕೋಸ, C6H12O6, C12H24O12 ಅಂತ ಅದೇನು ಫಾರ್ಮುಲಾಗಳು ಗೊತ್ತಿಲ್ಲದೆ ಇರಬಹುದು. ಅವುಗಳು ಕೊಡಬೇಕಾದ ಸಂಸ್ಕಾರ ಅಂತೂ ಕೊಟ್ಟಿರುತ್ತದೆ. ಈ ಕಾರಣದಿಂದ ನಮಗೆ ನೋಡಿದಾಗ ತಿಳಿಯುತ್ತದೆ, ನಾವು ಹೇಳಬೇಕಾಗುತ್ತದೆ ಇಲ್ಲಿ ಈ ಮಿತಿ ಅಂತ ನಮಗೆ ಕಾಣಿಸುತ್ತೆ, ಇಲ್ಲಿ ಈ ತೊಡಕು ಕಾಣಿಸುತ್ತದೆ ಅಂತ ಅನ್ನಬೇಕು. ಹಾಗೆ ಕಂಡಾಗ ಯೋಗಿ ಪ್ರತ್ಯಕ್ಷ ಇತ್ಯಾದಿಗಳನ್ನು ಮತ್ತು ಪುನರ್ಜನ್ಮ ಇತ್ಯಾದಿಗಳನ್ನು ಕುರಿತು ನಮ್ಮ ಅನುಭವಕ್ಕೆ ಎಟಕದೇ ಇದ್ದಿದ್ದನ್ನು ಹೆಚ್ಚು ಮಾತಾಡುವಂತೆ ಇಲ್ಲ ಅನ್ನೋದನ್ನು ತೀರ್ಮಾನ ಮಾಡಿಕೊಳ್ಬೇಕಾಗುತ್ತದೆ. ವೇದಾಂತಿಗಳಲ್ಲಿ ಶಾಂಕರಾದ್ವೈತ ಪರಂಪರೆಯಲ್ಲಿ ಹಿಂಬಾಗಲಿಂದ ಇವುಗಳೆಲ್ಲ ಬಂತು ಅಂತ ಅನ್ನೋದಕ್ಕೆ ಕಾರಣ ಅವುಗಳ ಬಗೆಗಿದ್ದ ಅಭಿಮಾನವಾಯಿತು. ಶಂಕರಾಚಾರ್ಯರು ಮೀಮಾಂಸಕರ ಜೊತೆ ವಾದ ಮಾಡಿದ್ರು, ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದ್ರು ಅಂತಂದರೆ ಹಳೆ ವಾಸನೆ ಎಲ್ಲಿಂದ ಹೋಗಬೇಕು, ಹಿಡ್ಕೊಂಡು ಬರ್ತಾರೆ. ನಾವೀಗ ಎಲ್ಲರನ್ನೂ ಭಾರತೀಯರನ್ನಾಗಿ ಮಾಡ್ತೀವಿ ಅಂತಂದರೆ ಅಥವಾ ಯಾವುದೋ ಒಂದು ಜಾತಿಗೆ ಸೇರಿಸ್ತೀವಿ ಅಂದರೆ ಆ ಹಳೆ ಜಾತಿಯ ಹಳೆ ದೇಶದ ವಾಸನೆ ಅಲ್ಲಿ ಬಂದೇ ಬರುತ್ತೆ. ನೀವು ಹಿಂದೂಸ್ತಾನಿ ರಾಗವೊಂದನ್ನು ತಗೊಂಡು ಬಂದು ಕರ್ನಾಟಕ ಸಂಗೀತದಲ್ಲಿ ನಾಟ್ತೀವಿ ಅಂತಂದರೆ ಕರ್ನಾಟಕ ಸಂಗೀತದ ಗಮಕಗಳಿಗೆ ಅದು ಎಷ್ಟು ಅಳವಡಿಸಿದ್ರು ಅಲ್ಲಿಯ ಮೀಂಡು ಅಲ್ಲಿಯ ಜಾರು ಅದು ಇದ್ದೇ ಇರುತ್ತೆ. ಏನು ಮಾಡೋದಕ್ಕಾಗುತ್ತೆ ನೋಡಿ. ಅಂಟಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾನು ನಿಮಗೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತಂದರೆ ಅಂಟು ಮತ್ತೊಂದು ರೂಪದಲ್ಲಿ ಇದ್ದೇ ಇರುತ್ತೆ. ಬಿಸಿನಲ್ಲಿ ಇಲ್ಲದೆ ಇರ್ಬೋದು, ಸ್ವಲ್ಪ ಆರದ ಮೇಲೆ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟ ಮೇಲಂತೂ ಎರಡನೇ ದಿವಸ ಅನ್ನಕ್ಕೆ ಕಲಿಸ್ಕೊಳ್ಳುವಾಗ ಕೈ ಕಾಣಿಸ್ತಾನೆ ಇರುತ್ತೆ. ಅಂಟು ಆಕಾಶಕ್ಕೆ ಹೋಗೋದಕ್ಕೆ ಸಾಧ್ಯವಾ? ಅದು ಅಲ್ಲೇ ಇರಬೇಕಾಗತ್ತೆ. ಹೀಗೆ ಮೀಮಾಂಸಕ ಅಗ್ರಗಣ್ಯರಾದಂತಹ ವಾಚಸ್ಪತಿ ಮಿಶ್ರರು ಸರ್ವದರ್ಶನ ಜ್ಞಾನಿಗಳವರು, ಅವರಿಗೆ ಅದರ ವಾಸನೆ ಹೆಚ್ಚು ಕಾಣಿಸುತ್ತೆ. ಅದಕ್ಕೆ ವಾಚಸ್ಪತಿರು ಮಂಡನ ಪೃಷ್ಠ ಸೇವಿ ಅನ್ನುವ ಮಾತು ಕೂಡ ವೇದಾಂತಿಗಳಲ್ಲಿ ಬಂದಿದೆ. ಹೀಗೆ ಬೇರೆ ಬೇರೆಯಿಂದ ಬರುತ್ತೆ, ಆ ಪ್ರಭಾವಗಳು ಉಳ್ಕೊಳ್ಳುತ್ತವೆ. ಇದು ಯಾವುದೇ ಬೆಳವಣಿಗೆಯಲ್ಲಿ ಆಗುವಂಥದ್ದು. ಜಗತ್ತಿನಲ್ಲಿ ಯಾವುದೂ ಕೂಡ ನಿಷ್ಕಲ್ಮಶವಾಗಿ ಮಟ್ಟಮಡಿಯಾಗಿ ಇರ್ತೀನಿ ಅಂತ ಹೇಳೋಕ್ಕಾಗೋಲ್ಲ. ಬೆರೆತುಕೊಂಡು ಹೋಗ್ತಾ ಇರುತ್ತೆ, ನೋಡಬೇಕಾಗುತ್ತದೆ. ಆ ಒಂದು ದೃಷ್ಟಿಯನ್ನು ಪ್ರತಿಭಿಜ್ಞಾ ದರ್ಶನದಲ್ಲಿ ಕೂಡ ನಾವು ಕಾಣ್ತೀವಿ. ಈ ಜೀವಿಗೆ ಜೀವನ್ಮುಕ್ತಿಯಲ್ಲಿ ಅವಿದ್ಯಾಲೇಶ ಇದೆ ಅನ್ನೋದಕ್ಕೋಸ್ಕರ ಇಷ್ಟು ವಿವರಗಳನ್ನು ಕೊಡಬೇಕಾಯಿತು. ಅವಿದ್ಯಾಲೇಶ ಇದೆ ಅನ್ನೋದಕ್ಕೆ ಕಾರಣ ಆ ಜ್ಞಾನ ಅನ್ನೋದಿಲ್ಲದೆ ದೇಹ ಬಂಧ ಇರೋಲ್ಲ ಅಂತ. ಕೆಲವು ಕಡೆ ಯೋಗಶಾಸ್ತ್ರ ಗ್ರಂಥಗಳು ಹೇಳುತ್ತವೆ, ಜೀವನ್ಮುಕ್ತಿ ಬಂದ ಕೆಲವೇ ದಿವಸಗಳಲ್ಲಿ ವಿದೇಹ ಮುಕ್ತಿ ಬರಬೇಕು. ಯಾಕೆಂದರೆ ಜೀವನ್ಮುಕ್ತನಾದವನು ತುಂಬ ದಿವಸ ದೇಹದಲ್ಲಿ ಇರೋಕ್ಕಾಗೋಲ್ಲ ಅಂತ. ಈ ಬಗ್ಗೆ ಪ್ರಾಚೀನ ಶಾಸ್ತ್ರ ಗ್ರಂಥಗಳಲ್ಲಿ ಏನೂ ಬರೋಲ್ಲ, ಈ ಯೋಗ ಗ್ರಂಥಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಅದನ್ನು ನಾವು ಹೇಳೋಕ್ಕಾಗೋಲ್ಲ. ಕಾರಣ, ಒಮ್ಮೆ ಮುಕ್ತನಾದವನಿಗೆ ತಾನು ದೇಹ ಬೇರೆ ಅನ್ನೋದು ಸ್ಪಷ್ಟವಾದ ಮೇಲೆ ನಮ್ಮ ಲೆಕ್ಕಕ್ಕೆ ನಾವು ಅವನಿಗೆ ಹೇಳಬೇಕೇ ಹೊರತು ಅವನ ಲೆಕ್ಕದಲ್ಲಿ ಯಾವುದೂ ಇಲ್ಲ. ನಮಗೋಸ್ಕರ ನಾವು ಮಾಡಿಕೊಳ್ತಕ್ಕಂಥ ವಿವರಣೆಗಳೇ ಹೊರತು ಅವನಿಗಾಗಿ ಅಲ್ಲ. ಅದರಿಂದ ಅವನು ಹೇಳುವ ಮಾತನ್ನೇ ನಾವು ಪ್ರಮಾಣವಾಗಿ ತಗೊಳ್ಬೇಕು. ರಮಣ ಮಹರ್ಷಿಗಳಂಥದ್ದನ್ನು ಹೇಳ್ತಾರೆ, ಜೀವನ್ಮುಕ್ತನಿಗೆ ಪ್ರಾರಬ್ಧ ಇಲ್ಲ ಅಂತಂತಾರೆ. ನನ್ನ ಮಟ್ಟಿಗೆ ಅದು ಪ್ರಮಾಣ, ನಾನು ಅದನ್ನು ಒಪ್ಕೊಳ್ತೀನಿ. ಕಾರಣ, ವೇದದಲ್ಲಿ ಕೂಡ ಅದೇ ಮಾತು ಬರುತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಸಂಸ್ಕೃತದಲ್ಲಿ ಪುಣ್ಯವಶಾತ್ 3 ಇದ್ರೇ ಬಹುವಚನ ಬರೋದು. ಸಂಚಿತ, ಆಗಾಮಿ, ಪ್ರಾರಬ್ಧ ಅನ್ನೋದು 3 ಹೋದ್ರೇ ಈ ಕರ್ಮಾಣಿ ಅಂತನ್ನುವಂಥ ಬಹುವಚನ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಬರುತ್ತೆ. ಹೀಗಾಗಿ ಜೀವನ್ಮುಕ್ತನ ಅನುಭವವನ್ನು ಶಾಸ್ತ್ರವಾಕ್ಯವನ್ನು ಸಮನ್ವಯ ಮಾಡಿದ್ರೆ ಮತ್ತು ನಮ್ಮ ಯುಕ್ತಿಯನ್ನು ಇಟ್ಟುಕೊಂಡಾಗ ಗೊತ್ತಾಗುತ್ತದೆ ಜೀವನ್ಮುಕ್ತನಿಗೆ ಪ್ರಾರಬ್ಧ ಇಲ್ಲ ಅಂತ. ಅದು ಕೇವಲ ಅದ್ವೈತಿಗಳ ದೃಷ್ಟಿ. ಆದರೆ ಇಲ್ಲಿ ಪ್ರಾರಬ್ಧ ಉಂಟು ಅಂತ ಗೊತ್ತಾಗುತ್ತದೆ. ಈ ಅಂಶವನ್ನು ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಮೊದಲಾಗಿ ಎಲ್ಲ ದರ್ಶನಕಾರರು ಅಂಗೀಕರಿಸಿದ್ದಾರೆ. ಯೋಗ ವಾಸಿಷ್ಠಾದಿಗಳಲ್ಲಿ ಕೂಡ ಅದೇ ಅಂಶ ನಮಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಈ ಜೀವ ಪರಮನಾಗುವುದಕ್ಕೆ, ಮುಕ್ತಿಯನ್ನು ಪಡೆಯೋದಕ್ಕೆ ಒಂದು ದಾರಿ ಬೇಕಲ್ಲ. ಪ್ರತಿ ದರ್ಶನಕ್ಕೂ ಕೂಡ 4 ಅಂಶಗಳಿರಬೇಕು. ಒಂದು ಸಮನ್ವಯ, ಅಲ್ಲಿ ಯಾವ್ಯಾವ ತತ್ವಗಳಿವೆ ಅಷ್ಟು ತತ್ವಗಳಿಗೂ ಪರಸ್ಪರ ಪೂರಕತ್ವ ಹೇಗೆ ಬಂದಿದೆ ಅಂತ ತೋರ್ಪಡಿಸಬೇಕು. ಮತ್ತು ಆ ಒಂದು ವಿಚಾರ ಕ್ರಮದಲ್ಲಿ ಯಾವುದೇ ಅಂತರ್ವಿರೋಧ ಇಲ್ಲ ಅಂತ ಅವಿರೋಧವನ್ನು ಮಾಡಬೇಕು. ಅದಾದ ಮೇಲೆ ಈ ಸಮನ್ವಿತವಾದ ತತ್ವ ಅವಿರುದ್ಧವಾಗಿ ರೂಪುಗೊಂಡಿರುವುದರ ಮೂಲಕವಾಗಿ ಯಾವ ಸಾಧನೆ ಮಾಡಿದ್ರೆ ಮೋಕ್ಷ ಸಿಗುತ್ತದೆ ಎನ್ನುವ ಸಾಧನ ಕ್ರಮವನ್ನು ತೋರ್ಪಡಿಸಬೇಕು. 3ನೇದು, ಆ ಸಾಧನ ಕ್ರಮದಿಂದ ಉಂಟಾಗುವ ಮೋಕ್ಷದ ಸ್ವರೂಪ ಏನು ಅಂದರೆ ಸಿದ್ಧಿ, ಫಲ, ಅದನ್ನು ಹೇಳಬೇಕು. ಹೀಗೆ ಚತುಸ್ಕಂಧಾತ್ಮಕವಾದಂಥದ್ದು ಯಾವುದೇ ಶಾಸ್ತ್ರ ಲಕ್ಷಣ. ದರ್ಶನಶಾಸ್ತ್ರಕ್ಕೂ ಅದೇ ಬರ್ತದೆ. ಹಾಗಾಗಿ
ಸಮನ್ವಯ, ಅವಿರೋಧ, ಸಾಧನ, ಫಲ ಅಂತ 4 ಕಾಂಡಗಳಾಗಿ 4 ಅಧ್ಯಾಯಗಳಾಗಿ ಸ್ಕಂಧಾತ್ಮಕವಾಗಿ ಬರುವಂಥದ್ದು ಅಂತ ಗೊತ್ತಾಗುತ್ತದೆ. ಆ ಮಾತನ್ನು ಆಯುರ್ವೇದಾದಿಗಳಲ್ಲಿ ನಾವು ನೋಡ್ತೀವಿ. ವಾಚಸ್ಪತಿ ಮಿಶ್ರರು ತತ್ವ ವಿಶಾರದಿ ಅಂತ ಯಾವ ಒಂದು ಟೀಕೆ ಬರೆದಿದ್ದಾರೆ ವ್ಯಾಸಭಾಷ್ಯಕ್ಕೆ ಯೋಗ ಸೂತ್ರಗಳ ಮೇಲಿನ ಆ ಒಂದು ವ್ಯಾಖ್ಯಾನ, ಅಲ್ಲಿ ಅವರು ಹೇಳ್ತಾರೆ ಹೇಗೆ ಚಿಕಿತ್ಸೆ ಅನ್ನುವಂಥದ್ದು ರೋಗ ನಿದಾನ, ರೋಗ ಪರಿಮಾರ್ಜನ, ಸ್ವಾಸ್ಥ್ಯ ಕಲ್ಪನಾ ಅಂತ 4 ಬಗೆಯಾಗಿದೆ. ಫಸ್ಟ್ ರೋಗವನ್ನು ಗುರುತಿಸುವುದು, ರೋಗ ನಿರ್ಮೂಲನೆಗೆ ಚಿಕಿತ್ಸೆ ಮಾಡೋದು, ಆರೋಗ್ಯವನ್ನು ಪಡೆಯೋದು ಅಂತ. ಅದೇ ರೀತಿಯಲ್ಲಿ ಅಂತ ಬುದ್ಧ ಕೂಡ ಇದನ್ನೇ ಹೇಳಿರ್ತಕ್ಕಂಥದ್ದು. ದುಃಖ ಜಗತ್ತು, ದುಃಖಕ್ಕೆ ಕಾರಣ ದುರಾಶೆಯನ್ನು ಮೀರೋದಕ್ಕೆ ಆರ್ಯ ಅಷ್ಟಾಂಗಿಕ ಮಾರ್ಗ ಉಂಟು. ಆ ಆರ್ಯ ಅಷ್ಟಾಂಗಿಕ ಮಾರ್ಗದ ಮೂಲಕವಾಗಿ ಸಚ್ಚಿದಾನಂದ ಘನವಾಗಿ ಇರಬಹುದು ಅಂತನ್ನುವಲ್ಲೂ ಇದೇ ಕಾಣಿಸುತ್ತದೆ. ಈ ಎಲ್ಲಿ ನೋಡಿದ್ರೂ ನಮಗೆ ಈ 4 ತತ್ವಗಳು ಇರುವಂಥದ್ದೇ ಶಾಸ್ತ್ರ ಲಕ್ಷಣ. ಅದನ್ನು ಪ್ರತಿಭಿಜ್ಞಾ ಶೈವ ದರ್ಶನ ಕೂಡ ಹೇಳುತ್ತೆ. ಹಾಗಾಗಿ ಈ ಆಧ್ಯಾತ್ಮಿಕ ಸಾಧನಗಳು ಇವೆಯಲ್ಲ, ಅಲ್ಲಿ ಆಣವೋಪಾಯ ಮತ್ತು ಕಾರ್ಮಣೋಪಾಯ, ಮಾಯೀಯೋಪಾಯ, ಕಾರ್ಮಣೋಪಾಯ ಅಂತ ಮತ್ತು ಅನುಪಾಯ ಅಂತ 4 ದಾರಿಗಳನ್ನು ಹೇಳ್ತಾರೆ. ಆಣವೋಪಾಯ ಅಂತಂದರೆ ತನ್ನ ಅಣುತ್ವದ ಮಲವನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ದೇವತಾರ್ಚನೆ ಮಾಡಬೇಕು, ಜಪ ಮಾಡಬೇಕು, ಆರಾಧನೆ ಮಾಡಬೇಕು, ಈ ಥರದ್ದು. ಇನ್ನು ಮಾಯೇಯವಾದ ಉಪಾಯವನ್ನು ಶಾಕ್ತೋಪಾಯ ಅಂತ ಕರೀತಾರೆ. ಈ ಶಾಕ್ತೋಪಾಯದಲ್ಲಿ ಜ್ಞಾನ ಮಾರ್ಗದ ಧ್ಯಾನ, ಚಿಂತನ, ಮನನ, ನಿಧಿಧ್ಯಾಸನ ಇತ್ಯಾದಿಗಳು ನಡೆಯುತ್ತವೆ. ಮೂರನೆಯದಾದದ್ದನ್ನು ಶಾಂಭವೋಪಾಯ ಅಂತ ಕರೀತಾರೆ. ಕರ್ಮಣಾದಿಗಳನ್ನು ಮೀರತಕ್ಕಂಥದ್ದು ಶಾಂಭವೋಪಾಯ. ಅದು ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸನ್ನೇ ಲಯ ಮಾಡಿಬಿಡ್ತಕ್ಕಂಥದ್ದು, ಮನೋಲಯ ಅನ್ನುವ ಒಂದು ಯೋಗ. ಶಾಂಭವೋಪಾಯ ಪ್ರಶಸ್ತವಾದದ್ದು, ಸರ್ವೋತ್ಕೃಷ್ಟವಾದದ್ದು. ಅದಕ್ಕಿಂತ ಕೆಳಗಿಂದು ಶಾಕ್ತೋಪಾಯ, ಅದಕ್ಕೂ ಕೆಳಗಿಂದು ಆಣವೋಪಾಯ ಅಂತಂತಾರೆ. ಇಲ್ಲಿ ಕ್ರಮವಾಗಿ ಮಂದ, ಮಧ್ಯಮ, ಉತ್ತಮಾಧಿಕಾರಿಗೆ ಶಾಂಭವೋಪಾಯವೇ, ಮಧ್ಯಮಾಧಿಕಾರಿಗೆ ಶಾಕ್ತೋಪಾಯ ಮತ್ತು ಮಂದಾಧಿಕಾರಿಗೆ ಆಣವೋಪಾಯ ಅಂತ. ಅತ್ಯುತ್ತಮಾಧಿಕಾರಿಗೆ ಅನುಪಾಯ, ಯಾವ ಉಪಾಯವೂ ಬೇಡ ಅಂತ. ಶಂಕರರು ಒಂದು ಕಡೆಗೆ ಸಕೃಚ್ಶ್ರವಣ ಮಾತ್ರೇಣ ವೇದಾಂತ ವಾಕ್ಯಾನಾಂ ಸಿದ್ಧಿರ್ಭವತಿ ಅಂತಾರೆ. ಒಮ್ಮೆ ವೇದಾಂತ ವಾಕ್ಯಗಳು ಕೇಳಿದ್ರೆ ಸಾಕು, ಸಿದ್ಧಿ ಆಗುತ್ತದೆ. ಯಾರಿಗೆ? ಉತ್ಕೃಷ್ಟನಾದ ಅಧಿಕಾರಿಗೆ ಅಂತ. ಹಾಗಲ್ಲದೆ ಇದ್ದವರಿಗೆ ಮತ್ತೆ ಮತ್ತೆ ಕೇಳಬೇಕು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಬೃಹದಾರಣ್ಯಕೋಪನಿಷತ್ತು ಹೇಳುತ್ತಲ್ಲ, ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಮನನ ಮಾಡಬೇಕು, ಮತ್ತೆ ಮತ್ತೆ ಆ ಮಥಿತವಾಗಿ ಬಂದ ವಿಚಾರವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಆ ಭಾವದಲ್ಲಿ ಬದುಕನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಅದು ನಿಧಿಧ್ಯಾಸನ ಅಂತ. ಹೀಗೆ ಇಲ್ಲಿ ಶಕ್ತಿಪಾತ ಅನ್ನುವಂಥದ್ದು ಉಂಟು. ಶಾಂಭವೋಪಾಯದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಗುರುವಿನ ಒಂದು ಅನುಗ್ರಹದಿಂದ ಆಗುತ್ತದೆ, ಹಸ್ತಮಸ್ತಕ ಸಂಯೋಗದಿಂದ ಆಗುವಂಥದ್ದು, ಶಿಷ್ಯನಲ್ಲಿ ವಿಶೇಷವಾದ ಶಕ್ತಿಯನ್ನು ನಿಕ್ಷೇಪಣ ಮಾಡುವಂಥದ್ದು ಆಗುತ್ತದೆ ಅಂತ. ದೀಕ್ಷೆ ಇತ್ಯಾದಿಗಳಲ್ಲಿ ಇದೇ ತಾತ್ಪರ್ಯವನ್ನು ನಾವು ನೋಡ್ತೀವಿ. ಇದು ಕೇವಲಾದ್ವೈತದಲ್ಲಿ ಇದು ಯಾವುದೂ ಇಲ್ಲ. ಆದರೆ ಅದರ ಜಾಡಿನಲ್ಲಿ ಬಂದಂಥ ಇತರ ದರ್ಶನಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ. ಅದು ಆಮೇಲೆ ಕೇವಲಾದ್ವೈತದಲ್ಲೂ ಬಂದು ಸೇರಿಕೊಂಡು ಬಿಟ್ಟಿದೆ. ಆಮೇಲೆ ಈ ಉಪಾಯಗಳ ಮೂಲಕ ತನ್ನ ಸ್ವರೂಪ ಏನು ಅಂತ ಗೋಚರವಾಗುತ್ತದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡುವುದುಂಟು. ಅದು ಛಾಂದೋಗ್ಯೋಪನಿಷತ್ತಿನಲ್ಲಿ ಕಾಣಿಸುವಂಥದ್ದೇ ಆಗಿದೆ. ಗಾಂಧಾರ ದೇಶದ ಒಬ್ಬ ಯಾತ್ರಿಕ ಹೇಗೆ ಚೋರಾದಿಗಳಿಂದ ಸಂತ್ರಸ್ತನಾಗಿ ಕಾಡಿನಲ್ಲಿ ಕಣ್ಣು ಕಟ್ಟಿ ಬಿಡಲ್ಪಟ್ಟಾಗ ಮತ್ತೊಬ್ಬನ ಮೂಲಕವಾಗಿ ಕರುಣಾಳುವಿನಿಂದ ಅವನು ದಾರಿ ತಿಳ್ಕೊಂಡ ಅಂತನ್ನುವಂಥದ್ದು. ಒಬ್ಬ ರಾಜಕುಮಾರ ಬೇಡರ ಜೊತೆ ಬೆಳೆದು ಬಿಟ್ಟಿದ್ದಾನೆ. ಕಡೆಗೆ ಅವನಿಗೆ ಒಬ್ಬ ಮಂತ್ರಿ ಬಂದು ನಿನ್ನ ಸ್ವರೂಪ ಇದಪ್ಪ ಅಂತಂದಾಗ ಹೌದಾ ಅಂತ ಗೋಚರವಾಗುವುದು. ಈ ಥರದ ಉದಾಹರಣೆಗಳು ಉಂಟು. ಅದನ್ನೇ ಇಲ್ಲೂ ಕೂಡ ನಾವು ನೋಡಬಹುದು. ಆಮೇಲೆ ವೇದಾಂತದಲ್ಲಿ ಶುದ್ಧ ವೇದಾಂತ ಅಂತ ಯಾವುದಿದೆ, ಕೇವಲಾದ್ವೈತದಲ್ಲಿ ಆತ್ಮತತ್ವ ಒಂದೇ, ಇನ್ಯಾವುದೂ ಇಲ್ಲ ಅಂತ. ಅದೇ ವಿಶ್ವೋತ್ತೀರ್ಣ, ಅದೇ ಸಚ್ಚಿದಾನಂದ, ಅದು ಅನಾದಿ, ಅದು ಅನಂತ, ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಅನ್ನೋದು ಇಲ್ಲ ಅಂತೆಲ್ಲ ಉಂಟು. ಆದರೆ ಪ್ರತಿಭಿಜ್ಞಾ ದರ್ಶನದಲ್ಲಿ ಆತ್ಮಕ್ಕೆ ಜ್ಞಾನ ಮತ್ತು ಕ್ರಿಯೆಗಳು ಸಮಾನವಾಗಿರುತ್ತದೆ. ಅಂದರೆ ಜ್ಞಾನ ಕ್ರಿಯಾತ್ಮಕವಾಗಿರುತ್ತೆ ಮತ್ತು ಕ್ರಿಯೆ ಜ್ಞಾನಾತ್ಮಕವಾಗಿರುತ್ತೆ ಅಂತ. ಹೀಗೆ ಹೇಳುವ ಮೂಲಕವಾಗಿ ಇವು ಸೋಪಾಧಿಕವಾಗಿಬಿಟ್ಟವು ಅನ್ನುವಂಥದ್ದು ನನಗೆ ಬರುವ ಕಷ್ಟ. ಕಾರಣ ಜ್ಞಾನ ಅನ್ನುವುದು ಕ್ವಾಲಿಫೈಡ್ ಆಗಿಬಿಡುತ್ತೆ. ಆದ ತಕ್ಷಣವೇ ಅಲ್ಲಿ ಕ್ರಿಯೆಯ ಚೋದನೆ ಬರುತ್ತೆ. ಮೀಮಾಂಸಾ ಶಾಸ್ತ್ರ ರಿಯಲಿಸ್ಟಿಕ್ ಫಿಲಾಸಫಿ. ಆ ಕಾರಣದಿಂದಲೇ ಅಲ್ಲಿ ಬಹಳ ಮೂಲತತ್ವವಾದ ಧರ್ಮವನ್ನು ಚೋದನಾ ಲಕ್ಷಣೋ ಧರ್ಮ ಅಂತ ಕರೀತಾರೆ. ಮೀಮಾಂಸಾ ಪ್ರಥಮ ಸೂತ್ರವೇ
ಅಥವಾ ಕರ್ಮ ಜಿಜ್ಞಾಸ ಆದಮೇಲೆ ಚೋದನಾ ಲಕ್ಷಣೋ ಧರ್ಮ ಅಂತಲೇ ಬರುತ್ತೆ. ಈ ಚೋದನಾ ಲಕ್ಷಣ ಅಂತ ಆಗಿಬಿಟ್ಟಾಗ ಪ್ರವೃತ್ತಿ ಅಂತ ಬರುತ್ತೆ. ಪ್ರವೃತ್ತಿ ಅಂತ ಬಂದ ಮೇಲೆ ಸುಖ ದುಃಖಗಳು ತಪ್ಪೋದಿಲ್ಲ, ಪುಣ್ಯ ಪಾಪಗಳು ತಪ್ಪೋದಿಲ್ಲ, ರಾಗದ್ವೇಷಗಳು ತಪ್ಪೋದಿಲ್ಲ. ಇದು ನಮಗೆ ಕಾಡುವಂಥ ಕಷ್ಟ ಇಲ್ಲಿ. ಮತ್ತು ಪರಮಾತ್ಮ ಪಂಚಕೃತ್ಯ ಪರಾಯಣ ಅಂತ. ಪರಮಾತ್ಮ ಇಲ್ಲಿ ಚಟುವಟಿಕೆಯಿಂದ ಕೂಡಿದ್ದಾನೆ ಅಂತನ್ನುವಂಥದ್ದು. ಆದರೆ ವೇದಾಂತದಲ್ಲಿ ಪರಬ್ರಹ್ಮ ವಸ್ತು ನಿಷ್ಕ್ರಿಯವಾದದ್ದು, ಶಾಂತವಾದದ್ದು, ನಿರಂಜನವಾದದ್ದು. ಅಂಜನ ಅಂದರೆ ಅಂಟು, ಯಾವುದೋ ಒಂದು ಬಣ್ಣ, ಕಪ್ಪು ಬಣ್ಣ ಅಂತ ಸಾಮಾನ್ಯ ಹೇಳ್ತೀವಿ. ಆ ಅಂಟಿಲ್ಲದೆ ಇರತಕ್ಕಂಥದ್ದು ನಿರಂಜನ. ಮತ್ತು ಅದು ಶಾಂತವಾದದ್ದು. ಶಾಂತ ಅನ್ನೋದಕ್ಕೆ ಒಂದು ಅರ್ಥ ಆರಿ ಹೋದದ್ದು ಅಂತ. ಇಟ್ ಈಸ್ ಕಾಮ್ ಆ್ಯಂಡ್ ಕ್ವಯಟ್ ಅಂತೀವಲ್ಲ, ಇಟ್ಸ್ ಪುಟ್ ಆಫ್, ದ ಫ್ಲೇಮ್ ಈಸ್ ಪುಟ್ ಆಫ್ ಅನ್ನುವಂತೆ ಆಗಿರುವಂಥದ್ದು. ಅದನ್ನು ಇವರು ಪ್ರತಿವಿಜ್ಞಾ ಶೈವ ದರ್ಶನದಲ್ಲಿ ಲಿಟ್ರಲ್ ಸೆನ್ಸಲ್ಲಿ ತಗೊಂಡು ನಮ್ಮ ಪರತತ್ವ ಧಗಾಯಮಾನವಾಗಿ ಹೊಳಿತಾ ಇರ್ತಕ್ಕಂಥದ್ದು, ಕೇವಲ ಅದ್ವೈತಿಗಳು ಹೇಳುವಂಥದ್ದು ಆರು ಹೋಗಿರೋದು, ಮತ್ತು ಅದು ನಿಷ್ಕ್ರಿಯ ಅಂದರೆ ಜಡವಾಗಿ ಕೈಕಾಲು ಬಿದ್ದಂತೆ ಇದೆ, ನಮ್ಮದು ಚಟುವಟಿಕೆಯಿಂದ ಇದೆ ಅಂತ. ಆದರೆ ವೇದಾಂತ ಅದನ್ನು ಹೇಳೋಕ್ಕೆ ಹೊರಟಿದ್ದು ಬ್ರಹ್ಮದ ನಿರ್ವಚನವನ್ನು ಮಾಡೋಕ್ಕಾಗೋಲ್ಲವಾದ್ದರಿಂದ ನೀತಿಕ್ರಮದಿಂದಲೇ ಹೇಳಬೇಕಾಗುತ್ತದೆ, ಬೇರೆ ದಾರಿ ಇಲ್ಲ. ನಮಗೆ ಯಾವುದೋ ಒಂದು ವಿಶಿಷ್ಟವಾದ ಅನುಭವ ಆಗಿದೆ, ಮತ್ತೊಬ್ಬರು ಅಂದರೆ ಅದಲ್ಲ ಅಂತ ಹೇಳ್ತಾ ಹೋಗಬೇಕಾಗುತ್ತೆ. ಇನ್ನೊಂದು ಥರ ಅಂದರೂ ಗೊತ್ತಾಗೋಲ್ಲ. ಅವ್ರಿಗೆ ಗೊತ್ತಿರೋದ್ರಿಂದ ಎಲಿಮಿನೇಷನ್ ಪ್ರೋಸೆಸ್ಸಿಂದಲೇ ಹೇಳಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಅಕ್ಕಿಯಲ್ಲಿ ಕಲ್ಲು ಸೇರಿದ್ದಾಗ ಕಲ್ಲನ್ನು ತೆಗಿಬೇಕು, ದ ಎಲಿಮಿನೇಷನ್ ಪ್ರೋಸೆಸ್ ಅಲ್ಲದೆ ಅಡಿಷನ್ ಪ್ರೋಸೆಸ್ ಏನಾದ್ರು ಮಾಡೋದಕ್ಕೆ ಸಾಧ್ಯವ? ಆಗುವಂಥದ್ದಲ್ಲ. ಹೀಗಾಗಿ ಅಜ್ಞಾನ ನಿವಾರಣೆ ಮಾಡುವಂಥದ್ದು ಎಲಿಮಿನೇಷನ್ ಪ್ರೋಸೆಸ್ಸಿಂದಲೇ. ಅದೇ ರೀತಿ ಲಕ್ಷಣಾತೀತವಾದದ್ದನ್ನು ಗ್ರಹಿಸಬೇಕು ಅಂದರೆ ನೋಡಪ್ಪ ಇದೆಲ್ಲ ತೆಗೆದ್ರೆ ಉಳಿಯೋದೇ ಅದು ಅಂತ. ಸಂಕ್ರಾಂತಿಯ ಎಳ್ಳಿನಲ್ಲಿ ಬೇಸ್ ಎಳ್ಳು ಅಂತಂದರೂ ಹುರುಗಡ್ಲೆ ಬೆರ್ತಿರುತ್ತೆ, ಕೊಬ್ಬರಿ ಚೂರು ಬೆರ್ತಿರುತ್ತೆ, ಬೆಲ್ಲದ ತುಂಡು ಬೆರ್ತಿರುತ್ತೆ, ನೆಲಗಡಲೆ ಬೆರ್ತಿರುತ್ತೆ. ಇನ್ನೂ ಕಾಯಿಸಿದ್ರೆ ಎಷ್ಟಾದರೂ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸು, ಅದಕ್ಕೇನೂ ಇಲ್ಲ, ಕುಸರಿ ಕಾಳು ಬೆರ್ತಿರುತ್ತೆ. ಈಗ ಎಳ್ಳು ನಮಗೆ ಬೇಕು ಅಂತಂದರೆ ಇವನ್ನಷ್ಟನ್ನು ತೆಗಿಬೇಕು, ಅಥವಾ ಎಳ್ಳನ್ನು ತೆಗಿಬೇಕು. ಎಳ್ಳನ್ನು ತೆಗೆಯೋದು ತುಂಬ ಕಷ್ಟದ ಕೆಲಸ. ಜರಡಿನಲ್ಲಿ ಆಡಿದ್ರೆ ಮಾತ್ರ ಪರವಾಗಿಲ್ಲ. ಒಟ್ಟಿನಲ್ಲಿ ಅದನ್ನು ಅಪಾಕರಣ ಮಾಡಬೇಕೇನೆ ಹೊರತುನುವೆ ಆಧಾನ ಮಾಡಿದ್ರೆ ಆಗುವಂಥದ್ದಲ್ಲ. ಸ್ವೀಕರಣ ಅಲ್ಲ, ಅಪಾಕರಣ, ಟೇಕಿಂಗ್ ಇಟ್ ಅವೇ ಅಂತ ಮಾಡಬೇಕಾಗುತ್ತದೆ. ಈ ಕಾರಣದಿಂದ ನಾವು ಅದನ್ನು ಆ ದೃಷ್ಟಿಯಿಂದ ಹೇಳ್ತೀವಿ ಹೊರತು ಇನ್ನೇನೂ ಅಲ್ಲ. ಜಗತ್ತಿನ ಯಾವ ಸ್ವರೂಪವನ್ನು ನಿಶ್ಚಪ್ರಚವಾಗಿ ನಮಗೆ ಹೇಳೋಕ್ಕಾಗೋಲ್ಲ. ಅದನ್ನು ನಾನು ಸಾಕಷ್ಟು ಉದಾಹರಣೆಗಳಿಂದ ಕೊಟ್ಟು ವಿವರಿಸಿದೆ. ಅದನ್ನೇ ಮತ್ತೆ ಮುಂದುವರಿಸೋದಾದರೆ, ಎಷ್ಟೆಷ್ಟು ನಾವು ಲಕ್ಷಣ ಮಾಡೋಕ್ಕೆ ಹೋದರೂ ಕೂಡ ಸರ್ವೇ ನಿಯಮಾಹ ಸಾಪವಾದ ಅಂತ ಒಂದು ಮಾತಿದೆ. ಈ ನಿಯಮವೂ ಸಾಪವಾದ ಅಲ್ವಾ ಅಂತಂದರೆ ಹೌದು, ಅದು ಇರ್ಬೋದು ಏನೋ ಅಂತ ಅನ್ಬೇಕಾಗುತ್ತದೆ. ಅರೆ ಅದೊಂದು ತರ್ಕ ದೋಷವಾಗೋದ್ರಿಂದ ಹೇಳೋಕ್ಕಾಗೋಲ್ಲ. ಅಂದರೆ ಎಲ್ಲ ನಿಯಮಗಳಿಗೂ ಒಂದು ಅಪವಾದ ಇದ್ದೇ ಇರುತ್ತೆ ಅಂತ ಗೊತ್ತಾಗುತ್ತೆ. ಲೋಕದ ದೃಷ್ಟಿಯೇ ಹಾಗೆ. ಎಲ್ಲಿಂದ ಗೆರೆ ಎಳೆಯೋಣ, ಹೇಗೆ ಎಳೆಯೋಣ? ಎಲ್ಲಿ ಬಸವನಗುಡಿ ಮುಗಿಯುತ್ತೆ, ಎಲ್ಲಿ ಚಾಮರಾಜಪೇಟೆ ಮುಗಿಯುತ್ತೆ ಅಂತಂದಾಗ ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದಾಗ ಚಾಮರಾಜಪೇಟೆಯಲ್ಲಿ ಅಂತ. ಚಾಮರಾಜಪೇಟೆ ಅಂತಂದರೆ ನಿಮಗೆ ತುಂಬ ಹತ್ತಿರವಾಗಿಬಿಡುತ್ತಲ್ಲ ಸಿಟಿ ಮಾರ್ಕೆಟ್ ಅಂದರೆ. ಇಲ್ಲ, ನಾವು ಚಾಮರಾಜಪೇಟೆಯ ಬಸವನಗುಡಿ ತುದಿಗೆ ಅಂಟಿಕೊಂಡಿರುವಂಥದ್ದಾಗಿರೋದ್ರಿಂದ ನಮಗೆ ಅದೆಲ್ಲ ಹತ್ತಿರ ಅಂತ. ಮತ್ತು ಹೆಸರು ಇದೆಯಲ್ಲ ಹಾಗೆ, ಅದು ಹಾಗೆ. ಎಷ್ಟೋ ಬಾರಿ ಈ ಸರಹದ್ದುಗಳಲ್ಲಿ, ಬಾರ್ಡರ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಡೆ ರಾಜ್ಯದ ಯಾವುದೋ ಒಂದು ಕೇಂದ್ರ ಪಟ್ಟಣ ನಿಕಟವಾಗಿ ಅವರಿಗೆ ಈ ರಾಜ್ಯದ ಅಂದರೆ ತಮ್ಮ ಮಾತೃಭೂತವಾದ ಪೇರೆಂಟ್ ಇನ್ಸ್ಟಿಟ್ಯೂಟ್ ಅಂತ ಏನಿರ್ತೀವಿ ಅದು ದೂರವಾಗಿಬಿಟ್ಟಿರುತ್ತೆ. ಹೆಸರಿಗೆ ಅವರು ಬೇರೆ ರಾಜ್ಯ ಅಲ್ಲ, ಇದೇ ರಾಜ್ಯ. ಅರೆ ಅವರಿಗೆ ಸಂಬಂಧ ಪೂರ್ತಿ ಬೇರೆ ರಾಜ್ಯದ ಜೊತೆಗೆ. ಬೀದರ್ನಲ್ಲಿರೋರಿಗೆ ಹೈದರಾಬಾದ್ ನಿಕಟವಾದಂತೆ ಬೆಂಗಳೂರು ನಿಕಟವಲ್ಲ. ಆ ರೀತಿ ಇದ್ದದ್ದು ಲೋಕದಲ್ಲಿ ನಾವು ಸದಾ ಕಾಣ್ತೀವಿ. ಹಾಗಾಗಿ ತುಂಬ ಲಕ್ಷಣ ಪರಿಷ್ಕಾರಕ್ಕೆ ಒದ್ದಾಡಿದ್ರೆ ಕಷ್ಟ. ವರ್ಕಿಂಗ್ ಡೆಫಿನೇಷನ್ ಅಂತಂತೀವಿ, ಯು ಗೆಟ್ ಅಲಾಂಗ್ ವಿತ್ ದಟ್ ಅಂತನ್ನುವಂಥದ್ದು, ಅದನ್ನು ನಾವಿಲ್ಲಿ ಕಾಣಬೇಕಾಗುತ್ತದೆ. ಹೀಗಾಗಿ ವೇದಾಂತಿಗಳು ಹೇಳುವಂತಹ ಬ್ರಹ್ಮದ ನಿರಂಜನ, ಶಾಂತ, ನಿಷ್ಕ್ರಿಯವಾದದ್ದು ಅನ್ನುವುದನ್ನು ಪ್ರತಿಭಿಜ್ಞಾ ಶೈವ ದರ್ಶನದವರು ಪ್ರೆಸೆಂಟ್ ಮಾಡುವ ರೀತಿ ಅಲ್ಲ. ಇನ್ನು ಪ್ರತಿಭಿಜ್ಞಾ ಶೈವ ದರ್ಶನದವರು ಪ್ರೆಸೆಂಟ್ ಮಾಡುವಂಥ ಪರಬ್ರಹ್ಮ ವಸ್ತುವನ್ನು ನೋಡಿದಾಗ ನಮಗೆ ಅಲ್ಲಿ ಕಾಣಿಸುವ ಸಮಸ್ಯೆ ಏನಂದರೆ ಅದಕ್ಕೆ ಕ್ರಿಯೆ ಬಂತಲ್ಲ ಅಂತ. ಈಗ ಅದಕ್ಕೂ ಮಾನ ಉಳಿಸ್ಬೇಕು, ಇದಕ್ಕೂ ಮರ್ಯಾದೆ ಉಳಿಸ್ಬೇಕು ಅಂತಂದರೆ ಎರಡು ಒಂದೇ ಅಂತ ಅನ್ನಬೇಕು. ಎಂಫಸಿಸ್ ಈಸ್ ಡಿಫರೆಂಟ್ ಬಟ್ ದಿ ಸ್ಪಿರಿಟ್ ಈಸ್ ಒನ್ ಅಂತ.
ಇಲ್ಲಿ ಬ್ರಹ್ಮದ ನಿರಂಜನತ್ವವನ್ನು ಕುರಿತು ಎಂಫಸೈಸ್ ಮಾಡಿದ್ರೆ ಇಲ್ಲಿ ಬ್ರಹ್ಮದ ಚೈತನ್ಯಮಯತ್ವವನ್ನು ಎಂಫಸೈಸ್ ಮಾಡ್ತಾ ಇದೆ ಅಂತ. ಇದಕ್ಕಾಗಿ ಇನ್ನೂ ಒಂದು ಡಿಗ್ರಿ ಇತ್ತ ಕಡೆಗೆ ವಾಲ್ತಕ್ಕಂಥ ಬೌದ್ಧವನ್ನು ತಗೊಳ್ಳಿ. ಬೌದ್ಧದಲ್ಲಿ ನಿರ್ವಾಣ ಅನ್ನೋದನ್ನು ಬಹಳ ನೆಗೆಟಿವ್ ಎಲಿಮೆಂಟ್ ಆಗಿ ಹೇಳಿದ್ದಾರೆ, ತುಂಬ ನೆಗೆಟಿವ್ ಅಬ್ಜೆಕ್ಟಿವ್ಸ್ ಬಳಸಿ ಹೇಳಿದ್ದಾರೆ. ಅದಕ್ಕೆ ಹೋಲಿಸಿದರೆ ಪ್ರತಿಭಿಜ್ಞಾಶೈವ ದರ್ಶನದ ಆ ನಿರ್ವಾಣ ಅಂತ ಹೇಳಬಹುದಾದಂಥ ಸದಾಶಿವ ತತ್ವ ತುಂಬ ಪಾಸಿಟಿವ್ ಆದದ್ದು. ಇದರ ಮಧ್ಯೆ ಬಂದು ನಿಲ್ತಕ್ಕಂಥದ್ದು ಕೇವಲ ಅದ್ವೈತ ಶಂಕರರದು. ಇವೆಲ್ಲವೂ ಒಂದೇ ಅಂತ ಹೇಳಬೇಕು ಅಂದರೆ ಏನು, ಇಲ್ಲಿ ಎಂಫಸಿಸ್ ಈಸ್ ಮೋರ್ ಆನ್ ಒನ್ ಥಿಂಗ್, ಇಲ್ಲಿದು ಎಂಫಸಿಸ್ ಈಸ್ ಮೋರ್ ಆನ್ ಸಮಥಿಂಗ್ ಅಂತ. ಹಾಗೆ ಮಾಡಿದಾಗ ಮೂರು ತತ್ವಗಳು ಸಮನ್ವಿತವಾಗುತ್ತೆ. ವಸ್ತುತಃ ನಮ್ಮ ದಾರಿ ಸಮನ್ವಯದ್ದಾಗಬೇಕು. ಹಾಗೆ ಸಮನ್ವಯದ್ದಾಗಬೇಕು ಅಂತಂದರೆ ಗೊತ್ತಾಗುತ್ತೆ ಅವಧಾರಣೆ. ನಾನು ಮಾತಾಡುವಲ್ಲಿ ಎಷ್ಟು ಸರ್ತಿ ಒಂದೊಂದು ಕಡೆಗೆ ಹೆಚ್ಚೆಚ್ಚು ಅವಧಾರಣೆ ಹಾಕಿ ಎಂಫಸಿಸ್ ಹಾಕಿ ಜೋರು ಧ್ವನಿ ಮಾಡಿ 10 ಉದಾಹರಣೆಗಳು ಹಾಕಿ 100 ಬೈಗಳು ಹೇಳಿ ಅದನ್ನು ಯಾವುದೋ ಒಂದು ರೀತಿ ಭಾರ ಮಾಡಿರ್ತೀನಿ. ಅದರ ತಾತ್ಪರ್ಯ ಅದು ಈ ಒಂದು ರೀತಿ ಮನದಟ್ಟಾಗಲಿ ಅನ್ನೋದು ಬಿಟ್ಟರೆ ಇನ್ಯಾವುದೂ ಅಲ್ಲ. ಸಿನಿಮಾದಲ್ಲಿ, ಕಮರ್ಷಿಯಲ್ ಸಿನಿಮಾದಲ್ಲಿ ಬೇಕಾದಷ್ಟು ಲಿಬರ್ಟೀಸ್ ತೊಗೊಳ್ತಾರೆ. ಆ ಹೀರೋ ಒಂದು ಸರ್ತಿ ತನ್ನ ಮೋಟರ್ ಬೈಕಿಂದ ಕಾಲು ಹಿಂಗೆ ಹಾಕಿಬಿಟ್ಟಿದ್ದನು ನೂಪುರಪಾದನೋ ಯಾವುದೋ ಒಂದು ಚಾರಿ ಆಕಾಶಚಾರಿ ಮಾಡ್ಕೊಂಡು ಹಿಂಗೆ ಕಾಲನ್ನು ಎತ್ತಿ ಇಳ್ದ ಅಂತಂದರೆ ಅದು ಇಳಿಯೋದ್ರೊಳಗಾಗಿಯೇ ಎಲ್ಲಾದರೂ ಲಿಗಮೆಂಟ್ ಟೇರ್ ಆಗ್ಬೋದು, ಕ್ರ್ಯಾಂಪ್ಸ್ ಆಗ್ಬೋದು. ಆ ರೀತಿಯಾದಂಥ ಒಂದು ಹಾಸು ಬೀಸಿಂದ ಕಾಲನ್ನು ತೆಗಿತಾನೆ. ಅದು ಸ್ಲೋ ಮೋಷನ್ ಟಕ್ 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 ಅಂತ ಇಸ್ಪೀಟ್ ಕಾರ್ಡ್ಗಳನ್ನು ಬೀಸಣಿಗೆ ಥರ ಬಿಚ್ಚಿದಂತೆ ಆ ಇಡೀ ಕಾಲು ಹಂತವಾಗಿ ರೂಪುಗೊಳ್ಳುವಂಥದ್ದು ಗೊತ್ತಾಗುತ್ತೆ. ಒಬ್ಬನ ಅದೇ ಕಾಲಿಂದ ಪಟಕ್ಕನೆ ಒದ್ದರೆ ಅವನು 3 ಪಲ್ಟಿ ಹೊಡೆದ ಆಕಾಶದಲ್ಲಿ ಬೀಳುವಂಥದ್ದು. ಇದೆಲ್ಲ ನಿತ್ಯ ಜೀವನದಲ್ಲಿ ಸಾಧ್ಯವ ಅಂದರೆ ತಾತ್ಪರ್ಯ ನಮಗಿರುವಂಥದ್ದು ಅವನು ಮಹಾಪರಾಕ್ರಮಿ, ಅನ್ಯಾಯವನ್ನು ಕಂಡ್ರೆ ಸಿಡಿದು ಹೇಳ್ತಕ್ಕಂಥವನು ಅಂತ. ಆ ಕಾರಣದಿಂದಲೇ ನಾವು ಇದನ್ನು ಕೇಳ್ತಾ ಎಷ್ಟು ನಕ್ಕು ಗೇಲಿ ಮಾಡಿದ್ರೂ ಕಣ್ಣು ಬಾಯಿ ಬಿಟ್ಕೊಂಡು ಸಂತೋಷವಾಗಿ ಸ್ಕ್ರೀನ್ ಮೇಲೆ ನೋಡ್ತೀವಿ. ಕಾರಣ ನಮಗೆ ತಾತ್ಪರ್ಯ ಇರುವಂಥದ್ದು, ಬಾಹ್ಯ ವಿವರಗಳು ಅಲ್ಲ ಅಂತ. ಸಮನ್ವಯ ದೃಷ್ಟಿ ಅನ್ನೋದು ಹಾಗೆಯೇ ಬರುವಂಥದ್ದು. ಈ ಸಮನ್ವಯ ದೃಷ್ಟಿಯಲ್ಲಿ ನೋಡಿದಾಗ ನ ಚೈತೆ ಮುನಯೋ ಭ್ರಾಂತಾಹ ಅನ್ನುವ ಯಾವ ಒಂದು ಸಂಕ್ಷೇಪ ಶಾರೀರಕ ಸರ್ವಜ್ಞಾತ್ಮ ಮುನಿಗಳ ಗ್ರಂಥ, ಆ ಮಾತು ಸತ್ಯ ಅಂತ ಗೊತ್ತಾಗುತ್ತದೆ. ಮಧುಸೂದನ ಸರಸ್ವತಿಗಳ ಪ್ರಸ್ಥಾನತ್ರಯ ಅನ್ನುವ ಗ್ರಂಥವು ಕೂಡ ಇದೇ ದೃಷ್ಟಿಯನ್ನು ಮಾಡುತ್ತವೆ. ಕಡೆಗೆ ಅಲ್ಲಿಗೆ ಬರಬೇಕಾಗುತ್ತದೆ. ಇದು ಯಹೂದ್ಯ, ಕ್ರೈಸ್ತ, ಇಸ್ಲಾಂ ಮೊದಲಾಗಿ ಸಮಸ್ತ ಮತಗಳಿಗೂ ಸಮನ್ವಯ ಮಾಡಿ ತೋರಿಸಬಹುದು, ಮಾಡಿ ತೋರಿಸಬೇಕಾಗುತ್ತದೆ. ಇಲ್ಲದೇ ಇದ್ದರೆ ಯಾರೂ ಜಗತ್ತಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅವುಗಳ ನಿಜವಾದ ಸ್ವರೂಪ ಏನು? ಜಗತ್ತಿನ ನಿಜವಾದ ಸ್ವರೂಪವನ್ನೇ ಹೇಳೋಕ್ಕಾಗ್ತಾ ಇಲ್ಲ ನಮಗೆ. ಇನ್ನು ಜಗತ್ತಿನ ಒಂದು ಭಾಗವಾದ ದರ್ಶನಶಾಸ್ತ್ರಗಳ ನಿಜವಾದ ಸ್ವರೂಪವನ್ನು ಹೇಳೋದು ಅಂತಂದರೆ ಏನು? ಬೇಕಾಗಿರೋದು ಕಡೆಗೆ ನೆಮ್ಮದಿ. ಆ ನೆಮ್ಮದಿಗೆ ಕೂಡಿದ ಮಟ್ಟಿಗೆ ವೈಷಮ್ಯಗಳನ್ನು, ವ್ಯತ್ಯಾಸಗಳನ್ನು ಅಳಿಸಿ ನೋಡಿಪ್ಪ, ಬಂದಂಥ ಭಾಗಗಳ ಭಾವಾಭಿವ್ಯಕ್ತಿಯಲ್ಲಿ ಬಣ್ಣ ರೀತಿಗಳಲ್ಲಿ ವ್ಯತ್ಯಾಸವೇ ಹೊರತು ವಸ್ತು ದ್ರವ್ಯ ಒಂದೇ ಅಂತನ್ನುವುದು ತಿಳಿಯುತ್ತದೆ. ಆ ಕಾರಣದಿಂದಲೇ ಈ ತರ್ಕದ ಕೋಟಲೆ ಇಲ್ಲದೆ ಸ್ತೋತ್ರ ಸಾಹಿತ್ಯವಾಗಿ, ಸ್ತುತಿಯಾಗಿ, ಉದ್ಗಾರಗಳಾಗಿ, ಪರಮಾನುಭವದ ಆ ಒಂದು ಉತ್ಸ್ಫುರಿತವಾದ ಅಭಿವ್ಯಕ್ತಿಯಾಗಿ ಬಂದಂಥ ಸಾಹಿತ್ಯದಲ್ಲಿ ನಮಗೆ ತೊಂದರೆಗಳು ಕಾಣಿಸೋಲ್ಲ. ತುಂಬ ಸಂತೋಷವಾಗಿ ಅನುಭವಿಸೋಕ್ಕಾಗುತ್ತೆ. ನಾನು ನಮ್ಮಾಳ್ವಾರರ ಬರವಣಿಗೆಯಲ್ಲಾಗಲಿ, ಜಗನ್ನಾಥದಾಸರ ಬರವಣಿಗೆಯಲ್ಲಾಗಲಿ, ಕನಕದಾಸರ ಬರವಣಿಗೆಯಲ್ಲಾಗಲಿ, ಅಲ್ಲಮಪ್ರಭುಗಳ ಅಥವಾ ಉರ್ಲಿಂಗಪೆದ್ದಿಯ ವಚನಗಳಲ್ಲಾಗಲಿ, ಮಹಾದೇವಿಯಕ್ಕನ ವಚನಗಳಲ್ಲಾಗಲಿ, ಆ ಕಡೆ ಲಲ್ಲೇಶ್ವರಿಯ ಮಾತುಗಳಲ್ಲಾಗಲಿ ಇಂಥದ್ದನ್ನೇ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಏನೂ ತೊಂದರೆ ಇಲ್ಲ. ಕ್ರಿಸ್ತನ ಸೆರ್ಮನ್ ಆನ್ ದಿ ಮೌಂಟಲ್ಲಿ ಇರತಕ್ಕಂಥ ಉಪದೇಶವನ್ನು ಅಚ್ಚುಕಟ್ಟಾಗಿ ಔಪನಿಷದ ದರ್ಶನ ಅಂತಲೇ ಹೇಳಿಬಿಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಆದರೆ ಈ ತತ್ವವನ್ನು ಆ ದೃಷ್ಟಿಯಿಂದ ಗ್ರಹಿಸಿಕೊಂಡು ಬಾಳಬೇಕು. ಹಾಗೆ ಬಾಳದೇ ಇದ್ದಾಗ, ಅದನ್ನು ದುರುಪಯೋಗ ಮಾಡಿಕೊಂಡಾಗ ದೊಡ್ಡ ಸಮಸ್ಯೆ ಬರುತ್ತೆ. ಮತ್ತು ನಾವು ಪ್ರತಿಭಿಜ್ಞಾ ಶೈವ ದರ್ಶನಕ್ಕೆ ಮರಳಿದಾಗ ಶಿವನಿಗೆ ಅಂದರೆ ಪರಬ್ರಹ್ಮನಿಗೆ, ಬ್ರಹ್ಮವಸ್ತುವಿಗೆ ಪಂಚಕೃತ್ಯ ಪರಾಯಣತ್ವ ಉಂಟು ಅಂತಂದ್ವಿ. 5 ಕೃತ್ಯಗಳು: ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತು ಅನುಗ್ರಹ ಅನ್ನುವಂಥದ್ದು. ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ, ಅನುಗ್ರಹ ಅನ್ನುವಂಥ 5 ಕೃತ್ಯಗಳು ಅಂತ. ಸೃಷ್ಟಿ, ಸ್ಥಿತಿ, ಲಯ ಅಥವಾ ಸಂಹಾರ ನಮಗೆ ಗೊತ್ತೇ ಇದೆ. ತಿರೋಧಾನ, ಅನುಗ್ರಹ ಅಂತಂದರೆ, ತಿರೋಧಾನ ಅಂದರೆ ಈ ಜಗತ್ತಿನ ಮೂಲಕವಾಗಿ ಆವರಣವನ್ನು ಕಲ್ಪಿಸಿದ್ದು, ಅದನ್ನು ನಿವಾರಣೆ ಮಾಡಿ ತನ್ನ ಮೂಲಕ ಮೋಕ್ಷವನ್ನು ಕೊಟ್ಟಿದ್ದು. ಅಂದರೆ ಜೀವಿಗೆ ಬಂಧವನ್ನು ಕಲ್ಪಿಸುವವನು ಅವನೇ, ಬಂಧವನ್ನು ಬಿಡಿಸತಕ್ಕಂಥವನು ಅವನೇ,
ಈ ಬಂಧ ಸ್ವರೂಪವಾದ ಜಗತ್ತಿನ ನಿರ್ಮಾಣ ಮಾಡಿ ಪರಿಪಾಲನೆ ಮಾಡಿ ಅದನ್ನು ನಿರ್ಮೂಲ ಮಾಡುವವನು ಅವನೇ ಅಂತ ಅನ್ನೋದು ಗೊತ್ತಾಗುತ್ತದೆ. ಹೀಗೆ ಈ ಒಂದು ಪ್ರತಿಭಿಜ್ಞಾ ಶೈವ ದರ್ಶನದ ವಿವರಗಳು ನಮಗೆ ಘನಿಷ್ಠವಾಗಿ ತೋರಿಕೊಳ್ಳುತ್ತವೆ. ಇಲ್ಲಿ ಈ ಕಾರಣದಿಂದಲೇ ಈ ಪಂಚಕೃತ್ಯ ಪರಾಯಣತ್ವ ಅಂದರೆ ಕಲೆಯ ವಿವರಗಳು ಬಂದುಬಿಡುತ್ತವೆ. ಶಿವನನ್ನು ಪಂಚಕೃತ್ಯ ಪರಾಯಣದ ನಟರಾಜ, ಮಹಾನಟ, ಆನಂದ ತಾಂಡವ ಸ್ವರೂಪಿ ಈ ಎಲ್ಲ ಕಲ್ಪನೆಗಳು ಬಂದಿದ್ದು ಪ್ರತಿಭಿಜ್ಞಾ ಶೈವ ದರ್ಶನದಿಂದ. ಶಿವ ತನ್ನಂತೆ ತಾನೇ ಆನಂದದಿಂದ ಕುಣಿತಾ ಇರ್ತಾನೆ. ನಮ್ಮ ಮಾನವ ಜೀವನದಲ್ಲಿ ತುಂಬ ಸಂತೋಷದ ಲಕ್ಷಣ ಅಂದರೆ ಕುಣಿದಾಡೋದು ಅಂತ. ದಾಸರ ಮಾತು ಕೇಳಿದ್ದೀರಾ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಂತು ಕೇಳುವ, ನಿಂತರೆ ನಲಿವ, ನಲಿದರೆ ಒಲಿವ ಸುಲಭನೋ ಹರಿ ಅಂತ. ಅಂದರೆ ನಲಿದಾಟ, ಕುಣಿದಾಟ ಅಂತ ಯಾವುದಿದೆ ಅಲ್ಲಿಗೆ ಬಂದು ಮುಟ್ಟುತ್ತೆ. ಆ ಕುಣಿಯುವಿಕೆ ಅನ್ನುವಂಥದ್ದೇನೆ ನಮಗೆ ಇಲ್ಲಿ ಗೋಚರವಾಗುತ್ತದೆ ಶಿವನ ಆ ನಟರಾಜನ ಕಲ್ಪನೆಯಲ್ಲಿ. ಆನಂದ ತಾಂಡವ ಪರಾಯಣನಾಗಿದ್ದಾನೆ ಅಂತನ್ನುವಲ್ಲಿ ಅದು ಗೊತ್ತಾಗುತ್ತೆ. ಮನುಷ್ಯ ತುಂಬ ಖುಷಿಯಾಗಿದ್ದಾನೆ ಅಂತಲೇ ನಾನು ಕುಣಿದಾಡೋ ತರಹ ಆಯಿತು ಅಂತಂತೀವಿ. ಅಂದರೆ ಶ್ರಮ ಇರಬಹುದು, ಆದರೆ ಅದು ದೇಹಕ್ಕೆ, ಆದರೆ ಮನಸ್ಸಿಗಾಗದೇ ಇದರಿಂದ ಅದು ಶ್ರಮ ಅಂತ ಅನಿಸೋದಿಲ್ಲ ಅಂತ. ಈ ಅರ್ಥದಲ್ಲೇ ನಾವು ಆ ಬ್ರಹ್ಮವಸ್ತುವಿನ ಕ್ರಿಯೆ ಅನ್ನೋದನ್ನು ಗ್ರಹಿಸಬೇಕು. ಕ್ರಿಯೆ ಅಂದರೆ ಕೊರತೆಯಿಂದ ಬಂದಿದ್ದು ಅಂತ ಅಲ್ಲ ಅರ್ಥ, ಆನಂದದ ಉಕ್ಕೇರುವಿಕೆ ಅನ್ನುವಂಥ ಅರ್ಥ ಅಂತ. ಯಾವುದಕ್ಕೂ ಸಮನ್ವಯ ಮಾಡಿದ್ರೆ ಏನೂ ಆಗುತ್ತೆ ಸ್ವಾಮಿ, ಏನು ಹೇಳ್ದಂಗೆ ಆಯಿತು ಅಂತ ಅನ್ಬೋದು. ಇನ್ನು ಬೇರೆ ದಾರಿಯೇ ಇಲ್ಲ. VC ಅವರು ಪಂಪಾಯಾತ್ರೆ ಅನ್ನೋ ಪುಸ್ತಕದಲ್ಲಿ ಬರೀತಾರೆ, ಅವರಿಗೆ ಮಾರ್ಗದರ್ಶಿ ಚೆನ್ನಯ್ಯ ಅಂತ ಒಬ್ಬ ಇದ್ದ. ಅವನು ಎಲ್ಲ ಮಾರ್ಗವನ್ನು ತೋರಿಸಿ ಹಂಪೆನೆಲ್ಲ ದರ್ಶನ ಮಾಡಿಸಿದ ಮೇಲೆ ಅವನಿಗೆ ದುಡ್ಡು ಕೊಡೋದಕ್ಕೆ ಬರ್ತಾರೆ DVG ಬೆಳ್ಳಾವಿಯವರು ಮತ್ತು ವೆಂಕಣ್ಣಯ್ಯನವರು, ಶ್ರೀನಿವಾಸ ಮೂರ್ತಿಗಳು, V ಸೀತಾರಾಮಯ್ಯನವರು 5 ಜನ ಹೋಗಿರ್ತಾರೆ. ಆಗ ಸ್ವಾಮಿ ಎಲ್ಲರೂ ಇನಾಮ್ ಕೊಡ್ತಾರೆ, ನಿಮ್ಮಂಥವ್ರು ಬಂದಿದ್ದು ಒಂದು ಬರವಣಿಗೆಯನ್ನು ಏನಾದರೂ ಮಾಡಿ ಕೊಟ್ಟರೆ ಸಾಕು ಅಂತ. ಇಂಥ ಕರ್ಮಯೋಗಿ ಥರ ಇರುವಂಥ ಚೆನ್ನಯ್ಯ ನಿರ್ಲಿಪ್ತವಾಗಿ ನಿರೀಹನಾಗಿ ಅವಧೂತರಂತೆ ಓಡಾಡಿಕೊಂಡು ಎಲ್ಲರಿಗೂ ದರ್ಶನ ಮಾಡಿಸುವವನು, ಹಂಪೇನ ಕೊಟ್ಟಷ್ಟಕ್ಕೆ ತೃಪ್ತಿ ಪಡ್ತಕ್ಕಂಥವನು, ಜಂಗಮನಾಗಿ ನಿಂತಲ್ಲಿ ನಿಂತು ಕೂತಲ್ಲಿ ಕೂತು ಮಲಗದಲ್ಲಿ ಮಲಗಿದ್ದೇ ಅವನು ಬಿಡಾರ, ಇನ್ನೇನು ಇಲ್ಲ. ಹೀಗಿರುವವನಿಗೆ ನಾವೇನು ಸರ್ಟಿಫಿಕೇಟ್ ಕೊಡೋದು ಅಂತ DVG ಅವರು ಹೇಳ್ತಾರೆ, ಬೇಡವೋ ಇದೆಲ್ಲ ಅಂತ. ಯಜಮಾನರು ಬೆಳ್ಳಾವಿಯವರು ಹೇಳ್ತಾರೆ, ಬೇಡಪ್ಪ ನಿನಗೆ ನಾವೇನು ಕೊಡೋದು ಅಂತ. ನೋಡಿ ಇವರು ದೊಡ್ಡತನ ಮತ್ತು ಅವನ ಉನ್ನತಿ. ಇಲ್ಲ ಸ್ವಾಮಿ, ಇಲ್ಲಿ ನಾನು ಕೇಳ್ತಾ ಇರೋದು ಇಲ್ಲಿ ಎಂತೆಂಥವರು ಒಳ್ಳೆ ಜನ ಬರ್ತಾರೆ ನಿಮ್ಮ ಥರದವರು, ಕೆಲವರು ಮೋಸ ಮಾಡುವಂಥವ್ರು ಇದ್ದಾರೆ, ಅವ್ರಿಗೆ ಬಂದವ್ರಿಗೆ ನಂಬಿಕೆ ಆಗಲಿ ಅಂತ ನಾನು ಕರಿತಾ ಇರೋದು, ನನಗೇನು ಕೊಂಡಾಡಬೇಕು ಅಂತಲ್ಲ ಅಂತ. ಸರಿ ಬರೀರಿ ಅಂತ ಹೇಳ್ಬಿಟ್ಟು ರಾಯರೇ ಅಂತಂತಾರೆ. DVG ಅವರಿಗೆ ಬೆಳ್ಳಾವರು ಹೇಳ್ತಾರೆ ಬರೀರಿ ಅಂತ. ರಾಯರು ಪೆನ್ ತೊಗೊಂಡು ಬರೆದ್ರು, ರಾಯರ ಬರವಣಿಗೆ ಅಂದರೆ ಪ್ರಭುತ್ವಗಳೇ ನಡುಗುತ್ತೆ ಅಂತ VC ಅವರು ಬರೀತಾರೆ. ಅಂದರೆ DVG ಅವರು ಪತ್ರಿಕೋದ್ಯಮಿ ಅಲ್ವೇ, ಪತ್ರಿಕೋದ್ಯೋಗಿಯಾಗಿ ಎಂತೆಂಥ ಬರವಣಿಗೆ ಮಾಡಿದವರು. ಅವ್ರು ಬರೀತಾರೆ, ಬರೆದು ಸಾಕೇನು ಅಂತ ಓದ್ತಾರೆ. ಈ ಥರದ ಸರ್ಟಿಫಿಕೇಟ್ ಕೊಟ್ಟರೆ ಜೈಲು ಸೇರಿದವನು ಖುಲಾಸೆ ಆಗಿಬಿಡ್ತಾನೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರಂತಾನೆ. ಅಂದರೆ ನಮಗೆ ಆ ಒಂದು ಸಮನ್ವಯ ದೃಷ್ಟಿ ಬೇಕಾಗಿರುವಂಥದ್ದು. ಇಲ್ಲದೇ ಇದ್ದರೆ ತತ್ವನಿಶ್ಚಯದಿಂದ ಯಾವ ನೆಮ್ಮದಿಯೂ ಬರುವಂಥದ್ದಲ್ಲ, ಮತ್ತಷ್ಟು ಇನ್ನಷ್ಟು ವೈರಗಳೇ ಕೋಲಾಹಲಗಳೇ ಉಂಟಾಗುತ್ತದೆ. ಇದಿಷ್ಟು ತತ್ವದ ಹಿನ್ನೆಲೆ ಇಟ್ಟುಕೊಂಡ್ರೆ ನಾಳೆಯಿಂದ ನಾನು ನೇರವಾಗಿ ಶಿವಸೂತ್ರಗಳಿಗೆ ಹೋಗ್ತೀನಿ. ಮತ್ತು ರುದ್ರಯಾಮಲದ ಸಾರವಾದಂಥ ವಿಜ್ಞಾನ ಭೈರವದ ಕೆಲವೊಂದು ಉನ್ನತೋನ್ನತವಾದ ಭಾವನೆಗಳನ್ನು ವ್ಯಕ್ತೀಕರಣ ಮಾಡುವ ಶ್ಲೋಕಗಳನ್ನು ತೆಗೆದುಕೊಳ್ತೀನಿ. ಸ್ಪಂದಕಾರಿಕೆಯನ್ನು ಅಲ್ಲಲ್ಲಿ ಬಳಸ್ಕೊಳ್ತೀನಿ. ನೋಡೋಣ ಯಾವ ಮಟ್ಟಕ್ಕೆ ಶಿವಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳೋದು ಅಂತ. ನಮಸ್ಕಾರ.